ಹೆರಿಡಿಟಿ ಅಂದರೆ ಏನಪ್ಪ ನೋಡಿ, ದ ಟ್ರಾನ್ಸ್ಮಿಷನ್ ಆಫ್ ಜೆನೆಟಿಕ್ ಫೀಚರ್ಸ್ ಆರ್ ಕ್ಯಾರೆಕ್ಟರ್ಸ್ ಫ್ರಮ್ ಒನ್ ಜನರೇಷನ್ ಟು ದ ನೆಕ್ಸ್ಟ್ ಜನರೇಷನ್. ಗ್ರಿಗರ್ ಜಾನ್ ಮೆಂಡಲ್ ಅವರನ್ನ ನಾವು ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಹೇಳಿ ಕೂಡ ಕರಿತೇವೆ, ಹಾಗೆ ಅವರನ್ನ ಟೀಚರ್ ಆಫ್ ಟೀಚರ್ಸ್ ಅಂತ ಹೇಳಿ ಕೂಡ ಕರಿತೇವೆ. ಒಂದು ಕ್ಯಾರೆಕ್ಟರ್ನ ಎರಡು ಆಲ್ಟರ್ನೇಟಿವ್ ಟ್ರೇಟ್ಸ್ ಆಯ್ತಲ್ವಾ, ಅದೇ ರೀತಿ ಒಂದು ಜೀನ್ ಯಾವಾಗಲೂ ಎರಡು ಫಾರ್ಮ್ ನಲ್ಲಿ ಕಂಡು ಬರುವಂತ ಸಾಧ್ಯತೆಗಳಿರುತ್ತೆ, ಅದನ್ನೇ ನಾವು ಅಲೀಲ್ ಅಂತ ಹೇಳಿ ಕರಿತೇವೆ. ಪ್ಲಾನೇರಿಯರ್ ಅಂತ ಈ ಪ್ಲಾಟ್ಫಾರ್ಮ್ ಏನಿದೆಯಲ್ಲ, ಇದರಲ್ಲಿ ಕಣ್ಣುಗಳೇ ಇಲ್ಲ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ, ಶುಭ ದಿನ. ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಆದರ್ಶ್, ನಾನು ನಿಮಗೆ ಬಯಾಲಜಿ ಹೇಳ್ಕೊಡ್ತೇನೆ. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸ್ಟೇ ಹೆಲ್ದಿ ಅಂಡ್ ಸ್ಟೇ ಫಿಟ್, ರೈಟ್? ಇವತ್ತು ನಾವು ಹೆರಿಡಿಟಿ ಅಂಡ್ ಎವಲ್ಯೂಷನ್ ಚಾಪ್ಟರ್ನ ಕಂಪ್ಲೀಟ್ ರಿವಿಷನ್ ಮಾಡ್ತಾ ಇದ್ದೀವಿ. ಈ ಚಾಪ್ಟರ್ನಲ್ಲಿ ನಾವು ಜೆನೆಟಿಕ್ ಟ್ರಾನ್ಸ್ಮಿಷನ್ನ ಕುರಿತಾದ ಸಾಕಷ್ಟು ವಿಷಯಗಳ ಬಗ್ಗೆ ಕಲಿತಾ ಇದ್ದೀವಿ, ಹಾಗೆ ಎವಲ್ಯೂಷನ್ನ ಕುರಿತಾದ ಸಾಕಷ್ಟು ವಿಷಯಗಳ ಬಗ್ಗೆ ಕಲಿತಾ ಇದ್ದೀವಿ, ಸರಿನಾ? ಸೊ ಸಾಕಷ್ಟು ಸ್ಟೂಡೆಂಟ್ಸ್ಗಳು ನೀವು ಹೆರಿಡಿಟಿ ಅಂಡ್ ಎವಲ್ಯೂಷನ್ ಚಾಪ್ಟರ್ನ ರಿವೈಸ್ ಮಾಡಿ ಅಂತ ಕೇಳ್ತಾ ಇದ್ರಿ. ಇವತ್ತು ನಿಮಗೆ ಈ ವಿಡಿಯೋ, ಸರಿನಾ? ಹಾಗಿದ್ರೆ ಕ್ಲಾಸ್ನ ಶುರು ಮಾಡೋಣ. ಓಕೆ, ಸೊ ಮೊದಲನೇದಾಗಿ ನಾವು ಹೆರಿಡಿಟಿಯ ಕುರಿತಾದ ಸಾಕಷ್ಟು ಅಂಶಗಳ ಬಗ್ಗೆ ತಿಳ್ಕೊಂಬರೋಣ, ಸರಿನಾ? ಹೆರಿಡಿಟಿ ಅಂದರೆ ಏನಪ್ಪ ನೋಡಿ, ದ ಟ್ರಾನ್ಸ್ಮಿಷನ್ ಆಫ್ ಜೆನೆಟಿಕ್ ಫೀಚರ್ಸ್ ಆರ್ ಕ್ಯಾರೆಕ್ಟರ್ಸ್ ಫ್ರಮ್ ಒನ್ ಜನರೇಷನ್ ಟು ದ ನೆಕ್ಸ್ಟ್ ಜನರೇಷನ್. ಇಲ್ಲಿ ಜೆನೆಟಿಕ್ ಕ್ಯಾರೆಕ್ಟರ್ಸ್ಗಳು ಅನುವಂಶೀಯವಾಗಿ ಒಂದು ಜನರೇಷನ್ನಿಂದ ಇನ್ನೊಂದು ಜನರೇಷನ್ಗೆ ಪಾಸ್ ಆನ್ ಆಗ್ತಾ ಇದೆ. ಇದನ್ನೇ ನಾವು ಇನ್ಹೆರಿಟೆನ್ಸ್ ಅಂತ ಹೇಳಿ ಕೂಡ ಕರಿಬಹುದು, ಸರಿನಾ? ಸೊ ಇಲ್ಲಿ ಈ ಜೆನೆಟಿಕ್ ಟ್ರಾನ್ಸ್ಮಿಷನ್ ಅನ್ನೋದು ಹೇಗೆ ನಡೀತಾ ಇದೆ? DNA ಯ ಮೂಲಕ. ನಾವು ಇದನ್ನ ಹಿಂದಿನ ಕ್ಲಾಸ್ನಲ್ಲಿ ಆಲ್ರೆಡಿ ಕಲ್ತಿದ್ದೇವೆ, ಹೌದಲ್ವಾ? ರಿಪ್ರೊಡಕ್ಷನ್ ಆಗುವಾಗ ಒಂದು ಪೇರೆಂಟ್ ಸೆಲ್ಲಿಂದ ಎರಡು ಡಾಟರ್ ಸೆಲ್ಸ್ಗಳು ಫಾರ್ಮ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ನಡೆಯುವಂಥ ಮುಖ್ಯವಾದ ಪ್ರಕ್ರಿಯೆ ಏನು? DNA ಕಾಪಿಯಿಂಗ್. DNA ಕಾಪಿ ಆಗಿ ಆ ಪೇರೆಂಟ್ ಜನರೇಷನ್ನಿಂದ ಜೆನೆಟಿಕ್ ಕ್ಯಾರೆಕ್ಟರ್ಸ್ಗಳನ್ನು ಆಫ್ ಸ್ಪ್ರಿಂಗ್ ಜನರೇಷನ್ಗೆ ಕ್ಯಾರಿ ಮಾಡುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ವಿ, ಹೌದಲ್ವಾ? ಸೊ ಹೀಗೆ ಆ DNA ಕಾಪಿಯಿಂಗ್ ಆಗುವಂತ ಒಂದಷ್ಟು ಸಣ್ಣ ಪುಟ್ಟ ಬದಲಾವಣೆಗಳಿಂದಾಗಿ, ಮೈನ್ಯೂಟ್ ಚೇಂಜಸ್ನಿಂದಾಗಿ ಅಲ್ಲಿ ವೇರಿಯೇಷನ್ಸ್ಗಳು ಉಂಟಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ, ಹೌದಲ್ವಾ? ಈ ಕಾರಣದಿಂದಾಗಿನೇ ಜೀವಿಗಳ ಮಧ್ಯೆ ಸಾಕಷ್ಟು ವ್ಯತ್ಯಾಸಗಳು ಕೂಡ ಕಂಡು ಬರುತ್ತವೆ, ಹೌದಲ್ವಾ? ಈಗ ಹ್ಯೂಮನ್ ಬೀಯಿಂಗ್ಸ್ ಎಲ್ಲರೂ ಕೂಡ ನಾವು ಒಂದು ಸ್ಪೀಶೀಸ್ ಆದರೂ ಕೂಡ ನಾವು ಒಬ್ಬರಂತೆ ಇನ್ನೊಬ್ಬರಿಲ್ಲ. ಒಂದೇ ಸ್ಪೀಶೀಸ್ ಆಗಿದ್ರೂ ಕೂಡ ಜೀವಿಗಳ ಮಧ್ಯೆ ಸಾಕಷ್ಟು ವ್ಯತ್ಯಾಸಗಳಿದೆ, ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ, ಹೌದಲ್ವಾ? ಅದು ಯಾವ ಕಾರಣದಿಂದ ಆಗ್ತಾ ಇದೆ? ನಮ್ಮ DNA ಯಲ್ಲಿ ಆಗುವಂತಹ ವೇರಿಯೇಷನ್ಸ್ ನಿಂದಾಗಿ, DNA ಕಾಪಿಯಿಂಗ್ ನಿಂದ ಆಗುವಂತಹ ವೇರಿಯೇಷನ್ಸ್ಗಳಿಂದಾಗಿ, ಹೌದಾ? ಸೊ ಹೀಗೆ ಉಂಟಾಗುವಂತ ಎಲ್ಲಾ ವೇರಿಯೇಷನ್ಸ್ಗಳು ಕೂಡ ಯೂಸ್ಫುಲ್ ಆಗಿರುತ್ತಾ? ಇಲ್ಲ. ಯಾವ ವೇರಿಯೇಷನ್ಸ್ಗಳು ಜೀವಿಗಳ ಉಳಿವಿಕೆಗೆ ಸಹಾಯ ಮಾಡುತ್ತೋ ಅಂಥ ವೇರಿಯೇಷನ್ಸ್ಗಳನ್ನು ಮಾತ್ರ ನಾವು ಯೂಸ್ಫುಲ್ ವೇರಿಯೇಷನ್ಸ್ಗಳು ಅಂತ ಹೇಳಿ ಕರಿತೇವೆ, ಸರಿನಾ? ಎಲ್ಲಾ ವೇರಿಯೇಷನ್ಸ್ಗಳು ಯೂಸ್ಫುಲ್ ವೇರಿಯೇಷನ್ಸ್ಗಳಾಗಿರೋದಿಲ್ಲ. ಕೆಲವೊಂದಷ್ಟು ವೇರಿಯೇಷನ್ಸ್ಗಳು ಮಾತ್ರ ಯೂಸ್ಫುಲ್ ವೇರಿಯೇಷನ್ಸ್ಗಳಾಗಿರುತ್ತವೆ, ಸರಿನಾ? ಸೊ ವೇರಿಯೇಷನ್ಸ್ ಅಂದ್ರೆ ಏನಪ್ಪ? ವೇರಿಯೇಷನ್ಸ್ ಆರ್ ನಥಿಂಗ್ ಬಟ್ ವಾಟ್? ಸ್ಮಾಲ್ ಡಿಫರೆನ್ಸಸ್ ಬಿಟ್ವೀನ್ ಇಂಡಿವಿಜುವಲ್ ಆರ್ಗ್ಯಾನಿಸಮ್ಸ್ ಆರ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಆಫ್ ಅ ಸ್ಪೀಶೀಸ್, ಸರಿನಾ? ಸೊ ಈಗ ಜೀವಿಗಳ ಮಧ್ಯೆ ಕಂಡು ಬರುವಂತಹ ಸಣ್ಣ ಪುಟ್ಟ ವ್ಯತ್ಯಾಸಗಳು ಏನಿದೆಯಲ್ಲ, ಅದಕ್ಕೆ ನಾವು ವೇರಿಯೇಷನ್ಸ್ಗಳು ಅಂತ ಹೇಳಿ ಕರಿತೇವೆ. ಅಲ್ಟಿಮೇಟ್ಲಿ ಮೂಲ ಎಲ್ಲಿದೆ? ಯಾವುದರಿಂದ ಈ ವೇರಿಯೇಷನ್ಸ್ ಉಂಟಾಗಿದೆ? ಆ DNA ಕಾಪಿಯಿಂಗ್ ನಲ್ಲಿ ಆಗುವಂತಹ ವ್ಯತ್ಯಾಸಗಳಿಂದಾಗಿ, ಮೈನ್ಯೂಟ್ ಚೇಂಜಸ್ನಿಂದಾಗಿ ಈ ವೇರಿಯೇಷನ್ಸ್ಗಳು ಉಂಟಾಗಿದೆ. ನಾವು ಅದನ್ನ ಜೀವಿಗಳ ಮಧ್ಯೆ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳ ರೂಪದಲ್ಲಿ ನಾವು ಅವುಗಳನ್ನ ಕಾಣ್ತೇವೆ, ಸರಿನಾ? ಅದನ್ನೇ ನಾವು ವೇರಿಯೇಷನ್ಸ್ ಅಂತ ಹೇಳಿ ಕರಿತೇವೆ ಕೂಡ, ಸರಿನಾ? ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಹೀಗೆ ಯಾವ ಕ್ಯಾರೆಕ್ಟರ್ಸ್ಗಳು ಪೇರೆಂಟ್ ಜನರೇಷನ್ ಇಂದ ಆಫ್ ಸ್ಪ್ರಿಂಗ್ ಜನರೇಷನ್ ವರೆಗೂ ಬರುತ್ತವೋ, ಅಂದ್ರೆ ಪಾಸ್ ಆನ್ ಆಗುತ್ತವೋ, ಅಂಥ ಕ್ಯಾರೆಕ್ಟರ್ಸ್ಗಳನ್ನ, ಅಂಥ ಟ್ರೇಟ್ಸ್ಗಳನ್ನ ನಾವು ಇನ್ಹೆರಿಟೆಡ್ ಟ್ರೇಟ್ಸ್ ಅಂತ ಹೇಳಿ ಕರಿತೇವೆ, ಸರಿನಾ? ದ ಕ್ಯಾರೆಕ್ಟರಿಸ್ಟಿಕ್ಸ್ ದಟ್ ಆರ್ ಟ್ರಾನ್ಸ್ಮಿಟೆಡ್ ಫ್ರಮ್ ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್ಸ್, ಹೌದಾ? ಪೇರೆಂಟಲ್ ಜನರೇಷನ್ ಇಂದ ಆಫ್ ಸ್ಪ್ರಿಂಗ್ ಜನರೇಷನ್ಗೆ ಟ್ರಾನ್ಸ್ಮಿಟ್ ಆದಂಥ ಕ್ಯಾರೆಕ್ಟರ್ಸ್ಗಳಿಗೆ ನಾವು ಇನ್ಹೆರಿಟೆಡ್ ಟ್ರೇಟ್ಸ್ ಅಥವಾ ಇನ್ಹೆರಿಟೆಡ್ ಕ್ಯಾರೆಕ್ಟರ್ಸ್ ಅಂತ ಹೇಳಿ ಕರಿತೇವೆ, ಸರಿನಾ? ಇಲ್ಲಿ ಟ್ರೇಟ್ ಅನ್ನೋ ಪದ ಹಾಗೆ ಕ್ಯಾರೆಕ್ಟರ್ ಅನ್ನೋ ಪದ ಎರಡೂ ಕೂಡ ಒಂದೇ ಭಾವಾರ್ಥವನ್ನ ಕೊಡುತ್ತವೆ, ಹೌದಾ? ನಾನು ಇದ್ರ ಬಗ್ಗೆ ಇನ್ನಷ್ಟು ವಿಸ್ತಾರವಾಗಿ ತಿಳಿಸ್ಕೊಡ್ತೇನೆ ಮುಂದಿನ ಸ್ಲೈಡ್ಸ್ಗಳಲ್ಲಿ. ಅದೇ ರೀತಿ ಅಕ್ವೈರ್ಡ್ ಟ್ರೇಟ್ಸ್ ಅಂತ ಹೇಳಿದ್ರೆ ಯಾವ ಕ್ಯಾರೆಕ್ಟರ್ಸ್ಗಳು ಒಂದು ಜೀವಿಯ ಜೀವಿತಾವಧಿಯಲ್ಲಿ ತನ್ನ ಎಕ್ಸ್ಪೀರಿಯನ್ಸ್ ನಿಂದ ಉಂಟಾಗುತ್ತೋ ಅಂಥ ಕ್ಯಾರೆಕ್ಟರ್ಸ್ಗಳನ್ನ ನಾವು ಅಕ್ವೈರ್ಡ್ ಟ್ರೇಟ್ಸ್ ಅಂತ ಹೇಳಿ ಕರಿತೇವೆ, ಸರಿನಾ? ದ ಕ್ಯಾರೆಕ್ಟರಿಸ್ಟಿಕ್ಸ್ that are developed in an individual through experiences or through environmental influences during the lifespan of that particular organism, ಹೌದಾ?
ಸೊ ಅಂಥ ಕ್ಯಾರೆಕ್ಟರ್ಸ್ಗಳು ಜೆನೆಟಿಕಲಿ ಟ್ರಾನ್ಸ್ಮಿಟೆಡ್ ಅಲ್ಲ. ಒಂದು ಜೀವಿ ತನ್ನ ಎಕ್ಸ್ಪೀರಿಯನ್ಸ್ ಇಂದ ಪಡ್ಕೊಳ್ಳುವಂಥ ಒಂದು ಕ್ಯಾರೆಕ್ಟರ್, ಅದನ್ನ ನಾವು ಅಕ್ವೈರ್ಡ್ ಟ್ರೇಟ್ಸ್ ಅಂತ ಹೇಳಿ ಕರಿತೇವೆ. ಸರಿನಾ? ಸೊ ಈ ರೀತಿಯಾಗಿ ಜೆನೆಟಿಕ್ ಟ್ರಾನ್ಸ್ಮಿಷನ್ ಅನ್ನೋದು ಹೇಗೆ ನಡೆಯುತ್ತೆ ಅನ್ನೋದನ್ನ ನಾವು ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ವಿ, ಹೌದಲ್ವಾ? ಸೊ ನಮಗಿಲ್ಲಿ ಗೊತ್ತಾಯ್ತು ಜೆನೆಟಿಕ್ ಟ್ರಾನ್ಸ್ಮಿಷನ್ ಅನ್ನೋದು DNA ಮೂಲಕ ನಡೀತಾ ಇದೆ ಅಂತ, ಹೌದಲ್ವಾ? ಆದ್ರೆ ಈ ಜೆನೆಟಿಕ್ ಟ್ರಾನ್ಸ್ಮಿಷನ್ ನ ಕುರಿತಾದ ರೂಲ್ಸ್ಗಳ ಬಗ್ಗೆ, ಆ ಪ್ರಿನ್ಸಿಪಲ್ಸ್ಗಳ ಬಗ್ಗೆ ಮೊದಲ ಬಾರಿಗೆ ಆಧಾರ ಸಹಿತವಾಗಿ ಹೇಗೆ ಒಂದು ಜನರೇಷನ್ ನಲ್ಲಿ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಎಕ್ಸ್ಪ್ರೆಸ್ ಆಗುತ್ತೆ ಅನ್ನೋದರ ಕುರಿತಾದ ಸಾಕಷ್ಟು ವಿಷಯಗಳ ಬಗ್ಗೆ ಆಧಾರ ಸಹಿತವಾಗಿ ಮೊದಲು ತಿಳಿಸ್ಕೊಟ್ಟವರು ಗ್ರಿಗರ್ ಜಾನ್ ಮೆಂಡಲ್ ಅನ್ನುವ ವಿಜ್ಞಾನಿ. ಗ್ರಿಗರ್ ಜಾನ್ ಮೆಂಡಲ್ ಅವರನ್ನ ನಾವು ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಹೇಳಿ ಕೂಡ ಕರಿತೇವೆ, ಹಾಗೆ ಅವರನ್ನ ಟೀಚರ್ ಆಫ್ ಟೀಚರ್ಸ್ ಅಂತ ಹೇಳಿ ಕೂಡ ಕರಿತೇವೆ. ಯಾಕಂತ ಹೇಳಿದ್ರೆ ಗ್ರಿಗರ್ ಜಾನ್ ಮೆಂಡಲ್ ಅವರು ತಾವು ಟೀಚರ್ ಆಗಬೇಕು ಅನ್ನುವ ಕನಸನ್ನ ಇಟ್ಕೊಂಡು ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅವರು ಅಟೆಂಪ್ಟ್ ಮಾಡ್ತಾರೆ. ಅದರಲ್ಲಿ ಅವರು ಫೇಲ್ ಆಗಿ ತಮ್ಮ ಮಾನೆಸ್ಟ್ರಿಗೆ ವಾಪಸ್ ಬರ್ತಾರೆ. ಹೀಗೆ ಬಂದ ನಂತರ ತಮ್ಮ ಮಾನೆಸ್ಟ್ರಿಯಲ್ಲಿ ಇದ್ದಂತಹ ಗಾರ್ಡನ್ ಪೀಗಳ ಕುರಿತಾಗಿ ಅವರಿಗೆ ಕುತೂಹಲ ಹೆಚ್ಚಾಗುತ್ತೆ. ಆ ಗಾರ್ಡನ್ ಪೀಗಳಲ್ಲಿ ಸಾಕಷ್ಟು ವೇರಿಯೇಷನ್ಸ್ಗಳು, ವ್ಯತ್ಯಾಸಗಳು ಇರೋದನ್ನ, ಡಿಫ್ರೆನ್ಸಸ್ಗಳು ಇರೋದನ್ನ ಅವರು ಗಮನಿಸ್ತಾರೆ. ಲೇಟರ್ ಆನ್ ಅದೇ ಗಾರ್ಡನ್ ಪೀಯನ್ನ ಬಳಸ್ಕೊಂಡು ಅವರು ತಮ್ಮ ಹೈಬ್ರಿಡೈಸೇಷನ್ ಹಾಗೆ ಬ್ರೀಡಿಂಗ್ ಎಕ್ಸ್ಪೆರಿಮೆಂಟ್ಸ್ಗಳನ್ನ ಕಂಡಕ್ಟ್ ಮಾಡ್ತಾರೆ. ಸರಿನಾ? ಸೊ ಈ ಎಕ್ಸ್ಪೆರಿಮೆಂಟ್ಸ್ಗಳ ಸಹಾಯದಿಂದ ಅವರು ಜೆನೆಟಿಕ್ ಟ್ರಾನ್ಸ್ಮಿಷನ್ ಅನ್ನೋದು ಹೇಗೆ ನಡೀತಾ ಇದೆ, ಹೇಗೆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನೋದು ಎಕ್ಸ್ಪ್ರೆಸ್ ಆಗ್ತಾ ಇದೆ, ಹೇಗೆ ಒಂದು ಕ್ಯಾರೆಕ್ಟರಿಸ್ಟಿಕ್ ಅನ್ನ ಒಂದು ಫ್ಯಾಕ್ಟರ್ ಕಂಟ್ರೋಲ್ ಮಾಡುತ್ತೆ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಪ್ರಿನ್ಸಿಪಲ್ಸ್ಗಳನ್ನ ಅವರು ನಮಗೆ ತಿಳಿಸ್ಕೊಡ್ತಾರೆ. ಸರಿನಾ? ಸೊ ಗ್ರಿಗರ್ ಜಾನ್ ಮೆಂಡಲ್ ಅವರು ಗಾರ್ಡನ್ ಪೀಯನ್ನೇ ಯಾಕೆ ಬಳಸ್ಕೊಂಡ್ರು ಅಂತ ಹೇಳಿದ್ರೆ, ಆ ಗಾರ್ಡನ್ ಪೀಗಳಲ್ಲಿ ಕಂಡು ಬಂದಂತಹ ಸಾಕಷ್ಟು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ಗಳು ಹಾಗೆ ಆ ಗಾರ್ಡನ್ ಪೀಯ ಶಾರ್ಟರ್ ಲೈಫ್ ಸ್ಪ್ಯಾನ್. ಈ ಕಾರಣದಿಂದಾಗಿ ಮೆಂಡಲ್ ಅವರಿಗೆ ಶಾರ್ಟರ್ ಡ್ಯೂರೇಷನ್ ನಲ್ಲಿ ಹೆಚ್ಚು ಎಕ್ಸ್ಪೆರಿಮೆಂಟ್ಸ್ಗಳನ್ನ ಕಂಡಕ್ಟ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದರಿಂದ ಸಾಕಷ್ಟು ಕನ್ಕ್ಲೂಷನ್ಸ್ಗಳನ್ನು ಕೂಡ ಅವರು ಪಡ್ಕೊಂಡ್ರು. ಇಲ್ಲಿ ಮೆಂಡಲ್ ಅವರು ಒಟ್ಟಾರೆಯಾಗಿ ಗಾರ್ಡನ್ ಪಿಯಲ್ಲಿ ಇದ್ದಂತಹ 7 ಮೇಜರ್ ಕ್ಯಾರೆಕ್ಟರ್ಸ್ಗಳ ಬಗ್ಗೆ ಅವರು ಸ್ಟಡಿ ಮಾಡ್ತಾರೆ. ಈ ಕ್ಯಾರೆಕ್ಟರ್ಸ್ಗಳಲ್ಲಿ ಯಾವುದು ಡಾಮಿನೆಂಟ್ ಕ್ಯಾರೆಕ್ಟರ್, ಯಾವುದು ರಿಸೆಸಿವ್ ಟ್ರೇಟ್ ಅಥವಾ ಯಾವುದು ರಿಸೆಸಿವ್ ಕ್ಯಾರೆಕ್ಟರ್ ಅನ್ನುವ ಕನ್ಕ್ಲೂಷನ್ಸ್ಗಳನ್ನು ಕೂಡ ಅವರು ಲೇಟರ್ ಆನ್ ಕೊಡ್ತಾರೆ. ಸೊ ಉದಾಹರಣೆಯಾಗಿ ಈ ಟೇಬಲ್ನಲ್ಲಿ ನೀವು ಗಮನಿಸಬಹುದು ಯಾವ ಕ್ಯಾರೆಕ್ಟರ್ಸ್ಗಳನ್ನ ಮೆಂಡಲ್ ಅವರು ಸ್ಟಡಿ ಮಾಡಿದ್ರು, ಅದರಲ್ಲಿ ಯಾವುದು ಡಾಮಿನೆಂಟ್ ವರ್ಷನ್ ಹಾಗೆ ಯಾವುದು ರಿಸೆಸಿವ್ ವರ್ಷನ್ ಅನ್ನೋದನ್ನ ನೀವು ಇಲ್ಲಿ ತಿಳ್ಕೊಳ್ಬಹುದು. ಓಕೆನಾ? ಉದಾಹರಣೆಯಾಗಿ ಫ್ಲವರ್ ಕಲರ್ ಆಗಿರ್ಬೋದು, ಫ್ಲವರ್ ಪೊಸಿಷನ್ ಆಗಿರ್ಬೋದು, ಸೀಡ್ ಕಲರ್ ಆಗಿರ್ಬೋದು, ಸೀಡ್ ಶೇಪ್ ಆಗಿರ್ಬೋದು, ಹಾಗೆ ಪಾಡ್ ಶೇಪ್, ಪಾಡ್ ಕಲರ್ ಹಾಗೂ ಹೈಟ್ ಆಫ್ ದ ಪ್ಲಾಂಟ್. ಹೌದಾ? ಸೊ ಇಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಕೂಡ ಒಂದು ಡಾಮಿನೆಂಟ್ ಫಾರ್ಮ್ ಇದೆ, ಒಂದು ರಿಸೆಸಿವ್ ಫಾರ್ಮ್ ಇದೆ. ಸರಿನಾ? ಲೇಟರ್ ಆನ್ ಅವರು ಏನು ಕನ್ಕ್ಲೂಡ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದೊಂದು ಕ್ಯಾರೆಕ್ಟರ್ ಅನ್ನು ಕೂಡ ಯಾವುದೋ ಒಂದು ಫ್ಯಾಕ್ಟರ್ ಕಂಟ್ರೋಲ್ ಮಾಡ್ತಾ ಇದೆ ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತಾರೆ. ಸರಿನಾ? ಈ ಫ್ಯಾಕ್ಟರ್ ಇದೆಯಲ್ಲ, ಈ ಫ್ಯಾಕ್ಟರ್ಗೆ ನಾವು ಲೇಟರ್ ಆನ್ ಜೀನ್ ಅಂತ ಹೇಳಿ ಕರೆದ್ವಿ. ಸರಿನಾ? ಗ್ರಿಗರ್ ಜಾನ್ ಮೆಂಡಲ್ ಅವರು ಜೀನ್ ಅನ್ನುವ ಪದವನ್ನ ಕಾಯಿನ್ ಮಾಡಲಿಲ್ಲ, ಆದ್ರೆ ಅವರು ಏನ್ ಹೇಳ್ತಾರೆ, ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಗೆ ಒಂದು ಫ್ಯಾಕ್ಟರ್ ಇದೆ ಅಥವಾ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಅನ್ನ ಒಂದು ಫ್ಯಾಕ್ಟರ್ ಕಂಟ್ರೋಲ್ ಮಾಡ್ತಾ ಇದೆ ಅಂತ ಹೇಳಿ ಹೇಳ್ತಾರೆ. ಹೌದಾ? ಆ ಫ್ಯಾಕ್ಟರ್ಗೆ ನಾವು ಏನಂತ ಹೇಳಿ ಕರಿತೇವೆ, ಈಗ ಜೀನ್ ಅಂತ ಹೇಳಿ ಕರಿತೇವೆ. ಸರಿನಾ? ಸೊ ಇಲ್ಲಿ ಜೀನ್ ಅಂತ ಹೇಳಿದ್ರೆ ಏನು? ಜೀನ್ ಇಸ್ ಅ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಆರ್ ಸೀಕ್ವೆನ್ಸ್ ಆಫ್ DNA ದಟ್ ಕಂಟ್ರೋಲ್ಸ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಆರ್ ಕೋಡ್ಸ್ ಫಾರ್ ಸ್ಪೆಸಿಫಿಕ್ ಪ್ರೋಟೀನ್. ಅರ್ಥ ಆಗ್ತಿದೆಯಲ್ಲಪ್ಪ? ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಕೂಡ ಒಂದೊಂದು ಜೀನ್ ಇದೆ. ಸೊ ಈ ಜೀನ್ ಸಾಮಾನ್ಯವಾಗಿ ಯಾವುದರ ಮೂಲಕ ಎಕ್ಸ್ಪ್ರೆಸ್ ಮಾಡುತ್ತೆ ಅಂತ ಹೇಳಿದ್ರೆ, ಪ್ರೋಟೀನ್ ಸಿಂಥಸಿಸ್ ಮಾಡೋದ್ರ ಮೂಲಕ ಎಕ್ಸ್ಪ್ರೆಸ್ ಮಾಡುತ್ತೆ. ಇದನ್ನ ನಾನು ನಿಮಗೆ ಮತ್ತೆ ಮುಂದಿನ ಸ್ಲೈಡ್ ನಲ್ಲಿ ತಿಳಿಸ್ಕೊಡ್ತೀನಿ. ಸರಿನಾ? ಸೊ ನೀವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಿರೋ ಒಂದು ಅಂಶ ಅಂತ ಹೇಳಿದ್ರೆ, ಪ್ರತಿಯೊಂದು ಕ್ಯಾರೆಕ್ಟರ್ ಅನ್ನು ಕಂಟ್ರೋಲ್ ಮಾಡುವಂತ ಒಂದು ಜೀನ್ ಒಂದು ಜೀವಿಯಲ್ಲಿ ಇರುತ್ತೆ ಅಂತ. ಸರಿನಾ? ಸೊ ಈ ಜೀನ್ ಅನ್ನೋದು 2 ಫಾರ್ಮ್ ನಲ್ಲಿ ನಮಗೆ ಕಂಡು ಬರಬಹುದು. ಹೌದಾ? ಅದನ್ನ ನಾವು ಅಲ್ಲೀಲ್ಸ್ ಅಂತ ಹೇಳಿ ಕರಿತೇವೆ. ಸರಿನಾ? ಸೊ ಅಲ್ಲೀಲ್ಸ್ ಅಂತ ಹೇಳಿದ್ರೆ ಏನು? ಆಲ್ಟರ್ನೇಟಿವ್ ಫಾರ್ಮ್ ಆಫ್ ಜೀನ್ ಅಂತ ಹೇಳಿ. ಸರಿನಾ? ಉದಾಹರಣೆಯಾಗಿ ನೋಡಿ, ಈ ಟೇಬಲ್ ಅನ್ನೇ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಅಂತ ಇಟ್ಕೊಳ್ಳೋಣ. ಸರಿನಾ? ಈ ಕ್ಯಾರೆಕ್ಟರ್ಗೆ ಕಾರಣವಾಗುವಂತ ಒಂದು ಜೀನ್ ಇಲ್ಲಿದೆ ಅಂತ ಅನ್ಕೊಳ್ಳಿ. ಸರಿನಾ? ಸೊ ಒಂದು ಕ್ಯಾರೆಕ್ಟರ್ಗೆ ಕಾರಣವಾಗುವಂತ ಒಂದು ಜೀನ್ ಇದೆ. ಆ ಜೀನ್ 2 ಫಾರ್ಮ್ ನಲ್ಲಿ ಕಂಡು ಬರಬಹುದು. ಐದರ್ ಫ್ಲವರ್ ಕಲರ್ ಇದ್ದಿದ್ದು ಪರ್ಪಲ್ ನಲ್ಲಿ ಆದ್ರೂ ಕಾಣಬಹುದು ಅಥವಾ ವೈಟ್ ನಲ್ಲಿ ಆದ್ರೂ ಕಾಣಬಹುದು. ಸರಿನಾ? ಸೊ ಇದು ಒಂದು ಕ್ಯಾರೆಕ್ಟರ್ನ 2 ಆಲ್ಟರ್ನೇಟಿವ್ ಟ್ರೇಟ್ಸ್ ಆಯ್ತಲ್ವಾ? ಅದೇ ರೀತಿ ಒಂದು ಜೀನ್ ಯಾವಾಗಲೂ 2 ಫಾರ್ಮ್ ನಲ್ಲಿ ಕಂಡು ಬರುವಂತ ಸಾಧ್ಯತೆಗಳಿರುತ್ತೆ. ಅದನ್ನೇ ನಾವು ಅಲ್ಲೀಲ್ ಅಂತ ಹೇಳಿ ಕರಿತೇವೆ. ಈ ಪದಗಳ ಮೀನಿಂಗ್ ಮತ್ತೆ ಇವುಗಳ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸರಿನಾ? ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಹೈಟ್ ಇವಾಗ ಒಂದು ಕ್ಯಾರೆಕ್ಟರ್ ಅಲ್ವಪ್ಪ? ಹೈಟ್ ಅನ್ನೋದು ಒಂದು ಕ್ಯಾರೆಕ್ಟರ್. ಇದನ್ನ ಕಂಟ್ರೋಲ್ ಮಾಡಕ್ಕೆ ಒಂದು ಜೀನ್ ಇದೆ ಅಂತ ಅನ್ಕೊಳ್ಳಿ. ಆ ಜೀನ್
ಎರಡು ಫಾರ್ಮ್ ನಲ್ಲಿ ಕಂಡು ಬರಬಹುದು. ಅದನ್ನೇ ನಾವು ಅಲ್ಲಿಲ್ಸ್ ಅಂತ ಹೇಳಿ ಕರಿತೇವೆ. ಸರಿನಾ? ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಇವುಗಳು ಯಾಕೆ ಮುಖ್ಯ ಅಂತ ಹೇಳಿದ್ರೆ ನಾವು ಇವಾಗ ಜೆನೆಟಿಕ್ ಡಯಾಗ್ರಾಮ್ ನಲ್ಲಿ ಈ ಅಲ್ಲಿಲ್ಸ್ ಗಳ ಬಗ್ಗೆ ತಿಳ್ಕೊಳ್ತೇವೆ. ಸರಿನಾ? ಸೊ ಮೆಂಡೆಲ್ ಅವರು ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಕಂಡಕ್ಟ್ ಮಾಡಿ ಕೊಟ್ಟಂತ ಕನ್ಕ್ಲೂಷನ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮೊದಲು ಅವರು ಯಾವ ರೀತಿ ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಕಂಡಕ್ಟ್ ಮಾಡಿದ್ರು, ಅದರಿಂದ ಅವರು ಕಂಡುಕೊಂಡಂತಹ ಕನ್ಕ್ಲೂಷನ್ಸ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಮಾನೋ ಹೈಬ್ರಿಡ್ ಕ್ರಾಸ್. ಸರಿನಾ? ಮೆಂಡೆಲ್ ಅವರು ಯಾವಾಗಲೂ ಒಂದೊಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ನ ಗಮನದಲ್ಲಿಟ್ಕೊಂಡು ಒಂದೊಂದು ಕ್ಯಾರೆಕ್ಟರ್ನ ಒನ್ ಕ್ಯಾರೆಕ್ಟರ್ ಅಟ್ ಅ ಟೈಮ್ ಅವರು ಕ್ರಾಸ್ ಮಾಡ್ತಾ ಹೈಬ್ರಿಡೈಸೇಷನ್ ಮಾಡಿ ಅದರಿಂದ ಅವರು ತಮ್ಮ ರಿಸಲ್ಟ್ಸ್ಗಳನ್ನು ಒಬ್ಟೈನ್ ಮಾಡ್ಕೊಳ್ತಾರೆ. ಹೌದಾ? ಸೊ ಮೊದಲನೇದಾಗಿ ಮಾನೋ ಹೈಬ್ರಿಡ್ ಕ್ರಾಸ್ನಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ನ ಚೂಸ್ ಮಾಡಿಕೊಂಡು ಅದರ ಆಲ್ಟರ್ನೇಟಿವ್ ಫಾರ್ಮ್ಸ್ ಇರುವಂತಹ ಪ್ಲಾಂಟ್ಸ್ಗಳನ್ನು ಬ್ರೀಡ್ ಮಾಡಿ ಅವರು ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಸರಿನಾ? ಸೊ ಇಲ್ಲಿ ಮಾನೋ ಹೈಬ್ರಿಡ್ ಕ್ರಾಸ್ನಲ್ಲಿ ಏನು ಮಾಡ್ತಾರೆ? ದೇ ಟೇಕ್ ಒನ್ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ಹೌದಾ? ಆ ಒನ್ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಇರುವಂತಹ ಎರಡು ಪ್ಲಾಂಟ್ಸ್ಗಳನ್ನ ತೆಗೆದುಕೊಂಡು ಕ್ರಾಸ್ ಬ್ರೀಡ್ ಮಾಡಿ ಒಂದು ರಿಸಲ್ಟ್ ಅನ್ನ ಪಡ್ಕೊಳ್ತಾರೆ. ಅರ್ಥ ಆಗ್ತಿದಿಲ್ಲಪ್ಪ? ಮಾನೋ ಸಿಂಗಲ್. ಹೌದಾ? ಹೈಬ್ರಿಡ್ ಅಂತ ಹೇಳಿದ್ರೆ ಎರಡು ಕ್ರಾಸ್ಗಳ ಮಿಶ್ರಣ. ಹೌದಾ? ಎರಡು ಪ್ಲಾಂಟ್ಸ್ಗಳ ಮಿಶ್ರಣ. ಸರಿನಾ? ಅರ್ಥ ಆಗ್ತಿದೆಯಲ್ಲ? ಸೊ ಅ ಕ್ರಾಸ್ ಬಿಟ್ವೀನ್ plants having one pair of contrasting character is simply known as monohybrid cross. ಓಕೆನಾ? ಸೊ ಇವಾಗ ಹೈಟ್ ಅನ್ನೋದು ಒಂದು ಕ್ಯಾರೆಕ್ಟರ್ ಆಯ್ತಾ? ಒಂದೇ ಕ್ಯಾರೆಕ್ಟರ್. ಅದು ಎರಡು ಫಾರ್ಮ್ ನಲ್ಲಿ ಕಂಡು ಬರ್ಬೋದಾ? ಟಾಲ್ ಹಾಗೂ ಶಾರ್ಟ್ ಫಾರ್ಮ್ ಎರಡು ಫಾರ್ಮ್ ಇದೆಯಾ? ಒನ್ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಆಯ್ತಾ? ಸೊ ಇವುಗಳ ಮಧ್ಯೆ ಅವರು ಕ್ರಾಸ್ ಬ್ರೀಡ್ ಮಾಡಿ ಯಾವ ರಿಸಲ್ಟ್ ಅನ್ನ ಪಡ್ಕೊಂಡ್ರು ಅನ್ನೋದನ್ನ ನೋಡೋಣ. ಸರಿನಾ? ಸೊ ಪೇರೆಂಟಲ್ ಜನರೇಷನ್ ಅವ್ರು ಏನ್ ಮಾಡಿದ್ರು? ಪ್ಯೂರ್ ಟಾಲ್ ಪ್ಲಾಂಟ್ಸ್ ಗಳನ್ನ ತಗೊಂಡ್ರು, ಹಾಗೆ ಪ್ಯೂರ್ ಡ್ವಾರ್ಫ್ ಪ್ಲಾಂಟ್ಸ್ ಗಳನ್ನ ತಗೊಂಡ್ರು. ಹೌದಾ? ಅವ್ರಿಗೂ ಕೂಡ ಜೆನೆಟಿಕ್ ಮೇಕಪ್ ಏನಿದೆ ಅಂತ ಗೊತ್ತಿಲ್ಲ. ಹೌದಾ? ತಗೊಂಡಿದ್ದಾರೆ. ಟಾಲ್ ಪ್ಲಾಂಟ್ಸ್ ಗಳನ್ನ ತಗೊಂಡು ಡ್ವಾರ್ಫ್ ಪ್ಲಾಂಟ್ಸ್ ಗಳ ಜೊತೆ ಕ್ರಾಸ್ ಬ್ರೀಡ್ ಮಾಡ್ತಾರೆ. ಫಸ್ಟ್ ಅವ್ರು ಏನ್ ಮಾಡ್ತಾರೆ? ಇಲ್ಲಿ ಕ್ರಾಸ್ ಪಾಲಿನೇಷನ್ ಮಾಡ್ತಾರೆ. ಸರಿನಾ? ಕ್ರಾಸ್ ಪಾಲಿನೇಷನ್ ಮಾಡ್ತಾರೆ. ಹೌದಾ? ಕ್ರಾಸ್ ಪಾಲಿನೇಷನ್ ಮಾಡಿ ಫಸ್ಟ್ ಜನರೇಷನ್ ಇಂಡಿವಿಜುವಲ್ಸ್ ಗಳನ್ನ ಒಬ್ಟೈನ್ ಮಾಡ್ಕೊಳ್ತಾರೆ. F1 ಜನರೇಷನ್ ಅವರು ಪಡ್ಕೊಳ್ತಾರೆ. ಸೊ ಆಗ ಅವರು ನೋಡ್ತಾರೆ, ಸಾಮಾನ್ಯವಾಗಿ ಈಗ ಟಾಲ್ ಪ್ಲಾಂಟ್ಸ್ಗಳು ಮತ್ತೆ ಡ್ವಾರ್ಫ್ ಪ್ಲಾಂಟ್ಸ್ಗಳನ್ನ ನಾವು ಕ್ರಾಸ್ ಮಾಡಿದ್ರೆ ನಮ್ಮ ಮನಸ್ಸಲ್ಲಿ ಏನಿರುತ್ತೆ? ಮೀಡಿಯಂ ಸೈಜ್ ಪ್ಲಾಂಟ್ಗಳು ಬಂದ್ಬಿಡ್ಬೋದು ಅಂತ. ಹೌದಲ್ವಾ? ಆದರೆ ಆ ಮೀಡಿಯಂ ಸೈಜ್ ಪ್ಲಾಂಟ್ಸ್ಗಳು ಅವ್ರಿಗೆ ಇಲ್ಲಿ ಕಾಣೋದಿಲ್ಲ. ಎಲ್ಲ ಪ್ಲಾಂಟ್ಸ್ಗಳು ಕೂಡ ಟಾಲ್ ಆಗಿರುತ್ತೆ ಫಸ್ಟ್ ಜನರೇಷನ್ನಲ್ಲಿ. ಅದಾದ ನಂತರ ಅವ್ರು ಏನು ಮಾಡ್ತಾರೆ? ಈ ಫಸ್ಟ್ ಜನರೇಷನ್ನಲ್ಲಿ ಬಂದಂಥ F1 ಇಂಡಿವಿಜುವಲ್ಸ್ಗಳೇನಿದೆ ಅವುಗಳ ಮಧ್ಯೆ ಸೆಲ್ಫ್ ಪಾಲಿನೇಷನ್ ನಡೆಸಿ ಸೆಲ್ಫ್ ಕ್ರಾಸಿಂಗ್ ಮಾಡಿ ಮತ್ತೆ ಇನ್ನೊಂದು ಇನ್ನೊಂದು ಜನರೇಷನ್ ಆಫ್ ಆಫ್ ಸ್ಪ್ರಿಂಗ್ ಅನ್ನ ಪಡ್ಕೊಳ್ತಾರೆ. ಸೊ ಇಲ್ಲಿ ಅವರಿಗೆ ಏನ್ ಕಾಣುತ್ತೆ ಅಂತ ಹೇಳಿದ್ರೆ 3 ಟಾಲ್ ಪ್ಲಾಂಟ್ಸ್ಗಳು ಕಾಣುತ್ತೆ, ಒಂದು ಡ್ವಾರ್ಫ್ ಪ್ಲಾಂಟ್ ಕಾಣುತ್ತೆ. ಸರಿನಾ? ಸೊ ಇದಾದ ನಂತರ ಅವರು ಯಾವ ಕನ್ಕ್ಲೂಷನ್ಗೆ ಬರ್ತಾರೆ ಅಂತ ಹೇಳಿದ್ರೆ, ನೋಡಿ, ಅವರು ಫಸ್ಟ್ ಅರ್ಥ ಮಾಡ್ಕೊಂಡಿದ್ದೇನು? ಟಾಲ್ ಪ್ಲಾಂಟ್ಸ್ಗಳನ್ನ ಡ್ವಾರ್ಫ್ ಪ್ಲಾಂಟ್ಸ್ಗಳ ಜೊತೆ ಕ್ರಾಸ್ ಬ್ರೀಡ್ ಮಾಡಿದಾಗ ಎಲ್ಲಾ ಪ್ಲಾಂಟ್ಸ್ಗಳು ಟಾಲ್ ಆಗಿ ಹುಟ್ಬಿಡ್ತು. ಡ್ವಾರ್ಫ್ ಪ್ಲಾಂಟ್ಸ್ಗಳ ಕ್ಯಾರೆಕ್ಟರ್ ಎಲ್ಲೋಯ್ತಾಗಿದ್ರೆ ಅದೇ ಸೆಕೆಂಡ್ ಜನರೇಷನ್ನ ಅಂದ್ರೆ F1 ಜನರೇಷನ್ನ ಮತ್ತೆ ಸೆಲ್ಫ್ ಪಾಲಿನೇಷನ್ ಮಾಡಿ ಸೆಕೆಂಡ್ ಜನರೇಷನ್ ಆಫ್ ಸ್ಪ್ರಿಂಗ್ ಅನ್ನ ಪಡ್ಕೊಂಡಾಗ ಅವರಿಗೆ ಆ ಡ್ವಾರ್ಫ್ ಕ್ಯಾರೆಕ್ಟರ್ ಇರುವಂತ ಒಂದು ಪ್ಲಾಂಟ್ ಕೂಡ ಕಾಣುತ್ತೆ. ಈಗ ಅವರು ಕನ್ಕ್ಲೂಡ್ ಮಾಡ್ತಾರೆ, ಓಹೋ, there are some factors which are responsible for these characters. ಹೌದಾ? ಆ ಫ್ಯಾಕ್ಟರ್ಸ್ಗಳು ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಪಾಸ್ ಆನ್ ಆಗ್ತಾ ಇದೆ. ಯಾವುದೋ ಒಂದು ಸಮಯದಲ್ಲಿ ಒಂದು ಫ್ಯಾಕ್ಟರ್ ಎಕ್ಸ್ಪ್ರೆಸ್ ಆಗ್ತಾ ಇದೆ, ಇನ್ನೊಂದು ಫ್ಯಾಕ್ಟರ್ ಎಕ್ಸ್ಪ್ರೆಸ್ ಆಗ್ತಾ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾರೆ. ಸರಿನಾ? ಸೊ ಹಾಗೆ ಯಾವ ಫ್ಯಾಕ್ಟರ್ ಎಕ್ಸ್ಪ್ರೆಸ್ ಆಗ್ತಾ ಇದೆ, ಹೌದಾ, ಅದನ್ನ ಅವರು ಡಾಮಿನೆಂಟ್ ಅಂತ ಹೇಳಿ ಕರೀತಾರೆ. ಯಾವ ಫ್ಯಾಕ್ಟರ್ ಮೊದಲನೇ ಜನರೇಷನ್ ಎಕ್ಸ್ಪ್ರೆಸ್ ಆಗಿರ್ಲಿಲ್ಲ ಅದನ್ನ ಅವರು ರಿಸೆಸಿವ್ ಫ್ಯಾಕ್ಟರ್ ಅಂತ ಹೇಳಿ ಕರೀತಾರೆ. ಸರಿನಾ? ಸೊ ಹೀಗೆ ಅವರು ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಕಂಡಕ್ಟ್ ಮಾಡಿ ಒಂದಷ್ಟು ಕನ್ಕ್ಲೂಷನ್ಸ್ ಗಳನ್ನ ಅವರು ಕೊಡ್ತಾರೆ. ಇಲ್ಲಿ ಅವರು ಕೊಟ್ಟಂತಹ ಪ್ರಿನ್ಸಿಪಲ್ಸ್ ಗಳನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಕೊಡ್ತೇನೆ. ಸರಿನಾ? ಸೊ ಈಗ ಅವರು ಎಕ್ಸ್ಪೆರಿಮೆಂಟ್ಸ್ ಮಾಡಿದಾರಾ? ಸೊ ಅದಾದ ನಂತರ ಈ ಫಾರ್ಮ್ಸ್ಗಳು ಹೇಗೆ ಬಂದ್ವು ಅನ್ನೋದನ್ನ ಅರ್ಥ ಮಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ಅವರು ಕಂಡುಕೊಂಡಂತ ಒಂದಷ್ಟು ಕನ್ಕ್ಲೂಷನ್ಸ್ ಗಳಿದೆ ನೋಡಿ. ಸರಿನಾ? ಸೊ ಮೊದಲು ಅವರು ಮಾಡಿದಂತಹ ಅಬ್ಸರ್ವೇಷನ್ಸ್ ಗಳು ಯಾವುದು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಬಿಡೋಣ. ಸರಿನಾ? ಸೊ ಮೊದಲು ಟಾಲ್ ಪ್ಲಾಂಟ್ಸ್ಗಳು ಹಾಗೆ ಡ್ವಾರ್ಫ್ ಪ್ಲಾಂಟ್ಸ್ ಗಳನ್ನ ಕ್ರಾಸ್ ಬ್ರೀಡ್ ಮಾಡಿದಾಗ F1 ಜನರೇಷನ್ ನಲ್ಲಿ ಅವರಿಗೆ ಏನ್ ಸಿಕ್ತು? ಆಲ್ ಟಾಲ್ ಪ್ಲಾಂಟ್ಸ್ಗಳು ಸಿಕ್ಕಿದ್ವು. ಎಲ್ಲಾ ಪ್ಲಾಂಟ್ಸ್ಗಳು ಟಾಲ್ ಪ್ಲಾಂಟ್ಸ್ಗಳಾಗಿದ್ವು. ಯಾವುದೇ ರೀತಿಯ ಮೀಡಿಯಂ ಹೈಟ್ ಅಲ್ಲಿ ಕಂಡು ಬರಲಿಲ್ಲ. ಅದೇ ರೀತಿ F2 ಜನರೇಷನ್ ಅಲ್ಲಿ 1/4 ವರ್ ಶಾರ್ಟ್, 4ರಲ್ಲಿ 1 ಡ್ವಾರ್ಫ್ ಪ್ಲಾಂಟ್ ಆಗಿತ್ತು F2 ಜನರೇಷನ್ ನಲ್ಲಿ. ಹೌದಾ? ಹಾಗೆ ಫಿನೋಟೈಪಿಕ್ ರೇಷಿಯೋ ಆಫ್ F2 ಜನರೇಷನ್ 3:1, ಹಾಗೆ ಜಿನೋಟೈಪಿಕ್ ರೇಷಿಯೋ ಆಫ್ F2 ಜನರೇಷನ್ 1:2:1. ಇದು 1:2:1 ಹೇಗೆ ಸಿಕ್ತು ಅವರಿಗೆ ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸರಿನಾ?
ಸೊ ಇಲ್ಲಿ ಫಿನೋಟೈಪ್ ಹಾಗೂ ಜೀನೋಟೈಪ್ ಅಂತ ಹೇಳಿದ್ರೆ ಏನು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಫಿನೋಟೈಪ್ ಅಂತ ಹೇಳಿದ್ರೆ ಫಿಸಿಕಲ್ ಅಪಿಯರೆನ್ಸ್. ಒಂದು ಪ್ಲಾಂಟ್ ಅನ್ನ ನೀವು ನೋಡಿದ ತಕ್ಷಣ ಅದರ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಹೇಗಿದೆ ಅದನ್ನ ನಾವು ಫಿನೋಟೈಪ್ ಅಂತ ಹೇಳಿ ಕರಿತೇವೆ. ವೆದರ್ ಇಟ್ ಇಸ್ ಅ ಟಾಲ್ ಪ್ಲಾಂಟ್ ಆರ್ ಶಾರ್ಟ್ ಪ್ಲಾಂಟ್ ಅಥವಾ ಡ್ವಾರ್ಫ್ ಪ್ಲಾಂಟ್, ಹೌದಾ, ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಅದನ್ನ ನಾವು ಫಿನೋಟೈಪ್ ಅಂತ ಹೇಳಿ ಕರಿತೇವೆ. ಈ ಜೀನೋಟೈಪ್ ಅನ್ನೋದು ನೋಡಿದ ತಕ್ಷಣ ಗೊತ್ತಾಗಲ್ಲ, ಇದು ಜೆನೆಟಿಕ್ ಮೇಕಪ್. ಆ ಜೀವಿಯ ಒಳಗಡೆ ಯಾವ ರೀತಿಯ ಜೀನ್ಸ್ಗಳಿದೆ, ವೆದರ್ ಇಟ್ ಈಸ್ ಹ್ಯಾವಿಂಗ್ ಡಾಮಿನೆಂಟ್ ಜೀನ್ ಆರ್ ರಿಸೆಸಿವ್ ಜೀನ್, ಹೌ ದ ಜೀನ್ಸ್ ಆರ್, ವೆದರ್ ದೇ ಆರ್ ಇನ್ ಹೋಮೋಝೈಗಸ್ ಕಂಡೀಷನ್ ಆರ್ ಇನ್ ಹೆಟಿರೋಝೈಗಸ್ ಕಂಡೀಷನ್, ಹೌದಾ. ಸೊ ಈ ರೀತಿಯಾದ ಜೆನೆಟಿಕ್ ಮೇಕಪ್ ಏನಿದೆ ಅದನ್ನ ನಾವು ಜೀನೋಟೈಪ್ ಅಂತ ಹೇಳಿ ಕರಿತೇವೆ, ಸರಿನಾ. ಹೋಮೋಝೈಗಸ್ ಅಂತ ಹೇಳಿದ್ರೆ ಯಾವಾಗ ಎರಡು ಒಂದೇ ರೀತಿಯ ಅಲೀಲ್ಸ್ಗಳು ಕಂಡು ಬರುತ್ತವೋ ಅಂತ ಸಂದರ್ಭದಲ್ಲಿ ನಾವು ಅದನ್ನ ಹೋಮೋಝೈಗಸ್ ಕಂಡೀಷನ್ ಅಂತ ಹೇಳಿ ಕರಿತೇವೆ, ಹೌದಾ. ವೆನ್ ಟೂ ಸಿಮಿಲರ್ ಅಲೀಲ್ಸ್ ಆರ್ ಪ್ರೆಸೆಂಟ್. ಯಾವಾಗ ನಾವು ಹೆಟಿರೋಝೈಗಸ್ ಅಂತ ಹೇಳಿ ಕರಿತೇವೆ, ವೆನ್ ಟೂ ಡಿಸಿಮಿಲರ್ ಅಲೀಲ್ಸ್ ಆರ್ ಪ್ರೆಸೆಂಟ್ ಟುಗೆದರ್, ದಟ್ ಟೈಮ್ ವಿ ಕಾಲ್ ಇಟ್ ಆಸ್ ಹೆಟಿರೋಝೈಗಸ್. ಅರ್ಥ ಆಗ್ತಿದ್ಯಾ? ಎರಡು ಬೇರೆ ಬೇರೆ ರೀತಿಯ ಅಲೀಲ್ಸ್ಗಳು ಒಟ್ಟಿಗೆ ಇದ್ದಾಗ ಅದನ್ನ ನಾವು ಹೆಟಿರೋಝೈಗಸ್ ಅಂತ ಹೇಳಿ ಕರಿತೇವೆ, ಹೆಟಿರೋಝೈಗಸ್ ಕಂಡೀಷನ್ ಅಂತ ಹೇಳಿ ಕರಿತೇವೆ. ಎರಡು ಅಲೀಲ್ಸ್ಗಳು ಸಿಮಿಲರ್ ಆಗಿದ್ದಾಗ ನಾವು ಅದನ್ನ ಹೋಮೋಝೈಗಸ್ ಕಂಡೀಷನ್ ಅಂತ ಹೇಳಿ ಕರಿತೇವೆ, ಸರಿನಾ. ಸೊ ಇದು ಹೋಮೋಝೈಗಸ್ ಕಂಡೀಷನ್, ಹಾಗೆ ಇದು ಹೆಟಿರೋಝೈಗಸ್ ಕಂಡೀಷನ್, ಸರಿನಾ. ಓಕೆನಾ. ಸೊ ಹೀಗೆ ಅದಾದ ನಂತರ ಅವರು ಕಂಡುಕೊಂಡಂತ ಕನ್ಕ್ಲೂಷನ್ಸ್ಗಳು ಏನು? ಈಗ ಒಂದು ಪ್ಲಾಂಟ್ ಟಾಲ್ ಆಗಿರಬೇಕು ಅಂತ ಹೇಳಿದ್ರೆ ಐದರ್ ಇಟ್ ಶುಡ್ ಹ್ಯಾವ್ ಕ್ಯಾಪಿಟಲ್ ಟಿ, ಹೌದಾ. ಐದರ್ ಇಟ್ ಕ್ಯಾನ್ ಬಿ ಇನ್ ಕ್ಯಾಪಿಟಲ್ ಟಿ ಆರ್ ಇಟ್ ಕ್ಯಾನ್ ಬಿ ಇನ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಬಟ್ ಒಂದು ಡಾಮಿನೆಂಟ್ ಜೀನ್ ಇರಲೇಬೇಕು, ಸರಿನಾ. ಅರ್ಥ ಆಗ್ತಿದ್ಯಾ? ಸೊ ಇದು ಅವರ ಫಸ್ಟ್ ಕನ್ಕ್ಲೂಷನ್ ಆಯ್ತು, ಹೌದಾ. ಸೊ ಇಲ್ಲಿ ಈಗ ಪ್ಯೂರ್ ಟಾಲ್ ಪ್ಲಾಂಟ್ ಇದೆ ಅಂತ ಹೇಳಿದ್ರೆ ಅದು ಸಾಮಾನ್ಯವಾಗಿ ಹೋಮೋಝೈಗಸ್ ಟಾಲ್ ಕಂಡೀಷನ್ ಅಲ್ಲಿ ಇದೆ ಅಂತ ಅರ್ಥ, ಸರಿನಾ. ಎರಡು ಕ್ಯಾಪಿಟಲ್ ಟಿಗಳು ಅಲ್ಲಿದೆ ಅಂತ ಅರ್ಥ, ಸರಿನಾ. ಕ್ಯಾಪಿಟಲ್ ಟಿ. ಡ್ವಾರ್ಫ್ ಇದೆ ಅಂತ ಹೇಳಿದ್ರೆ ಇಟ್ ಶುಡ್ ಬಿ ಹ್ಯಾವಿಂಗ್ ಎರಡು ರಿಸೆಸಿವ್ ಜೀನ್ಸ್ಗಳು ಒಟ್ಟಿಗಿರಬೇಕು, ಆಗ ಮಾತ್ರ ಪ್ಲಾಂಟ್ಸ್ಗಳು ಶಾರ್ಟ್ ಆಗಿರುತ್ತವೆ, ಹೌದಾ. ಅದಾದ ನಂತರ ಅ ಸಿಂಗಲ್ ಕಾಪಿ ಆಫ್ ಅಲೀಲ್ ಆರ್ ಸಿಂಗಲ್ ಕಾಪಿ ಆಫ್ ಜೀನ್ ಈಸ್ ಎನಫ್, ಓಕೆ, ಟು ಮೇಕ್ ಪ್ಲಾಂಟ್ಸ್ ಟಾಲ್. ಯಾವ ಜೀನ್ ಒಂದು ಜೀನ್ ಇದ್ರೆ ಸಾಕು ಆ ಪ್ಲಾಂಟ್ಸ್ಗಳು ಟಾಲ್ ಆಗಿ ಮಾರ್ಪಾಡಾಗುತ್ತವೆ. ಆ ಜೀನ್ ಯಾವ್ದಿದೆಯಲ್ಲ ಅದನ್ನ ನಾವು ಡಾಮಿನೆಂಟ್ ಜೀನ್ ಅಂತ ಹೇಳಿ ಕರಿತೇವೆ, ಸರಿನಾ. ಸಿ, ಅ ಸಿಂಗಲ್ ಕಾಪಿ ಆಫ್ ಅಲೀಲ್ ಈಸ್ ಎನಫ್ ಟು ಮೇಕ್ ದ ಪ್ಲಾಂಟ್ ಟಾಲ್, ವೈಲ್ ದ ಬೋತ್ ಕಾಪೀಸ್ ಮಸ್ಟ್ ಬಿ ಟಿ ಫಾರ್ ದ ಪ್ಲಾಂಟ್ ಟು ಬಿ ಶಾರ್ಟ್ ಅಂತ ಹೇಳಿದ್ರೆ, ಈಗ ಒಂದು ಪ್ಲಾಂಟ್ ಟಾಲ್ ಆಗಬೇಕು ಅಂತ ಹೇಳಿದ್ರೆ ಜಸ್ಟ್ ಒಂದು ಟಾಲ್ ಟಿ ಇದ್ರೆ ಸಾಕು, ಒಂದು ಡಾಮಿನೆಂಟ್ ಜೀನ್ ಇದ್ರೆ ಸಾಕು. ಅದೇ ಡ್ವಾರ್ಫ್ ಪ್ಲಾಂಟ್ ಆಗಬೇಕು ಅಂತ ಹೇಳಿದ್ರೆ ಎರಡೂ ಜೀನ್ಗಳು ಕೂಡ ಶಾರ್ಟ್ ಅಂತ ಹೇಳಿದ್ರೆ ಎರಡೂ ಜೀನ್ಗಳು ಕೂಡ ಹೋಮೋಝೈಗಸ್ ಕಂಡೀಷನ್ ಅಲ್ಲಿ ಇರಬೇಕು. ಎರಡು ಸ್ಮಾಲ್ ಟಿ ಆಗಿದ್ರೆ ಮಾತ್ರ ಆ ಪ್ಲಾಂಟ್ ಶಾರ್ಟ್ ಆಗುತ್ತೆ ಅಂತ ಅರ್ಥ, ಸರಿನಾ. ಕ್ಯಾರೆಕ್ಟರ್ಸ್ ಆರ್ ಟ್ರೇಟ್ಸ್ ಲೈಕ್ ಟಿ ಅಂತ ಹೇಳಿದ್ರೆ ಕ್ಯಾಪಿಟಲ್ ಟಿ, ಯಾವ ಜೀನ್ ಯಾವ ಅಲೀಲ್ ಎಕ್ಸ್ಪ್ರೆಸ್ ಮಾಡ್ತಾ ಇದೆಯೋ ಅಂಥ ಜೀನ್ಸ್ಗಳನ್ನ ಅಂಥ ಅಲೀಲ್ಸ್ಗಳನ್ನ ನಾವು ಡಾಮಿನೆಂಟ್ ಜೀನ್ಸ್ ಅಂತ ಹೇಳಿ ಕರಿತೇವೆ. ಈ ಕಾರಣದಿಂದಾಗಿ ಇಲ್ಲಿ ಯಾವ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೋ ಅದನ್ನ ನಾವು ಡಾಮಿನೆಂಟ್ ಟ್ರೇಟ್ ಅಂತ ಹೇಳಿ ಕರಿತೇವೆ, ಸರಿನಾ. ಉದಾಹರಣೆಯಾಗಿ ಟಾಲ್ ಮತ್ತೆ ಶಾರ್ಟ್ ಮಧ್ಯೆ ಈಗ ನಮಗೆ ಯಾವುದು ಡಾಮಿನೆಂಟ್ ಅಂತ ಗೊತ್ತಾಯ್ತು, ಟಾಲ್ ಈಸ್ ಡಾಮಿನೆಂಟ್ ಅಂತ ಗೊತ್ತಾಯ್ತು, ಹೌದಲ್ವಾ. ಸೊ ಬಿಕಾಸ್ ಇಟ್ ಈಸ್ ಎಕ್ಸ್ಪ್ರೆಸ್ಸಿಂಗ್, ಹೌದಲ್ವಾ, ಇಟ್ ಎಕ್ಸ್ಪ್ರೆಸ್ ಇಟ್ ಸೆಲ್ಫ್. ಸೊ ಟಿ, ಸ್ಮಾಲ್ ಟಿ, ರಿಸೆಸಿವ್ ಜೀನ್ಸ್ ಅಥವಾ ಡ್ವಾರ್ಫ್ ಕ್ಯಾರೆಕ್ಟರ್ ಏನಿದೆ ಇದು ರಿಸೆಸಿವ್ ಟ್ರೇಟ್ ಅಂತ ಗೊತ್ತಾಯ್ತು. ಯಾಕಂತ ಹೇಳಿದ್ರೆ ಇದು ಎಕ್ಸ್ಪ್ರೆಸ್ ಆಗಬೇಕು ಅಂತ ಹೇಳಿದ್ರೆ ಎರಡೂ ಅಲೀಲ್ಸ್ಗಳು ಒಂದೇ ಫಾರ್ಮ್ ನಲ್ಲಿ ಇರಬೇಕು, ಹೌದಾ. ಸೊ ಬಿಕಾಸ್ ಇಟ್ ರಿಮೇನ್ಸ್ ಸಪ್ರೆಸ್ಡ್ ಇನ್ ಪ್ರೆಸೆನ್ಸ್ ಆಫ್ ಒನ್ ಕ್ಯಾಪಿಟಲ್ ಟಿ ಅಥವಾ ಒನ್ ಡಾಮಿನೆಂಟ್ ಅಲೀಲ್, ಓಕೆನಾ. ಸೊ ಈಗ ಅವರು ಅರ್ಥ ಮಾಡ್ಕೊಳ್ತಾರೆ, ಪ್ಯೂರ್ ಟಾಲ್ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಹ್ಯಾವಿಂಗ್ ಕ್ಯಾಪಿಟಲ್ ಟಿ. ಡ್ವಾರ್ಫ್ ಇರಬೇಕು ಅಂತ ಹೇಳಿದ್ರೆ ಇಟ್ ಶುಡ್ ಬಿ ಹ್ಯಾವಿಂಗ್ ಸ್ಮಾಲ್ ಟಿ. ಸೊ ಇವೆರಡನ್ನ ಕ್ರಾಸ್ ಮಾಡಿದಾಗ F1 ಜನರೇಷನ್ ನಲ್ಲಿ ಎಲ್ಲ ಟಾಲ್ ಪ್ಲಾಂಟ್ ಆಗಿದೆ ಅಂತ ಹೇಳಿದ್ರೆ ಮಿನಿಮಮ್ ಒಂದಾದ್ರೂ ಕ್ಯಾಪಿಟಲ್ ಟಿ ಇರಬೇಕಲ್ವಾ, ಹೌದಾ. ಅದಾದ ನಂತರ ಈ ಎರಡು F1 ಇಂಡಿವಿಜುವಲ್ಸ್ಗಳನ್ನ ಕ್ರಾಸ್ ಬ್ರೀಡ್ ಸೆಲ್ಫ್ ಪಾಲಿನೇಷನ್ ಮಾಡಿದಾಗ ಒಂದು ಟಾಲ್ ಪ್ಲಾಂಟ್ ಬರ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಈ ಎರಡು ಅಲೀಲ್ಸ್ಗಳು ಒಟ್ಟಿಗೆ ಕೂಡಿ ಒಂದು ಡ್ವಾರ್ಫ್ ಪ್ಲಾಂಟ್ ಆಗಿದೆ ಅಂತ, ಹೌದಾ. ಸೊ ಇದನ್ನೇ ಅವರು ಜೆನೆಟಿಕ್ ಡಯಾಗ್ರಾಮ್ ನಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಯಾವ ಪಾಸಿಬಿಲಿಟೀಸ್ ಇರಬಹುದು ಅಂತ ಹೇಳಿದ್ರೆ ನೋಡಿ, ಒಂದು ಹೋಮೋಝೈಗಸ್ ಟಾಲ್ ಪ್ಲಾಂಟ್ ಬರಬಹುದು, ಎರಡು ಹೆಟಿರೋಝೈಗಸ್ ಟಾಲ್ ಪ್ಲಾಂಟ್ ಬರಬಹುದು, ಒಂದು ಹೋಮೋಝೈಗಸ್ ಡ್ವಾರ್ಫ್ ಪ್ಲಾಂಟ್ ಬರಬಹುದು. ಸೊ ಈ ರೀತಿಯಾಗಿ ಅವರಿಗೆ ಜೀನೋಟೈಪಿಕ್ ರೇಷಿಯೋ 1:2:1 ಸಿಗುತ್ತೆ. 1
homozygous tall, 2 heterozygous tall, 1 homozygous dwarf. ಅದೇ ಫಿನೋಟೈಪಿಕ್ ರೇಷಿಯೋ ನೋಡಿದ ತಕ್ಷಣ 3 ಟಾಲ್ ಪ್ಲಾಂಟ್ ಆಗಿ ಕಾಣಿಸ್ಬಿಡುತ್ತೆ, 1 ಡಾರ್ಫ್ ಪ್ಲಾಂಟ್ ಆಗಿ ಕಾಣಿಸ್ಬಿಡುತ್ತೆ. ಸೊ ಈ ಎಕ್ಸ್ಪೆರಿಮೆಂಟ್ನ ಮೂಲಕ ಅವರು 2 ಪ್ರಿನ್ಸಿಪಲ್ಸ್ಗಳನ್ನು ಅವರು ಕೊಡ್ತಾರೆ. ಅದು ದ ಲಾ ಆಫ್ ಡಾಮಿನೆನ್ಸ್ ಅಂಡ್ ದ ಲಾ ಆಫ್ ಸೆಗ್ರಿಗೇಷನ್. ಇದನ್ನ ಈ ಮೋನೋಹೈಬ್ರಿಡ್ ಕ್ರಾಸ್ನ ಸಹಾಯದಿಂದ ನಾವು ಈ 2 ಲಾಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಬಹುದು. ಒಂದು ಲಾ ಆಫ್ ಡಾಮಿನೆನ್ಸ್, ಇದರ ಪ್ರಕಾರ ದೇರ್ ಆರ್ 2 ಅಲ್ಲಿಲ್ಸ್ ಫಾರ್ ಅ ಜೀನ್. ಅಂದ್ರೆ ಜೀನ್ಗೆ 2 ಅಲ್ಲಿಲ್ಸ್ಗಳಿದೆ ಅಂತ ಹೇಳಿದ್ರೆ ಜೀನ್ 2 ಫಾರ್ಮ್ನಲ್ಲಿ ಕಾಣಬಹುದು. ಒನ್ ಈಸ್ ಡಾಮಿನೆಂಟ್, ದ ಅದರ್ ಒನ್ ಈಸ್ ರಿಸೆಸಿವ್. Dominant gene is expressed over recessive gene. Always remember, dominant gene is expressed over recessive gene. ಹೌದಾ? ಸೊ ಇದೊಂದಾಯ್ತಾ. ನಂತರ ಲಾ ಆಫ್ ಸೆಗ್ರಿಗೇಷನ್. ಡ್ಯೂರಿಂಗ್ ದ ಫಾರ್ಮೇಶನ್ ಆಫ್ ಗ್ಯಾಮೇಟ್ ಈಚ್ ಅಲೀಲ್ ಸೆಗ್ರಿಗೇಟ್ ಫ್ರಮ್ ಈಚ್ ಅದರ್. ಸರಿನಾ? ಫಾರ್ಮೇಶನ್ ಗ್ಯಾಮೇಟ್ಸ್ಗಳು ಫಾರ್ಮ್ ಆಗುವಾಗ ಆ ಝೈಗೋಟ್ನಲ್ಲಿ ಇದ್ದಂತಹ ಅಲೀಲ್ಸ್ಗಳು ಆ ಗ್ಯಾಮೆಟ್ಸ್ ಫಾರ್ಮ್ ಆಗುವಾಗ ಸೆಗ್ರಿಗೇಟ್ ಆಗುತ್ತವೆ ಅಂತ. ಉದಾಹರಣೆಗೆ ನೋಡಿ, ಇಲ್ಲಿ ಈಗ ಟಾಲ್ ಪ್ಲಾಂಟ್ಸ್ನಲ್ಲಿ 2 ಅಲೀಲ್ಸ್ಗಳು ಹೋಮೋಸೈಗಸ್ ಟಾಲ್ ಕಂಡೀಷನ್ ಅಲ್ಲಿ ಇದೆಯಲ್ವಪ್ಪ. ಈಗ ಇಲ್ಲಿ ಗ್ಯಾಮೆಟ್ಸ್ಗಳು ಫಾರ್ಮ್ ಆಗುವಾಗ ಈ ಅಲೀಲ್ಸ್ಗಳು ಸೆಗ್ರಿಗೇಟ್ ಆಗುತ್ತವೆ ಅಥವಾ ಸಪರೇಟ್ ಆಗುತ್ತವೆ. ಹೌದಾ? ಇಲ್ಲಿ ನೋಡಿ, ಈ ಕ್ರಾಸ್ನಲ್ಲಿ ನಿಮ್ಗೆ ಅರ್ಥ ಆಗ್ತಿದೆಯಲ್ವಾ? ಸೊ ಇಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದೆ. ಗ್ಯಾಮೆಟ್ಸ್ಗಳು ಫಾರ್ಮ್ ಆಗುವಾಗ ಒಂದು ಗ್ಯಾಮೆಟ್ನಲ್ಲಿ ಈ ಕ್ಯಾಪಿಟಲ್ ಟಿ ಇದೆ, ಇನ್ನೊಂದು ಗ್ಯಾಮೆಟ್ನಲ್ಲಿ ಸ್ಮಾಲ್ ಟಿ ಇದೆ ಅಂತ ಹೇಳಿದ್ರೆ ಅಲೀಲ್ಸ್ಗಳು ಸೆಗ್ರಿಗೇಟ್ ಆಗ್ತಾ ಇದೆ. ಹೌದಾ? ಅದಾದ ನಂತರ ಈ ಗ್ಯಾಮೆಟ್ಸ್ಗಳು ಕೂಡ ಈ ಅಲೀಲ್ಸ್ಗಳು ಕೂಡ ಇಂಡಿಪೆಂಡೆಂಟ್ ಆಗಿ ಫ್ಯೂಸ್ ಆಗುತ್ತವೆ. ಅದನ್ನ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ನಲ್ಲಿ ನಾವು ತಿಳ್ಕೊಳ್ಬಹುದು. ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಅದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದಿನ ಸ್ಲೈಡ್ ನಲ್ಲಿ. ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ನ ಪ್ರಕಾರ alleles of 2 or more different genes, when there are 2 or more different genes and their alleles gets segregated or assorted into the gametes independently. ತುಂಬಾ ರ್ಯಾಂಡಮ್ ಆಗಿ ಇಂಡಿಪೆಂಡೆಂಟ್ ಆಗಿ ಈ ಅಲೀಲ್ಸ್ಗಳು ಗ್ಯಾಮೆಟ್ಸ್ಗಳಲ್ಲಿ ಸೆಗ್ರಿಗೇಟ್ ಆಗುತ್ತೆ ಅಥವಾ ಅಸಾರ್ಟ್ ಆಗುತ್ತವೆ ಅನ್ನೋದನ್ನ ಅವರು ಈ ಲಾದ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾರೆ. ನಿಮಗೆ ಈ ಲಾಸ್ಗಳು ಕೂಡ ಅರ್ಥ ಆಗಿರಬೇಕು. ಸರಿನಾ? ನಿಮಗೆ ಫ್ಯೂಚರ್ನಲ್ಲಿ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ಅರ್ಥ ಆಗ್ತಿದಿಲ್ಲಪ್ಪ? ಮಾನೋಹೈಬ್ರಿಡ್ ಕ್ರಾಸ್ ಅರ್ಥ ಆಯ್ತಲ್ಲ ನಿಮಗೆ? ಹೋಮೋಸೈಗಸ್ ಟಾಲ್ ಪ್ಲಾಂಟ್ ಕ್ರಾಸ್ಡ್ ವಿತ್ ಹೋಮೋಸೈಗಸ್ ಡ್ವಾರ್ಫ್ ಪ್ಲಾಂಟ್ ಫಸ್ಟ್ ಕ್ರಾಸ್ ಪಾಲಿನೇಷನ್ ಮಾಡಿ ಫಸ್ಟ್ ಜನರೇಷನ್ ನಲ್ಲಿ ಎಲ್ಲಾ ಟಾಲ್ ಪ್ಲಾಂಟ್ಸ್ಗಳು ಬರುತ್ತೆ. ಆದರೆ ಫಸ್ಟ್ ಜನರೇಷನ್ ಅಲ್ಲಿ ಆ ಪ್ಲಾಂಟ್ಸ್ಗಳ ಜೆನೆಟಿಕ್ ಮೇಕಪ್ ಅನ್ನೋದು ಹೆಟೆರೋಸೈಗಸ್ ಕಂಡೀಷನ್ ಅಲ್ಲಿ ಇರುತ್ತೆ. ಹೌದಾ? ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಆಗಿರುತ್ತೆ. ನಂತರ F1 ಜನರೇಷನ್ ಇಂಡಿವಿಜುವಲ್ಸ್ಗಳನ್ನ ಸೆಲ್ಫ್ ಪಾಲಿನೇಷನ್ ಮಾಡಿದ ನಂತರ F2 ಜನರೇಷನ್ಸ್ ನಲ್ಲಿ ಬಂದಂತಹ ಇಂಡಿವಿಜುವಲ್ಸ್ಗಳಲ್ಲಿ 3 ಟಾಲ್ ಪ್ಲಾಂಟ್ಸ್ಗಳಾಗಿರುತ್ತೆ, 1 ಡಾರ್ಫ್ ಪ್ಲಾಂಟ್ ಆಗಿರುತ್ತೆ. ಇದನ್ನೇ ನಾವು ಫಿನೋಟೈಪಿಕ್ ರೇಷಿಯೋ ಅಂತ ಹೇಳಿ ಕರಿತೇವೆ. ಫಿನೋಟೈಪಿಕ್ ರೇಷಿಯೋ ಈಸ್ 3:1. ನಂತರ ಜಿನೋಟೈಪಿಕ್ ರೇಷಿಯೋ ಈಸ್ 1:2:1. 1 ಹೋಮೋಸೈಗಸ್ ಟಾಲ್, 2 ಹೆಟೆರೋಸೈಗಸ್ ಟಾಲ್ ಅಂಡ್ 1 ಹೋಮೋಸೈಗಸ್ ಡ್ವಾರ್ಫ್. ಇದು ಹೇಗೆ ಬಂತು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ? ಹೇಗೆ ಕನ್ಕ್ಲೂಷನ್ ಅವರು ಪಡ್ಕೊಂಡ್ರು ಅಂತ ಅರ್ಥ ಆಗ್ತಿದೆಯಲ್ಲ? ಸೊ ಈಗ ನಾವು ಡೈಹೈಬ್ರಿಡ್ ಕ್ರಾಸ್ ಅನ್ನ ಕೂಡ ಅರ್ಥ ಮಾಡ್ಕೊಂಡ್ಬಿಡೋಣ ಅದೇ ರೀತಿ. ಸೊ ಇದರ ಮುಖಾಂತರ ನಾವು ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅನ್ನು ಕೂಡ ಅರ್ಥ ಮಾಡ್ಕೊಳ್ಳೋಣ. ಸರಿನಾ? ಸೊ ಇಲ್ಲಿ ಡೈಹೈಬ್ರಿಡ್ ಕ್ರಾಸ್ ನಲ್ಲಿ ಏನ್ ಮಾಡ್ತಾ ಇದ್ದಾರೆ ಮೆಂಡಲ್ ಅವರು? 2 ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಗಳನ್ನ ತಗೊಂಡು ಕ್ರಾಸ್ ಬ್ರೀಡ್ ಮಾಡ್ತಾ ಇದ್ದಾರೆ. ಹೌದಾ? ಮಾನೋಹೈಬ್ರಿಡ್ ನಲ್ಲಿ 1 ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಇತ್ತು. ಹೌದಲ್ವಾ? ಟಾಲ್ ಆರ್ ಶಾರ್ಟ್, ಟಾಲ್ ಅಂಡ್ ಶಾರ್ಟ್. ಹೌದಲ್ವಾ? ಹೈಟ್ ಅನ್ನೋ ಒಂದು ಕ್ಯಾರೆಕ್ಟರ್, ಅದರ 2 ಆಲ್ಟರ್ನೇಟಿವ್ ಫಾರ್ಮ್, 1 ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಇಲ್ಲಿ 2 ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ನ ಅವ್ರು ತಗೊಳ್ತಾ ಇದ್ದಾರೆ. ಉದಾಹರಣೆಗೆ ರೌಂಡ್ ಸೀಡ್ ಶೇಪ್ ಅಂಡ್ ಸೀಡ್ ಕಲರ್. ಹೌದಾ? 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ಗಳಾಯ್ತಾ? ಹಾಗೆ ಇದರಲ್ಲಿ ಯಾವ್ಯಾವ ಫಾರ್ಮ್ಸ್ಗಳಿದೆ? ಒಂದು ಸೀಡ್ ಶೇಪ್ನಲ್ಲಿ ಬಂದಾಗ ರೌಂಡ್ ಸೀಡ್ಸ್ ಇದೆ, ಹಾಗೆ ರಿಂಕಲ್ಡ್ ಸೀಡ್ಸ್ ಇದೆ. ಕಲರ್ ವಿಷಯಕ್ಕೆ ಬಂದಾಗ ಯೆಲ್ಲೋ ಸೀಡ್ಸ್ ಇದೆ, ಹಾಗೆ ಗ್ರೀನ್ ಸೀಡ್ಸ್ ಇದೆ. ಹೌದಾ? ಸೊ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ಗಳನ್ನ 2 ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ಗಳನ್ನ ಅವ್ರು ತಗೊಂಡು ಇಲ್ಲಿ ಕ್ರಾಸ್ ಬ್ರೀಡ್ ಮಾಡ್ತಾರೆ. ಏನ್ ಮಾಡ್ತಾರೆ ನೋಡೋಣ. ಮೊದಲು ಅವ್ರು ಏನ್ ಮಾಡ್ತಾರೆ? ಯೆಲ್ಲೋ ರೌಂಡ್ ಪ್ಲಾಂಟ್ಸ್ಗಳನ್ನ ತಗೊಂಡು, ಯೆಲ್ಲೋ ರೌಂಡ್ ಫಿನೋಟೈಪ್ ಏನಪ್ಪ ಇದು? ಯೆಲ್ಲೋ ರೌಂಡ್ ಪ್ಲಾಂಟ್ಸ್ಗಳನ್ನ ತಗೊಂಡು ಗ್ರೀನ್ ರಿಂಕಲ್ಡ್ ಪ್ಲಾಂಟ್ಸ್ಗಳ ಜೊತೆ ಕ್ರಾಸ್ ಮಾಡ್ತಾರೆ. ಗ್ರೀನ್ ರಿಂಕಲ್ ಪ್ಲಾಂಟ್ಸ್ಗಳ ಜೊತೆ ಕ್ರಾಸ್ ಮಾಡ್ತಾರೆ. ಸರಿನಾ? ಸೊ ಹೀಗೆ ಕ್ರಾಸ್ ಮಾಡಿದ ನಂತರ ಫಸ್ಟ್ ಜನರೇಷನ್ ಕ್ರಾಸ್ ಪಾಲಿನೇಷನ್ ಆಗುತ್ತೆ. ಸೊ F1 ಜನರೇಷನ್ ಅಲ್ಲಿ ಬಂದಂತ ಎಲ್ಲಾ ಆಫ್ ಸ್ಪ್ರಿಂಗ್ಸ್ಗಳು ಕೂಡ ಯೆಲ್ಲೋ ರೌಂಡ್ ಆಗಿರುತ್ತವೆ. ಹೌದಾ? ಸೇಮ್ ಅಲ್ಲೂ ಕೂಡ ಒಂದು ಕ್ಯಾರೆಕ್ಟರ್ ಮಾತ್ರ ಎಕ್ಸ್ಪ್ರೆಸ್ ಆಗ್ತಾ ಇತ್ತು. ಅದಾದ ನಂತರ F1 ಇಂಡಿವಿಜುವಲ್ಸ್ಗಳನ್ನ ಮತ್ತೆ ಅವರು ಸೆಲ್ಫ್ ಪಾಲಿನೇಷನ್ ಮಾಡ್ತಾರೆ. ಸೊ ಇಲ್ಲಿ ಸೆಲ್ಫ್ ಪಾಲಿನೇಷನ್ ಮಾಡ್ತಾರೆ. F1 ಇಂಡಿವಿಜುವಲ್ಸ್ಗಳ ಮಧ್ಯೆ ಸೆಲ್ಫ್ ಪಾಲಿನೇಷನ್ ಮಾಡಿ
ಒಂದು ಮತ್ತೆ ಪ್ರೋಜನೆನ ಹೊಸ F2 ಪ್ರೋಜನೆನ ಪಡ್ಕೊಳ್ತಾರೆ. ಅಲ್ಲಿ ಅವರಿಗೆ ಪೇರೆಂಟ್ ಜನರೇಷನ್ನ ಕ್ಯಾರೆಕ್ಟರ್ಸ್ಗಳ ಜೊತೆಗೆ ಇನ್ನೊಂದಷ್ಟು ಮಿಕ್ಸ್ಚರ್ಸ್ಗಳು, ರೀಕಾಂಬಿನೇಷನ್ಸ್ಗಳು ಕೂಡ ಕಂಡು ಬರುತ್ತೆ. ಹೌದಾ? ಸೊ ಆಗ ಅವರಿಗೆ ಯಾವ ಫಿನೋಟೈಪಿಕ್ ರೇಷಿಯೋ ಸಿಕ್ತು, ಯಾವ ಜಿನೋಟೈಪಿಕ್ ರೇಷಿಯೋ ಸಿಕ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸರಿನಾ? ಸೊ ಇಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಿರೋದು, when 2 or more genes are present, the alleles of 2 or more genes assort independently during the formation of gametes. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇಲ್ಲೇ ತಗೊಳ್ಳಿ, ಉದಾಹರಣೆಗೆ F2 ಜನರೇಷನ್ ಅವರು ಹೇಗೆ ಫಾರ್ಮ್ ಮಾಡಿದ್ರು ಅನ್ನೋದು ಅರ್ಥ ಮಾಡ್ಕೊಳ್ಳೋಣ. ಸೊ ಈಗ Y, ಕ್ಯಾಪಿಟಲ್ Y, ಸ್ಮಾಲ್ y ಇದೆ, ಕ್ಯಾಪಿಟಲ್ R, ಸ್ಮಾಲ್ r ಇದೆ ಅಂತ ಇಟ್ಕೊಳ್ಳಿ. ಸರಿನಾ? ಈಗ ಗ್ಯಾಮೆಟ್ ಫಾರ್ಮ್ ಆಗುವಾಗ ಏನಾಗಬಹುದು, ಈ ಕ್ಯಾಪಿಟಲ್ Y ಇದ್ದಿದ್ದು ಈ R ಜೊತೆನಾದ್ರೂ ಹೋಗಿ ಫ್ಯೂಸ್ ಆಗಬಹುದು, ಅಥವಾ ಈ ಸ್ಮಾಲ್ r ಜೊತೆನಾದ್ರೂ ಹೋಗಿ ಫ್ಯೂಸ್ ಆಗಬಹುದು. ಅದೇ ಈ ಸ್ಮಾಲ್ y ಇದ್ದಿದ್ದು ಈ ಕ್ಯಾಪಿಟಲ್ R ಜೊತೆನಾದ್ರೂ ಹೋಗಿ ಫ್ಯೂಸ್ ಆಗಬಹುದು, ಅಥವಾ ಈ ಸ್ಮಾಲ್ r ಜೊತೆ ಹೋಗಿನಾದ್ರೂ ಗ್ಯಾಮೆಟ್ಸ್ನೊಳಗೆ ಸೇರ್ಕೊಳ್ಬಹುದು. ಅದೇ ರೀತಿ ಸೇಮ್ ವೈಸ್ ವರ್ಸ, ಈ R ಇದ್ದಿದ್ದು ಈ ಸ್ಮಾಲ್ ವೈಗಾದ್ರೂ ಬರ್ಬೋದು, ಆ ರೀತಿಯಾಗಿ. ಅರ್ಥ ಆಗ್ತಿದೆಯಲ್ಲ? ಸೊ ಅದೇ ರೀತಿ ಪಾಸಿಬಲ್ ಗ್ಯಾಮೆಟ್ಸ್ಗಳು ಫಾರ್ಮ್ ಆಗುವಂಥ ಸಂದರ್ಭಗಳನ್ನ ನಾವಿಲ್ಲಿ ಪಡ್ಕೊಂಡು ಒಂದು ಪನೆಟ್ ಸ್ಕ್ವೇರ್ ಅನ್ನು ಹಾಕೊಂಡು ಯಾವ ಪ್ರೋಜನಿ ಬರಬಹುದು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಸರಿನಾ? ನೋಡಿ, ಹೀಗೆ ಪಾಸಿಬಲ್ ಗ್ಯಾಮೆಟ್ಸ್ಗಳು ಯಾವ್ಯಾವ್ದಾಗಬಹುದು, ಕ್ಯಾಪಿಟಲ್ Y ಕ್ಯಾಪಿಟಲ್ R ಆಗಬಹುದು, ಅಥವಾ ಸ್ಮಾಲ್ y ಕ್ಯಾಪಿಟಲ್ R ಆಗಬಹುದು, ಅಥವಾ ಕ್ಯಾಪಿಟಲ್ Y ಸ್ಮಾಲ್ r ಆಗಬಹುದು, ಅಥವಾ ಸ್ಮಾಲ್ y ಸ್ಮಾಲ್ r ಆಗಬಹುದು. ಹೌದಾ? ಸೊ ಎರಡು F1 ಇಂಡಿವಿಜುವಲ್ಸ್ಗಳನ್ನು ಮತ್ತೆ ಸೆಲ್ಫ್ ಪಾಲಿನೇಷನ್ ಮಾಡಿದಾಗ ಅವರಿಗೆ ಒಟ್ಟಾರೆಯಾಗಿ 9:3:3:1 ಅನ್ನುವ ಒಂದು ಫಿನೋಟೈಪಿಕ್ ರೇಷಿಯೋ ಸಿಗುತ್ತೆ. ಸರಿನಾ? ಅಂತ ಹೇಳಿದ್ರೆ ಒಟ್ಟು 9 ಯೆಲ್ಲೋ ರೌಂಡ್ ಪ್ಲಾಂಟ್ಸ್ಗಳು ಸಿಕ್ಕತ್ವೆ. ಹೌದಾ? 3 ಗ್ರೀನ್ ರೌಂಡ್ ಪ್ಲಾಂಟ್ಸ್ಗಳು ಸಿಕ್ಕತ್ತೆ, 3 ಯೆಲ್ಲೋ ರಿಂಕಲ್ಡ್ ಪ್ಲಾಂಟ್ ಸಿಕ್ಕತ್ತೆ, ಹಾಗೆ 1 ಗ್ರೀನ್ ರಿಂಕಲ್ಡ್ ಪ್ಲಾಂಟ್ ಸಿಕ್ಕತ್ತೆ. ಸರಿನಾ? ಸೊ ಇಲ್ಲಿ ಅವರು ಕನ್ಕ್ಲೂಡ್ ಮಾಡಿದಂಥ ಒಂದು ವಿಷಯ ಅಂತ ಹೇಳಿದ್ರೆ, ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್ ವೆನ್ 2 or more alleles are present, the 2 or more alleles of a particular gene segregates or assort independently into the gametes. ಸರಿನಾ? ಸೊ ಅವರು ಮಾಡಿದಂತಹ ಅಬ್ಸರ್ವೇಷನ್ಸ್ಗಳನ್ನ ನಾವಿಲ್ಲಿ ನೋಡ್ಕೊಂಡ್ಬಿಡೋಣ. ಸರಿನಾ? ಸೊ ವೆನ್ ಯೆಲ್ಲೋ ರೌಂಡ್ ಪ್ಲಾಂಟ್ಸ್ ವರ್ ಕ್ರಾಸ್ಡ್ ವಿತ್ ಗ್ರೀನ್ ರಿಂಕಲ್ ಪ್ಲಾಂಟ್ಸ್, F1 ಜನರೇಷನ್ ನಲ್ಲಿ ಎಲ್ಲವುಗಳು ಕೂಡ ಯೆಲ್ಲೋ ರೌಂಡ್ ಪ್ಲಾಂಟ್ಸ್ಗಳಾಗಿದ್ವು. ಇಲ್ಲಿಯೂ ಕೂಡ ಈಗ ಯೆಲ್ಲೋ ರೌಂಡ್ ಪ್ಲಾಂಟ್ ಇಲ್ಲಿ ಎಕ್ಸ್ಪ್ರೆಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಯೆಲ್ಲೋ ಮತ್ತೆ ರೌಂಡ್ ಎರಡೂ ಕೂಡ ಡಾಮಿನೆಂಟ್ ಕ್ಯಾರೆಕ್ಟರ್ಸ್ಗಳಾಯ್ತು ಅಂತ ನಿಮ್ಗೆ ಅರ್ಥ ಆಗಬೇಕು. ಹೌದಲ್ವಾ? ಯೆಲ್ಲೋ ಹಾಗೆ ರೌಂಡ್ ಎರಡೂ ಕೂಡ ಡಾಮಿನೆಂಟ್ ಕ್ಯಾರೆಕ್ಟರ್ಸ್ಗಳಾಯ್ತು. ಸೆಲ್ಫ್ ಪಾಲಿನೇಷನ್ ಆಫ್ F1 ಪ್ಲಾಂಟ್ಸ್ ಗೇವ್ ಪೇರೆಂಟಲ್ ಫಿನೋಟೈಪ್. ಅಂದ್ರೆ F1 ಜನರೇಷನ್ಸ್ಗಳನ್ನ ನಾವು ಸೆಲ್ಫ್ ಪಾಲಿನೇಷನ್ ಮಾಡಿದಾಗ ಪೇರೆಂಟಲ್ ಫಿನೋಟೈಪ್, ಪೇರೆಂಟ್ಸ್ಗಳ ರೀತಿ ಪ್ಲಾಂಟ್ಸ್ಗಳು ಕಂಡು, ಜೊತೆಗೆ ಅವೆರಡರ ಮಿಶ್ರಣ ಕೂಡ ಕಂಡು ಬಂತು. ಪೇರೆಂಟಲ್ ಫಿನೋಟೈಪ್ ಆಸ್ ವೆಲ್ ಆಸ್ ದ ಮಿಕ್ಸ್ಚರ್ ಆಫ್ ದ 2 ರೀಕಾಂಬಿನೆಂಟ್ಸ್ ವರ್ ಆಲ್ಸೋ ಫೌಂಡ್. ಸೊ ಅದಾದ ನಂತರ ಆ ಫಿನೋಟೈಪಿಕ್ ರೇಷಿಯೋನ ನಾವು ಸ್ಟಡಿ ಮಾಡಿದಾಗ ಒಟ್ಟಾರೆಯಾಗಿ 9 ಯೆಲ್ಲೋ ರೌಂಡ್ ಪ್ಲಾಂಟ್ಸ್ಗಳು ಸಿಕ್ಕಿದ್ವು, 3 ಗ್ರೀನ್ ರೌಂಡ್ ಪ್ಲಾಂಟ್ಸ್ಗಳು ಸಿಕ್ಕಿದ್ವು, 3 ಯೆಲ್ಲೋ ಯೆಲ್ಲೋ ರಿಂಕಲ್ ಪ್ಲಾಂಟ್ಸ್ಗಳು ಸಿಕ್ಕಿದ್ವು, ಹಾಗೆ 1 ಗ್ರೀನ್ ರಿಂಕಲ್ ಪ್ಲಾಂಟ್ ಸಿಕ್ತು. ಹೌದಾ? ಇದು ಅವರು ಮಾಡಿದಂಥ ಅಬ್ಸರ್ವೇಷನ್. ಇದರಿಂದ ಅವ್ರು ತಿಳ್ಕೊಳ್ತಾರೆ, ಕನ್ಕ್ಲೂಷನ್ ಮಾಡ್ತಾರೆ, ರೌಂಡ್ ಮತ್ತೆ ಯೆಲ್ಲೋ ಸೀಡ್ಸ್ ಆರ್ ಡಾಮಿನೆಂಟ್ ಕ್ಯಾರೆಕ್ಟರ್ಸ್. ಹೌದಾ? ಅಕರೆನ್ಸ್ ಆಫ್ ನ್ಯೂ ಫಿನೋಟೈಪಿಕ್ ಕಾಂಬಿನೇಷನ್ ಶೋಸ್ ದಟ್ the genes for round and yellow seeds are inherited independently of each other. ಸರಿನಾ? ಇದು ಅವರ ಮೈನ್ ಕನ್ಕ್ಲೂಷನ್. ಆಯ್ತಾ? ಅರ್ಥ ಆಯ್ತಾ? ಸೊ ದ ಜೀನ್ಸ್ ಆಫ್ ಯೆಲ್ಲೋ ಅಂಡ್ ರೌಂಡ್ ಸೀಡ್ಸ್ ಆರ್ ಇನ್ಹೆರಿಟೆಡ್ ಇಂಡಿಪೆಂಡೆಂಟ್ಲಿ ಆಫ್ ಈಚ್ ಅದರ್. ಹೌದಾ? ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಇದು ಡೈಹೈಬ್ರಿಡ್ ಕ್ರಾಸ್ ನಲ್ಲಿ ಗ್ರೆಗರ್ ಜಾನ್ ಮೆಂಡೆಲ್ ಅವರು ಕಂಡುಕೊಂಡಂತಹ ಕನ್ಕ್ಲೂಷನ್ಸ್ಗಳು. ಓಕೆನಾ? ಸೊ ಇದರ ಮೂಲಕ ಅವರು ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅನ್ನು ಕೂಡ ನಾವು ಎಕ್ಸ್ಪ್ಲೇನ್ ಮಾಡಬಹುದು. ಹೌದಾ? alleles of 2 or more different genes or 2 or more different genes gets assorted into the gametes independently. ಅರ್ಥ ಆಯ್ತಲ್ಲ ಯಾವ ರೀತಿಯಾಗಿ? ಸೊ ಇಲ್ಲಿ ನೀವು ಗಮನಿಸಿದ್ರಲ್ಲ, ಈಗ ಒಂದು ಕಾಂಬಿನೇಷನ್ ಇದೆ, ಈ ಕ್ಯಾಪಿಟಲ್ Y ಇಲ್ಲಾದ್ರೂ ಹೋಗ್ಬೋದು ಅಥವಾ ಇಲ್ಲಾದ್ರೂ ಬರ್ಬೋದು. ಈ ರೀತಿಯಾಗಿ ಗ್ಯಾಮೆಟ್ಸ್ಗಳು ಫಾರ್ಮ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಪ್ಯೂರ್ಲಿ ಇಂಡಿಪೆಂಡೆಂಟ್ ಪ್ರೋಸೆಸ್, ಯಾವುದೂ ಕೂಡ ರೆಗ್ಯುಲೇಷನ್ಸ್ಗಳಿಲ್ಲ. ಇದು ಇಲ್ಲಿಗೆ ಹೋಗಿ ಕೂರಬೇಕು ಅನ್ನೋ ರೂಲ್ಸ್ ಏನಿಲ್ಲ. ಇಲ್ಲಿಗಾದ್ರೂ ಹೋಗ್ಬೋದು, ಇಲ್ಲಿಗಾದ್ರೂ ಹೋಗ್ಬೋದು, ಇಂಡಿಪೆಂಡೆಂಟ್ ಆಗಿ ಇಷ್ಟು ಆಗುತ್ತೆ. ಸೊ ಬಂದಂಥ ಪ್ರೋಜನಿಯಲ್ಲಿ ಯಾಕೆ ರೀಕಾಂಬಿನೇಷನ್ಸ್ಗಳಿತ್ತು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಕೇವಲ ಹೋಮೋಸೈಗಸ್ ಯೆಲ್ಲೋ ರೌಂಡ್ ಇದೆ. ಹೌದಾ? ಇಲ್ಲಿ ನೋಡಿ ಗ್ರೀನ್ ರೌಂಡ್ ಬೇರೆ ಕಾಣಿಸ್ತಾ ಇದೆ, ಕಾಂಬಿನೇಷನ್
ಗ್ರೀನ್ ಮತ್ತೆ ರೌಂಡ್ ಎರಡರ ಕಾಂಬಿನೇಷನ್ ಬೇರೆ ಕಾಣಿಸ್ತಾ ಇದೆ, ಹೌದಲ್ವಾ? ಸೊ ಈ ಕಾರಣದಿಂದ ಅವ್ರಿಗೆ ಅರ್ಥ ಆಗುತ್ತೆ ಈ ಗ್ಯಾಮೆಟ್ಸ್ಗಳು ಫಾರ್ಮ್ ಆಗುವಾಗ ಈ ಅಲ್ಲೀಲ್ಸ್ಗಳು ಇಂಡಿಪೆಂಡೆಂಟ್ ಆಗಿ ಅಸಾರ್ಟ್ ಆಗಿದೆ ಅಂತ. ಅರ್ಥ ಆಯ್ತಲ್ಲಪ್ಪ? ಅರ್ಥ ಆಯ್ತಾ? ಸೊ ಇದು ಗ್ರಿಗರ್ ಜಾನ್ ಮೆಂಡಲ್ ಅವರು ಕೊಟ್ಟಂತಹ ಎಕ್ಸ್ಪೆರಿಮೆಂಟ್ ಹಾಗೂ ಕನ್ಕ್ಲೂಷನ್ಸ್ಗಳು. ಇಲ್ಲಿ ನಮಗೆ ಆ ಜೀನೋಟೈಪಿಕ್ ರೇಷಿಯೋ ಆಫ್ ದಿಸ್ ಡೈಹೈಬ್ರಿಡ್ ಕ್ರಾಸ್ ಇಸ್ ನಾಟ್ ನೀಡೆಡ್ ರೈಟ್ ನೌ. 10ನೇ ತರಗತಿ ಮಕ್ಕಳಿಗೆ ನಾವು ಜೀನೋಟೈಪಿಕ್ ರೇಷಿಯೋನ ಕಲಿಯುವಂಥ ಅವಶ್ಯಕತೆ ಇಲ್ಲ, ಬಟ್ ಫಿನೋಟೈಪಿಕ್ ರೇಷಿಯೋನ ನೀವು ಕಲ್ತ್ಕೊಳ್ಬೇಕು. ಅರ್ಥ ಆಗ್ತಿದೆಯಲ್ಲಪ್ಪ? ಫಿನೋಟೈಪಿಕ್ ರೇಷಿಯೋ ಆಫ್ ಮಾನೋಹೈಬ್ರಿಡ್ ಕ್ರಾಸ್, ಜೀನೋಟೈಪಿಕ್ ರೇಷಿಯೋ ಆಫ್ ಮಾನೋಹೈಬ್ರಿಡ್ ಕ್ರಾಸ್ ಆ್ಯಂಡ್ ಫಿನೋಟೈಪಿಕ್ ರೇಷಿಯೋ ಆಫ್ ಡೈಹೈಬ್ರಿಡ್ ಕ್ರಾಸ್. ಸರಿನಾ? ಸೊ ಇದರಲ್ಲಿ 9 ಅಂದರೆ ಏನು, 3 ಅಂದರೆ ಏನು, 3 ಅಂದರೆ ಏನು ಅನ್ನೋದು ನಿಮಗೆ ಗೊತ್ತಿರಬೇಕು, ಹೌದಾ? 9 ಯಾವುದು, 3 ಯಾವುದು, 1 ಯಾವುದು ಅನ್ನೋದನ್ನು ನಿಮಗೆ ಗೊತ್ತಿರಬೇಕು. ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಈಗ ನಾವು ಈ ಜೀನ್ಸ್ಗಳು ಹೇಗೆ ಎಕ್ಸ್ಪ್ರೆಸ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಬಿಡೋಣ. ಸರಿನಾ? ನೋಡಿ, ನಾನು ಆಲ್ರೆಡಿ ಹೇಳಿದೆ, ಯಾವುದೇ ಒಂದು ಜೀನ್ ಎಕ್ಸ್ಪ್ರೆಸ್ ಆಗಬೇಕು ಅಂತ ಹೇಳಿದ್ರೆ ಅದು ಯಾವ ರೂಪದಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ ಅಂತ ಹೇಳಿದ್ರೆ ಪ್ರೋಟೀನ್ಸ್ಗಳ ರೂಪದಲ್ಲಿ. ಸರಿನಾ? ಪ್ರತಿಯೊಂದು ಕ್ಯಾರೆಕ್ಟರನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದು ಜೀನ್ ಇದೆ, ಸರಿ. ಆ ಜೀನ್ ಯಾವ ರೀತಿ ಎಕ್ಸ್ಪ್ರೆಸ್ ಆಗುತ್ತೆ? ಪ್ರೋಟೀನ್ಸ್ಗಳನ್ನು ಸಿಂಥಸೈಸ್ ಮಾಡೋದ್ರ ಮೂಲಕ. ಉದಾಹರಣೆಗೆ ನಾನು ಸುಮಾರು ಸತಿ ಹೇಳಿದ್ದೇನೆ, ಈಗ ನಿಮ್ಮ ಕಣ್ಣಿನ ಬಣ್ಣ ಬ್ರೌನ್ ಇರೋದಕ್ಕೆ ಅಥವಾ ಬ್ಲೂ ಇರೋದಕ್ಕೆ ಅಥವಾ ಡಾರ್ಕ್ ಬ್ರೌನ್ ಇರೋದಕ್ಕೆ ಕಾರಣ ಏನು? ಯಾವುದೋ ಒಂದು ಜೀನ್. ಆದರೆ ನಿಮ್ಮ ಕಣ್ಣಿನ ಬಣ್ಣದಲ್ಲಿ ಅಲ್ಲಿ ಬಣ್ಣಕ್ಕೆ ಕಾರಣವಾಗ್ತಿರುವಂಥ ಎಲಿಮೆಂಟ್ ಯಾವುದು? ಪಿಗ್ಮೆಂಟ್, ಮೆಲನಿನ್ ಅಲ್ವಾ? ಸೊ ಈ ಮೆಲನಿನ್ ಅನ್ನೋದು ಒಂದು ಪ್ರೋಟೀನ್ ಮಾಲಿಕ್ಯೂಲ್. ಅರ್ಥ ಆಗ್ತಿದೆಯಲ್ಲಪ್ಪ? ಈ ರೀತಿಯಾಗಿ ಸೊ ಒಂದು ಜೀನ್ ಇದೆ, ಯಾವುದೋ ಒಂದು ಕ್ಯಾರೆಕ್ಟರ್ ಅನ್ನ ಕಂಟ್ರೋಲ್ ಮಾಡೋಕ್ಕೆ ಒಂದು ಜೀನ್ ಇದೆ. ಆ ಜೀನ್ ಅನ್ನು ನಾವು ಏನಂತ ಹೇಳಿ ಕರಿತೇವೆ? ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ಆಫ್ ಜೀನ್, ಪರ್ಟಿಕ್ಯುಲರ್ ಸೆಕ್ಷನ್ ಆಫ್ DNA, ಅದನ್ನು ನಾವು ಜೀನ್ ಅಂತ ಹೇಳಿ ಕರಿತೇವೆ. ದಟ್ ಜೀನ್ ಪ್ರೊವೈಡ್ಸ್ ಇನ್ಫಾರ್ಮೇಶನ್ ಫಾರ್ ದ ಸಿಂಥಸಿಸ್ ಆಫ್ ಪ್ರೋಟೀನ್. ಸೊ ಪ್ರೋಟೀನ್ಸ್ಗಳು ಸಿಂಥಸೈಸ್ ಆಗಿ ಒಂದು ಕ್ಯಾರೆಕ್ಟರ್ ಅನ್ನೋದು ಎಕ್ಸ್ಪ್ರೆಸ್ ಆಗುತ್ತೆ. ಸೊ ಈಗ ಮೆಲನಿನ್ ಅನ್ನೋದು ಒಂದು ಪಿಗ್ಮೆಂಟ್ ಅಲ್ವಾ? ಆ ಪಿಗ್ಮೆಂಟ್ ಮಾಲಿಕ್ಯೂಲ್ ಯಾವುದು? ಅದೊಂದು ಪ್ರೋಟೀನ್ ಅಷ್ಟೇನೆ. ಹೇರ್, ಕೆರಾಟಿನ್, ಪ್ರೋಟೀನ್ ಮಾಲಿಕ್ಯೂಲ್, ಹೌದಾ? ನಿಮ್ದು ಕರ್ಲಿ ಹೇರೋ ಅಥವಾ ನಿಮ್ದು ಸ್ಟ್ರೇಟ್ ಹೇರೋ ಅನ್ನೋದನ್ನು ಡಿಸೈಡ್ ಮಾಡೋದು ಒಂದು ಜೀನ್, ಆಯ್ತಾ? ಅದೇ ಇಲ್ಲಿ ಕೆರಾಟಿನ್ ಇರೋದು ಇದೊಂದು ಪ್ರೋಟೀನ್. ಸೊ ಈ ರೀತಿಯಾಗಿ ಒಂದು ಜೀನ್ ಎಕ್ಸ್ಪ್ರೆಸ್ ಆಗ್ತಿದೆ ಅಂತ ಹೇಳಿದ್ರೆ ಅದು ಯಾವ ರೂಪದಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ? ಪ್ರೋಟೀನ್ನ ರೂಪದಲ್ಲಿ. ಸರಿನಾ? ಸೊ DNA ಫಸ್ಟು RNA ಆಗಿ ತನ್ನ ಇನ್ಫಾರ್ಮೇಶನ್ ಅನ್ನು ಪಾಸ್ ಆನ್ ಮಾಡುತ್ತೆ, ಮತ್ತೆ RNA ದಿಂದ ಪ್ರೋಟೀನ್ಸ್ಗಳು ಸಿಂಥಸೈಸ್ ಆಗುತ್ತೆ. ಈ ರೀತಿಯಾಗಿ ಜೀನ್ ಅನ್ನೋದು ಒಂದು ಜೀವಿಯ ದೇಹದಲ್ಲಿ ಎಕ್ಸ್ಪ್ರೆಸ್ ಆಗೋದನ್ನ ನಾವು ಗಮನಿಸಬಹುದು. ಸರಿನಾ? ಅರ್ಥ ಆಗ್ತಿದೆಯಲ್ಲಪ್ಪ? ಹೌ ಡು ದಿ ಟ್ರೇಟ್ಸ್ ಗೆಟ್ ಎಕ್ಸ್ಪ್ರೆಸ್ ಅಂತ ಹೇಳಿದ್ರೆ ಇನ್ ದ ಫಾರ್ಮ್ ಆಫ್ ಪ್ರೋಟೀನ್. ಜೀನ್ಸ್ ಸಿಂಥಸೈಸ್, ಜೀನ್ಸ್ provide information for the synthesis of proteins and proteins express a particular character. ಅರ್ಥ ಆಗ್ತಿದೆಯಲ್ಲ? ಸೊ ಈಗ ನಾವು ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಬಗ್ಗೆ ತಿಳ್ಕೊಂಬರೋಣ. ಸರಿನಾ? ಇದು ನಿಮಗೆ ತುಂಬ ಸಿಂಪಲ್, ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇದು ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಕೂಡ. ನಮ್ಮಲ್ಲಿ ಹ್ಯೂಮನ್ ಬೀಯಿಂಗ್ಸ್ನಲ್ಲಿ ಹೇಗೆ ಲಿಂಗವನ್ನು ನಿರ್ಧಾರ ಮಾಡಲಾಗುತ್ತೆ, ಹೇಗೆ ಹೌ ಇಸ್ ಸೆಕ್ಸ್ ಡಿಟರ್ಮೈನ್ ಇನ್ ಹ್ಯೂಮನ್ ಬೀಯಿಂಗ್ಸ್? ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಹದಲ್ಲಿ ಒಟ್ಟು 23 ಪೇರ್ ಆಫ್ ಕ್ರೋಮೋಸೋಮ್ಸ್ಗಳಿದೆಯಾ? ಈ 23 ಪೇರ್ ಆಫ್ ಕ್ರೋಮೋಸೋಮ್ನಲ್ಲಿ 22 ಪೇರ್, ಮೊದಲ 22 ಪೇರನ್ನು ನಾವು ಆಟೋಸೋಮ್ಸ್ ಅಂತ ಹೇಳಿ ಕರಿತೇವೆ. ಕೊನೆಯ ಒಂದು ಪೇರ್ ಏನಿದೆಯಲ್ಲ, ಕೊನೆಯ ಒಂದು ಪೇರ್, ಲಾಸ್ಟ್ ಪೇರನ್ನು ನಾವು ಸೆಕ್ಸ್ ಕ್ರೋಮೋಸೋಮ್ಸ್ ಅಥವಾ ಆಲೋಸೋಮ್ಸ್ ಅಂತ ಹೇಳಿ ಕರಿತೇವೆ. ಈ ಆಲೋಸೋಮ್ಸ್ಗಳೇನೆ ನಮ್ಮ ದೇಹದಲ್ಲಿ ನಮ್ಮ ಇಂಡಿವಿಜುವಲ್, ನಮ್ಮ ಹ್ಯೂಮನ್ ಬೀಯಿಂಗ್ಸ್ನಲ್ಲಿ ಮಗು ಅಥವಾ ಒಂದು ಇಂಡಿವಿಜುವಲ್ ಗಂಡಾಗಿದೆಯೋ ಅಥವಾ ಹೆಣ್ಣಾಗಿದೆಯೋ ಅನ್ನೋದನ್ನ ನಿರ್ಧಾರ ಮಾಡೋದು. ಸರಿನಾ? ಗಂಡು ಮಕ್ಕಳಲ್ಲಿ ಎಕ್ಸ್ ಹಾಗೂ ವೈ ಕ್ರೋಮೋಸೋಮ್ಸ್ಗಳು ಕಂಡು ಬಂದರೆ, ಹೆಣ್ಣು ಮಕ್ಕಳಲ್ಲಿ ಒಂದೇ ರೀತಿಯ 2 ಎಕ್ಸ್ ಕ್ರೋಮೋಸೋಮ್ಸ್ಗಳು ಕಂಡು ಬರುತ್ತೆ. ಸರಿನಾ? ಇಲ್ಲಿ ಎಕ್ಸ್ ಮತ್ತೆ ವೈ ಇರುತ್ತೆ, ಇಲ್ಲಿ ಎಕ್ಸ್ ಹಾಗೂ ಎಕ್ಸ್ ಇರುತ್ತೆ. ಸರಿನಾ? ಈಗ ಹೆಣ್ಣು ಮಕ್ಕಳಲ್ಲಿ ಉತ್ಪತ್ತಿ ಆಗುವಂಥ ಓವಮ್ ಏನಿದೆ ಅದರಲ್ಲಿ ಎಕ್ಸ್ ಕ್ರೋಮೋಸೋಮ್ ಇರೋದಕ್ಕೆ ಮಾತ್ರ ಸಾಧ್ಯ. ಯಾಕಂತ ಹೇಳಿದ್ರೆ ಈ ಕ್ರೋಮೋಸೋಮ್ಸ್ಗಳು ಗ್ಯಾಮೆಟ್ ಫಾರ್ಮೇಷನ್ ಆಗುವಾಗ ಸೆಗ್ರಿಗೇಟ್ ಆಗುತ್ತಾ? ಸೇಮ್ ಮೆಂಡಲ್ ಎಕ್ಸ್ಪೆರಿಮೆಂಟ್ ಅನ್ನೇ ಅರ್ಥ ಮಾಡ್ಕೊಳ್ಳಿ. ಈ ಅಲ್ಲಿಲ್ಸ್ಗಳು ಸೆಗ್ರಿಗೇಟ್ ಆಗುತ್ತಾ? ಸೊ ಆಗ ಗ್ಯಾಮೆಟ್ನಲ್ಲಿ ಒಂದೇ ರೀತಿಯ ಎಕ್ಸ್ ಕ್ರೋಮೋಸೋಮ್ ಇರೋದಕ್ಕೆ ಮಾತ್ರ ಸಾಧ್ಯ, ಹೌದಲ್ವಾ? ಅದೇ ಗಂಡಿನಿಂದ ಉತ್ಪತ್ತಿಯಾದಂಥ ಸ್ಪರ್ಮ್ ಸೆಲ್ಸ್ಗಳಲ್ಲಿ ಈಗ ಈ ಗ್ಯಾಮೆಟ್ ಈ ಅಲ್ಲಿಲ್ಸ್ಗಳು ಸೆಗ್ರಿಗೇಟ್ ಆದರೆ ಒಂದು ಕ್ರೋಮೋಸೋಮ್, ಒಂದು ಸ್ಪರ್ಮ್ ಸೆಲ್ಸ್ನಲ್ಲಿ ಎಕ್ಸ್ ಕ್ರೋಮೋಸೋಮ್ ಬರ್ಬೋದು, ಒಂದರಲ್ಲಿ ವೈ ಬರ್ಬೋದು, ಹೌದಲ್ವಾ? ಈಗ ಎಕ್ಸ್ ಕ್ರೋಮೋಸೋಮ್ ಇರುವಂಥ ಸ್ಪರ್ಮ್ ಸೆಲ್ ಎಕ್ಸ್ ಕ್ರೋಮೋಸೋಮ್ ಇರುವಂಥ ಓವಮ್ನ ಜೊತೆಗೆ ಒಟ್ಟುಗೂಡಿದ್ರೆ ಮಗು ಹೆಣ್ಣಾಗಿ ಹುಟ್ಟುತ್ತೆ. ಕಾರಣ ಎಕ್ಸ್ ಅಂಡ್ ಎಕ್ಸ್ ಕ್ರೋಮೋಸೋಮ್ಸ್ ಇದೆ. ಅದೇ ರೀತಿ ವೈ ಕ್ರೋಮೋಸೋಮ್ ಇರುವಂಥ ಸ್ಪರ್ಮ್ ಸೆಲ್ ಎಕ್ಸ್ ಕ್ರೋಮೋಸೋಮ್ ಇರುವಂಥ ಓವಮ್ನ ಜೊತೆಗೆ ಒಟ್ಟುಗೂಡಿದ್ರೆ ಮಗು ಗಂಡಾಗಿ ಹುಟ್ಟುತ್ತೆ. ವೆರಿ ಸಿಂಪಲ್. ಸರಿನಾ? ಸೊ ಈ ರೀತಿಯಾಗಿ ನಮ್ಮಲ್ಲಿ ಲಿಂಗವನ್ನು ನಿರ್ಧಾರ ಮಾಡಲಾಗುತ್ತೆ. ಸರಿನಾ? ಸೊ ಆಲ್ವೇಸ್ ರಿಮೆಂಬರ್,
ಮಗುವಿನ ಜೆಂಡರ್ ನಿರ್ಧಾರ ಆಗೋದು ಯಾವ ಕ್ರೋಮೋಸೋಮ್ ಇರುವಂತಹ ಸ್ಪರ್ಮ್ ಸೆಲ್ ಎಗ್ಗನ್ನು ಒಟ್ಟುಗೂಡುತ್ತೆ ಅನ್ನೋದ್ರ ಮೇಲೆ. ಆಯ್ತಾ? ಸೊ ಒಂದು ರೀತಿಯಲ್ಲಿ ತಂದೆ ಮಗುವಿನ ಲಿಂಗವನ್ನು ನಿರ್ಧಾರ ಮಾಡುವಂಥ ಒಬ್ಬ ವ್ಯಕ್ತಿ. ಸರಿನಾ? ತಂದೆಯಿಂದ ವೈ ಕ್ರೋಮೋಸೋಮ್ ಬಂದರೆ ಮಗು ಗಂಡಾಗಿ ಹುಟ್ಟುತ್ತೆ, ತಂದೆಯಿಂದ ಎಕ್ಸ್ ಕ್ರೋಮೋಸೋಮ್ ಬಂದರೆ ಮಗು ಹೆಣ್ಣಾಗಿ ಹುಟ್ಟುತ್ತೆ. ವೆರಿ ಸಿಂಪಲ್. ಇದನ್ನ ತಲೆಯಲ್ಲಿಟ್ಕೊಳ್ಳಿ. ತಂದೆಯಿಂದ ಎಕ್ಸ್ ಕ್ರೋಮೋಸೋಮ್ ಬಂದರೆ ಮಾತ್ರ ಮಗು ಹೆಣ್ಣಾಗಿ ಹುಟ್ಟೋದು. ಹೌದಾ? ತಾಯಿಯಿಂದ ಕೇವಲ ಎಕ್ಸ್ ಕ್ರೋಮೋಸೋಮ್ ಮಾತ್ರ ಬರೋದಕ್ಕೆ ಸಾಧ್ಯ. ಅರ್ಥ ಆಗ್ತಿದೆಯಲ್ಲಪ್ಪ? ಈ ರೀತಿಯಾಗಿ ನಮ್ಮಲ್ಲಿ ಸೆಕ್ಸ್ ಡಿಟರ್ಮಿನೇಷನ್ ಅನ್ನೋದನ್ನ ನಾವು ಮಾಡ್ತೇವೆ. ಸರಿನಾ? ಈಗ ನಾವು ಎವಲ್ಯೂಷನ್ನ ಬಗ್ಗೆ ತಿಳ್ಕೊಳ್ಳೋಣ. ಸರಿನಾ? ಎವಲ್ಯೂಷನ್ ಅಂದ್ರೆ ಏನು? ಎವಲ್ಯೂಷನ್ ಇಸ್ ನಥಿಂಗ್ ಬಟ್ ವಾಟ್? ದ ಪ್ರೋಸೆಸ್ ಇನ್ ವಿಚ್ ಆರ್ಗ್ಯಾನಿಸಮ್ಸ್ ಚೇಂಜ್ ಅಂಡ್ ಡೆವಲಪ್ ಗ್ರಾಜುವಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಂತ ಹೇಳಿದ್ರೆ ಇಲ್ಲಿ ತುಂಬಾ 1 ವರ್ಷ 2 ವರ್ಷ ಅಲ್ಲ, ಮಿಲಿಯನ್ ಗಟ್ಟಲೆ ವರ್ಷ ತಗೊಳುತ್ತೆ. ಸರಿನಾ? ಸಾವಿರಾರು ಮಿಲಿಯನ್ ಗಟ್ಟಲೆ ವರ್ಷಗಳ ಇದು ಪ್ರಕ್ರಿಯೆ. ಇದು ಗ್ರಾಜುವಲ್ ಆಗಿ ನಿಧಾನವಾಗಿ ಆರ್ಗ್ಯಾನಿಸಮ್ಸ್ಗಳು ಒಂದು ಫಾರ್ಮ್ನಿಂದ ಇನ್ನೊಂದು ಫಾರ್ಮ್ಗೆ ಬದಲಾಗುವಂತಹ ಪ್ರೋಸೆಸ್ಗೆ ನಾವು ಏನಂತ ಹೇಳಿ ಕರಿತೇವೆ? ಎವಲ್ಯೂಷನ್ ಅಂತ ಹೇಳಿ ಕರಿತೇವೆ. ಎವಲ್ಯೂಷನ್ನ ಕುರಿತಾಗಿ ಮೊದಲ ಬಾರಿಗೆ ನಮಗೆ ಒಂದು ಐಡಿಯಾವನ್ನು ಕೊಟ್ಟಿದ್ದು, ಅದರ ಮಾಹಿತಿಯನ್ನು ಕೊಟ್ಟಿದ್ದು ಚಾರ್ಲ್ಸ್ ಡಾರ್ವಿನ್ ಅನ್ನುವ ಒಬ್ಬ ವಿಜ್ಞಾನಿ. ಹೌದಾ? ಚಾರ್ಲ್ಸ್ ಡಾರ್ವಿನ್ ಅವರು he came up with the idea of evolution of species by natural selection ಅನ್ನುವ ಒಂದು ಪ್ರಕ್ರಿಯೆ ಮೂಲಕ ನೇಚರ್ ಹೇಗೆ ಫೇವರಬಲ್ ವೇರಿಯೇಷನ್ಸ್ ಇರುವಂತಹ ಆರ್ಗ್ಯಾನಿಸಮ್ಸ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅವುಗಳ ಉಳಿವಿಕೆಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ಮೊದಲ ಬಾರಿಗೆ ಎಕ್ಸ್ಪ್ಲೇನ್ ಮಾಡಿದಂತಹ ಒಬ್ಬ ವಿಜ್ಞಾನಿ. ತಮ್ಮ ಆರಿಜಿನ್ ಆಫ್ ಸ್ಪೀಷೀಸ್ ಅನ್ನುವ ಬುಕ್ನಲ್ಲಿ ಅವರು ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸರಿನಾ? ಸೊ ಇಲ್ಲಿ ನಿಮ್ಮ ಪುಸ್ತಕದಲ್ಲಿಯೇ ಇರುವಂತಹ ಒಂದು ಚಿತ್ರವನ್ನ ರೆಫರೆನ್ಸ್ ಆಗಿ ತಗೊಂಡು ಎವಲ್ಯೂಷನ್ ಹೇಗೆ ಆಗಬಹುದು ಅನ್ನುವ ಒಂದು ಇಲ್ಲಿಸ್ಟ್ರೇಷನ್ ಅನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸರಿನಾ? ನೋಡಿ, ಯಾವುದೋ ಒಂದು ಎಕೋಸಿಸ್ಟಮ್ನಲ್ಲಿ ಒಂದು ಬೀಟಲ್ ಪಾಪ್ಯುಲೇಷನ್ ಇದೆ. ಆ ಬೀಟಲ್ ಪಾಪ್ಯುಲೇಷನ್ ಕೆಂಪು ಬಣ್ಣದಲ್ಲಿದೆ. ಹಾಗೆ ಆ ಕೆಂಪು ಬಣ್ಣದ ಬೀಟಲ್ಗಳನ್ನು ತಿನ್ನುವಂಥ ಕ್ರೋಸ್ಗಳು, ಕಾಗೆಗಳು ಕೂಡ ಅಲ್ಲಿ ಇದೆ. ಹೌದಾ? ಸೊ ಹೀಗೆ ಇರುವಂಥ ಒಂದು ಪಾಪ್ಯುಲೇಷನ್ನಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ DNA ವೇರಿಯೇಷನ್ಸ್ನಿಂದಾಗಿ, ವೇರಿಯೇಷನ್ಸ್ಗಳು ಎಲ್ಲಿ ಉಂಟಾಗುತ್ತೆ? DNA ಅಲ್ವಾ? ಆ DNA ಉಂಟಾಗುವಂಥ ಒಂದು ವೇರಿಯೇಷನ್ನಿಂದಾಗಿ ಕೆಂಪು ಕಲರ್ ಬೀಟಲ್ಸ್ಗಳ ಮಧ್ಯೆ ಒಂದು ಗ್ರೀನ್ ಕಲರ್ ಬೀಟಲ್ ಹುಟ್ಟುಬಿಡುತ್ತೆ. ಹೌದಾ? ಸೊ ನಮಗೆ ಗೊತ್ತು ಡಿಎನ್ಎದಲ್ಲಿ ವೇರಿಯೇಷನ್ಸ್ ಆದರೆ ಆ ವೇರಿಯೇಷನ್ಸ್ ಒಂದು ಜನರೇಷನಿಂದ ಇನ್ನೊಂದು ಜನರೇಷನ್ಗೆ ಪಾಸ್ ಆನ್ ಆಗುತ್ತೆ ಅಂತ. ಹೌದಲ್ವಾ? ಸೊ ಹೀಗೆ ಆ ಗ್ರೀನ್ ಕಲರ್ ಬೀಟಲ್ ಕೂಡ ರೀಪ್ರೊಡ್ಯೂಸ್ ಮಾಡ್ತಾ ಗ್ರೀನ್ ಕಲರ್ ಬೀಟಲ್ಸ್ಗಳನ್ನೇ ಹುಟ್ಟಾಕತ್ತೆ. ಹೀಗೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಈ ಕಾಗೆಗಳು ಬೀಟಲ್ಸ್ಗಳನ್ನು ತಿಂತಾ ಇರುತ್ತಲ್ಲ, ಈ ಕಾಗೆಗಳ ಕಣ್ಣಿಗೆ ಕೆಂಪು ಕಲರ್ ಬೀಟಲ್ಸ್ಗಳು ಈಸಿಯಾಗಿ ಕಾಣಿಸ್ಬಿಡುತ್ತೆ. ಸೊ ಹಾಗಾಗಿ ಆ ಕಾಗೆಗಳು ಕೆಂಪು ಕಲರ್ ಬೀಟಲ್ಸ್ಗಳನ್ನು ಈಸಿಯಾಗಿ ಹುಡುಕಿ ತಿಂದ್ಬಿಡುತ್ತೆ. ಅದೇ ಈ ಗ್ರೀನ್ ಕಲರ್ ಬೀಟಲ್ಸ್ ಏನಿದೆ, ಇದು ಆ ಎಲೆಗಳ ಮಧ್ಯೆ, ಆ ಒಂದು ಸಿಸ್ಟಮ್, ಅದು ಎಕೋಸಿಸ್ಟಮ್, ಆ ಬೀಟಲ್ಸ್ಗಳು ಬದುಕ್ತಾ ಇರುವಂಥ ಒಂದು ಪ್ಲಾಂಟ್ನ ಮಧ್ಯೆ ಆ ಗ್ರೀನ್ ಕಲರ್ನಿಂದಾಗಿ ಫೇಡ್ ಆಗ್ತಾ ಮರೆಯಾಗ್ತಾ ಆ ಕಾಗೆಗಳಿಂದ ತಪ್ಪಿಸ್ಕೊಂಡ್ಬಿಡುತ್ತೆ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಕಾಗೆಗಳು ಕೆಂಪು ಕಲರ್ ಬೀಟಲ್ಸ್ಗಳನ್ನ ತಿಂತಾ ಇಡೀ ಕೆಂಪು ಕಲರ್ ಬೀಟಲ್ ಪಾಪ್ಯುಲೇಷನ್ ನಾಶವಾಗೋಗ್ಬಿಡುತ್ತೆ. ಆವಾಗ ಕೊನೆಗೆ ಉಳ್ಕೊಳ್ಳೋದು ಕೇವಲ ಹಸಿರು ಕಲರ್ ಬೀಟಲ್ಸ್ಗಳು ಮಾತ್ರ. ಸೊ ಈ ರೀತಿಯಾಗಿ ಒಂದು ಫಾರ್ಮ್ನಲ್ಲಿ ಇದ್ದಂಥ ಬೀಟಲ್, ಕೆಂಪು ಬಣ್ಣದಲ್ಲಿ ಇದ್ದಂಥ ಬೀಟಲ್ ಓವರ್ ಅ ಪೀರಿಯಡ್ ಆಫ್ ಜನರೇಷನ್ ಹಸಿರು ಬಣ್ಣದ ಬೀಟಲ್ಗಳಾಗಿ ಬದಲಾಗ್ಬಿಡುತ್ತವೆ. ಹೌದಾ? ಇದನ್ನೇ ನಾವು ನ್ಯಾಚುರಲ್ ಸೆಲೆಕ್ಷನ್ ಅಂತ ಕೂಡ ಕರಿಬಹುದು. ಸರಿನಾ? ಸೊ ಅಂತ ಹೇಳಿ ನೋಡಿ, ಫಸ್ಟ್ ಸಿಚುವೇಶನ್ ನಲ್ಲಿ ಏನಾಗ್ತಾ ಇದೆ? ಗ್ರೀನ್ ಬೀಟಲ್ಸ್ ಗಾಟ್ ಸರ್ವೈವಲ್ ಚಾನ್ಸ್ ಬಿಕಾಸ್ ಆಫ್ ನ್ಯಾಚುರಲ್ ಸೆಲೆಕ್ಷನ್. ದೇ ಆರ್ ನ್ಯಾಚುರಲಿ ಸೆಲೆಕ್ಟೆಡ್. ಅಂದ್ರೆ ನೇಚರ್ ಅವುಗಳಿಗೆ ಫೇವರ್ ಮಾಡ್ತಾ ಇದೆ. ಹೌದಾ? ಎಲೆಯ ಬಣ್ಣ ಕೂಡ ಹಸಿರಾಗಿದೆ, ಬೀಟಲ್ಗಳ ಬಣ್ಣ ಕೂಡ ಹಸಿರಾಗಿದೆ. ಸೊ ಇವುಗಳಿಗೆ ಒಂದು ರೀತಿಯ ಫಿಟ್ನೆಸ್ ಅಡ್ವಾಂಟೇಜ್ ಸಿಕ್ಬಿಡ್ತು. ಹೌದಲ್ವಾ? ಸೊ ಆ ಕಾರಣದಿಂದಾಗಿ ಅವು ಬದುಕೊಂಡ್ವು. ಅದೇ ಸೆಕೆಂಡ್ ಸಿಚುವೇಶನ್ ಇದೆ ನೋಡಿ. ಸೆಕೆಂಡ್ ಸಿಚುವೇಶನ್ ಅಲ್ಲಿ ಕೆಂಪು ಕಲರ್ ಬೀಟಲ್ ಪಾಪ್ಯುಲೇಷನ್ ಆಸ್ ಯೂಶುವಲ್ ಇದೆ. ಅಲ್ಲಿ ಸಣ್ಣ ವೇರಿಯೇಷನ್ ಇಂದಾಗಿ ಬ್ಲೂ ಕಲರ್ ಬೀಟಲ್ಸ್ಗಳು ಬಂದ್ಬಿಡುತ್ತೆ. ಇಲ್ಲಿ ಕೆಂಪು ಕಲರ್ ಹಾಗೆ ಬ್ಲೂ ಕಲರ್ ಎರಡೂ ಕೂಡ ಪ್ರಿಡೇಟರ್ಸ್ಗಳಿಂದ ಈಸಿಯಾಗಿ ಐಡೆಂಟಿಫೈ ಆಗ್ಬಹುದು. ಆದರೂ ಕೂಡ ಯಾವುದೋ ಒಂದು ಕಾರಣದಿಂದ ಒಂದು ಸಣ್ಣ ಎಕೋಸಿಸ್ಟಮ್ನಲ್ಲಿ ಬದುಕ್ತಾ ಇರುವಂಥ ಈ ಬೀಟಲ್ ಪಾಪ್ಯುಲೇಷನ್ಸ್ಗಳ ಮಧ್ಯೆ ಒಂದು ಆನೆ ಬಂದು ಆ ಕೆಂಪು ಕಲರ್ ಬೀಟಲ್ಸ್ಗಳ ಮೇಲೆ ತುಳಿದು ಆ ಕೆಂಪು ಕಲರ್ ಬೀಟಲ್ಸ್ಗಳೆಲ್ಲವನ್ನೂ ಕೂಡ ಸಾಯಿಸಾಕ್ಬಿಡುತ್ತೆ. ಹೌದಾ? ಸೊ ಇಲ್ಲಿ ಬೈ ಚಾನ್ಸ್ ಆ ಬ್ಲೂ ಕಲರ್ ಬೀಟಲ್ಸ್ಗಳು ಉಳ್ಕೊಂಡು ಬಿಡುತ್ತವೆ. ಮತ್ತೆ ಉಳ್ಕೊಂಡಂಥ ಬೀಟಲ್ಸ್ಗಳು ಹೊಸದಾಗಿ ರೀಪ್ರೊಡ್ಯೂಸ್ ಮಾಡ್ತಾ ಬೀಟಲ್ ಪಾಪ್ಯುಲೇಷನ್ನ ಹುಟ್ಟಾಕತ್ವೆ. ಅರ್ಥ ಆಯ್ತಾ? ಸೊ ಇಲ್ಲಿ ಟೆಕ್ನಿಕಲಿ ಹೇಳೋದಾದ್ರೆ ಈ ಬ್ಲೂ ಕಲರ್ ಬೀಟಲ್ಸ್ಗಳು ಯಾವುದೇ ರೀತಿಯ ಫಿಟ್ನೆಸ್ ಅಡ್ವಾಂಟೇಜ್ ಅಥವಾ ಸರ್ವೈವಲ್ ಅಡ್ವಾಂಟೇಜ್ ಅನ್ನ ಪಡ್ಕೊಳ್ಳದೆ ಇದ್ರೂ ಕೂಡ ಯಾವುದೋ ಒಂದು ಸಡನ್ ಎನ್ವಿರಾನ್ಮೆಂಟಲ್ ಕಾಸ್ನಿಂದಾಗಿ ಆ ಬ್ಲೂ ಕಲರ್ ಪಾಪ್ಯುಲೇಷನ್ ಉಳ್ಕೊಂಡು ಅವುಗಳ ಪಾಪ್ಯುಲೇಷನ್ ಸೈಜ್ ಜಾಸ್ತಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಬಿಕಾಸ್ ಆಫ್ ಸಮ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್. ಸರಿನಾ? ಸೊ ಸೆಕೆಂಡ್ ಸಿಚುವೇಶನ್ ನಲ್ಲಿ
ಆನೆಯ ಕಾಲ್ ತುಳಿತದಿಂದಾಗಿ ಒಂದು ಪಾಪ್ಯುಲೇಷನ್ ನಲ್ಲಿ ಇದ್ದಂತ ಒಂದು ಸಬ್ ಗ್ರೂಪ್, ಒಂದು ಗುಂಪು ಸತ್ತೋಗಿದೆ. ಆ ಕಾರಣದಿಂದಾಗಿ ಈ ಉಳ್ಕೊಂಡಂತ ಪಾಪ್ಯುಲೇಷನ್ ಏನಿದೆ ಅದು ರೀಪ್ರೊಡ್ಯೂಸ್ ಮಾಡ್ತಾ ಮಾಡ್ತಾ ಅದರ ಪಾಪ್ಯುಲೇಷನ್ ಸೈಜ್ ಹೆಚ್ಚಾಗ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಹೌದಾ? ಸೊ ಇದರಿಂದ ನಾವು ಏನ್ ಕನ್ಕ್ಲೂಡ್ ಮಾಡಬಹುದು? ದಟ್ ಆಕ್ಸಿಡೆಂಟ್ ಕ್ಯಾನ್ ಚೇಂಜ್ ದ ಫ್ರೀಕ್ವೆನ್ಸಿ ಆಫ್ ಸಮ್ ಜೀನ್ಸ್ ಈವನ್ ಇಫ್ ದೇ ಡು ನಾಟ್ ಗೆಟ್ ಸರ್ವೈವಲ್ ಚಾನ್ಸ್. ಹೌದಾ? ಕೆಲವು ಸಂದರ್ಭಗಳಲ್ಲಿ ಆ ಆಕ್ಸಿಡೆಂಟ್ಸ್ ಏನಿದೆ, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ಗಳೇನಿದೆ, ಅವುಗಳು ಜೀನ್ ಫ್ರೀಕ್ವೆನ್ಸಿಯ ಮೇಲೆ ಇನ್ಫ್ಲುಯೆನ್ಸ್ ಮಾಡೋದ್ರಿಂದ ಅಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ವೇರಿಯೇಷನ್ಸ್ಗಳು ಸರ್ವೈವಲ್ ಫಿಟ್ನೆಸ್ ಅಥವಾ ಸರ್ವೈವಲ್ ಅಡ್ವಾಂಟೇಜ್ ಇಲ್ಲ ಅಂತ ಹೇಳಿದ್ರು ಬದುಕಬಹುದು. ಹೌದಾ? ಇಲ್ಲಿ ಜೀನ್ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ಏನಪ್ಪಾ ನೋಡಿ, ಈಗ ಪಾಪ್ಯುಲೇಷನ್ ಇದೆ, ಆ ಪಾಪ್ಯುಲೇಷನ್ ಅಲ್ಲಿ 2 ಸಬ್ ಪಾಪ್ಯುಲೇಷನ್ ಇದೆ ಅಂತ ಅನ್ಕೊಳ್ಳಿ. ಆ 2ರ ಮಧ್ಯೆ ರೀಪ್ರೊಡಕ್ಷನ್ ನಡೀತಾ ಇರುತ್ತೆ. ಈ ಕಾರಣದಿಂದಾಗಿ ಅಲ್ಲಿ ಜೀನ್ಸ್ಗಳು ಫ್ಲೋ ಆಗ್ತಾ ಇರುತ್ತೆ ಅಲ್ವಾ, ಒಂದು ಪಾಪ್ಯುಲೇಷನ್ ಇಂದ ಇನ್ನೊಂದು ಸಬ್ ಪಾಪ್ಯುಲೇಷನ್ ವರೆಗೆ. ಸೊ ಈ ರೀತಿ ಇರುವಾಗ ಯಾವುದೋ ಒಂದು ಸಬ್ ಪಾಪ್ಯುಲೇಷನ್ ಸತ್ತೋಗ್ಬಿಡ್ತು, ಅಂತ ಸಂದರ್ಭದಲ್ಲಿ ಆ ಜೀನ್ ಫ್ಲೋ ಅನ್ನೋದು ಕಡಿಮೆ ಆಗುತ್ತೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಜೆನೆಟಿಕ್ ಡ್ರಿಫ್ಟ್ ಉಂಟಾಗುತ್ತೆ. ಹೌದಾ? ಅಂದ್ರೆ ಆ ಜೀನ್ ಫ್ಲೋ ಆಗೋದೇ ನಿಂತೋಗ್ಬಿಡುತ್ತೆ. ಈ ಕಾರಣದಿಂದಾಗಿ ವೇರಿಯೇಷನ್ಸ್ಗಳು ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸರಿನಾ? ಸೊ ಮತ್ತೆ ಒಂದು ಹೊಸ ಪಾಪ್ಯುಲೇಷನ್, ಹೊಸ ಸ್ಪೀಶೀಸ್ ಫಾರ್ಮ್ ಆಗೋದನ್ನ ಈ ಮೂಲಕ ನಾವು ಗಮನಿಸಬಹುದು. ಸರಿನಾ? ಸೊ ಇದು 2 ಸಿಚುವೇಶನ್ ಆಯ್ತು. ಇಲ್ಲಿ ನೀವು ಗಮನಿಸಬೇಕಾಗಿರೋ ಒಂದು ಅಂಶ ಅಂತ ಹೇಳಿದ್ರೆ, ಯಾವಾಗಲೂ ವೇರಿಯೇಷನ್ಸ್ಗಳು, ಯಾವ ವೇರಿಯೇಷನ್ ಜೀನ್ಸ್ಗಳಿಂದ ಬರುತ್ತೋ ಅದು ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಪಾಸ್ ಆನ್ ಆಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್. ಹೌದಾ? ಹಾಗೆ ಯಾವ ವೇರಿಯೇಷನ್ಸ್ಗಳು ಯೂಸ್ಫುಲ್ ಆಗಿರುತ್ತೋ ಅಂತ ಹೇಳಿದ್ರೆ, ಯಾವ ವೇರಿಯೇಷನ್ಸ್ಗಳು ಜೀವಿಗಳ ಉಳಿವಿಕೆಗೆ ಸಹಾಯ ಮಾಡುತ್ತೋ ಅಂಥ ವೇರಿಯೇಷನ್ಸ್ಗಳನ್ನ ನೇಚರ್ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಅದನ್ನ ನಾವು ನ್ಯಾಚುರಲ್ ಸೆಲೆಕ್ಷನ್ ಅಂತ ಹೇಳಿ ಕರಿತೇವೆ ಅಂತ. ಹೌದಾ? ಹಾಗೆ ಥರ್ಡ್ ಸಿಚುವೇಶನ್ ಅಲ್ಲಿ ಏನಾಗುತ್ತೆ ನೋಡಿ, ಥರ್ಡ್ ಸಿಚುವೇಶನ್ ಅಲ್ಲೂ ಬೀಟಲ್ ಪಾಪ್ಯುಲೇಷನ್ ಇದೆ. ಯಾವುದೋ ಒಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ನಿಂದ ಆ ಎಕೋಸಿಸ್ಟಮ್ನಲ್ಲಿ ಇದ್ದಂಥ ಆಹಾರ ಕಡಿಮೆಯಾಗಿ ಈ ಬೀಟಲ್ಸ್ಗಳಿಗೆ ಆಹಾರ ಇಲ್ದಂಗಾಗ್ಬಿಟ್ಟು ಅವು ತಮ್ಮ ಸೈಜ್ನಲ್ಲಿ ದಪ್ಪ ಇದ್ದಂಥ ಬೀಟಲ್ಗಳು ಸಣ್ಣ ಸಣ್ಣ ಆಗೋಗ್ಬಿಡ್ತವೆ. ಹೌದಾ? ಇಂಥ ಸಂದರ್ಭದಲ್ಲಿ ಈ ಸಣ್ಣದಾಗಿದ್ದಂಥ ಬೀಟಲ್ಸ್ಗಳು ಮತ್ತೆ ರಿಪ್ರೊಡ್ಯೂಸ್ ಮಾಡಿ ಸಣ್ಣದಾಗಿರುವಂಥ ಬೀಟಲ್ಸ್ಗಳನ್ನೇ ಪ್ರೊಡ್ಯೂಸ್ ಮಾಡುತ್ತವೆ ಅಂತ ಅನ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ಈ 2 ಜನರೇಷನ್ಸ್ಗಳಲ್ಲಿ ಊಟದ ಅಭಾವ ಇದೆ, ಆಹಾರದ ಕೊರತೆ ಇದೆ. ಹಾಗಾಗಿ ಬೀಟಲ್ಸ್ಗಳು ತಮ್ಮ ಸೈಜ್ನಲ್ಲಿ, ಗಾತ್ರದಲ್ಲಿ ಚಿಕ್ಕದಾಗಿದೆ. ಮತ್ತೆ ಆಹಾರದ ಪ್ರಮಾಣ ಚೆನ್ನಾಗಿ ಸಿಗ್ತಾ ಇದೆ ಅನ್ನುವಂಥ ಸಂದರ್ಭಗಳಲ್ಲಿ ಆ ಬೀಟಲ್ಸ್ಗಳು ಮತ್ತೆ ತಮ್ಮ ಒರಿಜಿನಲ್ ಗೇನ್ ಅಥವಾ ಒರಿಜಿನಲ್ ವೆಯ್ಟ್ ಅನ್ನು ಅವು ಗೇನ್ ಮಾಡ್ಕೊಳ್ಳುತ್ತವೆ. ಹೌದಾ? ಸೊ ಇಲ್ಲಿ ನೀವು ಗಮನಿಸಬೇಕಾಗಿರೋ ಒಂದು ಅಂಶ ಅಂತ ಹೇಳಿದ್ರೆ, ಈ ವೆಯ್ಟ್ ಗೇನ್ ಏನಿದೆಯಲ್ಲ ಇದು ಕೇವಲ ಒಂದು ಶಾರ್ಟರ್ ಡ್ಯೂರೇಷನ್ ಅಲ್ಲಿ ಕಂಡು ಬರುವಂತಹ ಒಂದು ವೇರಿಯೇಷನ್ ಆಗಿದೆ, ಬಿಕಾಸ್ ಆಫ್ ಸಮ್ ಎನ್ವಿರಾನ್ಮೆಂಟಲ್ ಚೇಂಜಸ್. ಅರ್ಥ ಆಗ್ತಿದೆಯಲ್ಲಪ್ಪ? ಇಲ್ಲಿ ಆಹಾರದ ಕೊರತೆಯಿಂದಾಗಿ ಜೀವಿಗಳು ಸಣ್ಣ ಆಗಿದೆ, ಆಹಾರ ಸಿಕ್ಕಿದ ತಕ್ಷಣ ಮತ್ತೆ ಅವು ತಮ್ಮ ಒರಿಜಿನಲ್ ಸೈಜ್ಗೆ, ತಮ್ಮ ಆಕ್ಚುಯಲ್ ಸೈಜ್ಗೆ ಮರಳಿ ಬರ್ತಾ ಇದೆ. ಹೌದಾ? ಸೊ ಇಂಥ ಸಂದರ್ಭದಲ್ಲಿ ನಾವು ಏನು ಕನ್ಕ್ಲೂಡ್ ಮಾಡ್ಬೋದು? ಈ ಥರ್ಡ್ ಸಿಚುವೇಶನ್ ಇಂದ ನಮಗೇನು ಗೊತ್ತಾಗುತ್ತೆ? ಇಲ್ಲಿ ಯಾವುದೇ ರೀತಿಯ ಜೆನೆಟಿಕ್ ಚೇಂಜ್ ಆಗಿಲ್ಲ. ಹೌದಲ್ವಾ? ಈ ಸೈಜ್ ಅನ್ನೋದು, ಗಾತ್ರ ಅನ್ನೋದು ಕಡಿಮೆ ಆಗೋದಕ್ಕೆ ಏನ್ ಕಾರಣ? ಎನ್ವಿರಾನ್ಮೆಂಟಲ್ ಚೇಂಜಸ್ ಕಾರಣ, ಜೀನ್ಗಳಲ್ಲ. ಹೌದಾ? ಆ ಕಾರಣದಿಂದಾಗಿ ಯಾವ ಚೇಂಜಸ್ಗಳು ಅಥವಾ ಯಾವ ವೇರಿಯೇಷನ್ಸ್ಗಳು ಎನ್ವಿರಾನ್ಮೆಂಟಲ್ ಇನ್ಫ್ಲುಯೆನ್ಸ್ ಇಂದ ಅಥವಾ ಒಂದು ಜೀವಿತಾವಧಿಯಲ್ಲಿ ಎಕ್ಸ್ಪೀರಿಯನ್ಸ್ ಇಂದ ಉಂಟಾಗುತ್ತೋ, ದಟ್ ಟು ಫಾರ್ ಅ ಶಾರ್ಟ್ ಡ್ಯೂರೇಷನ್, ಅಂಥ ವೇರಿಯೇಷನ್ಸ್ಗಳೇನಿದೆಯಲ್ಲ ಅದನ್ನ ಅಕ್ವೈರ್ಡ್ ವೇರಿಯೇಷನ್ಸ್ ಅಥವಾ ಅಕ್ವೈರ್ಡ್ ಟ್ರೇಟ್ಸ್ ಅಂತ ಹೇಳಿ ಕರಿಬಹುದು. ಈ ರೀತಿಯಾದ ಟ್ರೇಟ್ಸ್ಗಳು ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಪಾಸ್ ಆನ್ ಆಗೋದಿಲ್ಲ. ವೆರಿ ಸಿಂಪಲ್. ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಇದರಿಂದ ನಾವು ಏನ್ ತಿಳ್ಕೊಳ್ಬಹುದು ಅಂತ ಹೇಳಿದ್ರೆ, ಜೀನ್ಸ್ ಪ್ಲೇ ಮೇಜರ್ ರೋಲ್ ಇನ್ particularly the variations are the basis for the process of evolution ಅಂತ ಹೇಳಿ. ಅರ್ಥ ಆಗ್ತಿದ್ದಲ್ಲಪ್ಪ? ಸೊ ಈಗ ನಾವು ಅಕ್ವೈರ್ಡ್ ಟ್ರೇಟ್ ಹಾಗೂ ಇನ್ಹೆರಿಟೆಡ್ ಟ್ರೇಟ್ ಬಗ್ಗೆ ಇನ್ನಷ್ಟು ವಿಸ್ತಾರವಾಗಿ ತಿಳ್ಕೊಂಬಿರೋಣ. ಸರಿನಾ? ಸೊ ಇಲ್ಲಿ ಅಕ್ವೈರ್ಡ್ ಟ್ರೇಟ್ ಅಂತ ಹೇಳಿದ್ರೆ ನಾನು ಈಗ ತಾನೇ ಹೇಳಿದೆ, ದ ಟ್ರೇಟ್ಸ್ ವಿಚ್ ಆರ್ ಡೆವಲಪ್ಡ್ ಇನ್ ಆನ್ ಇಂಡಿವಿಜುವಲ್ ಥ್ರೂ ಎಕ್ಸ್ಪೀರಿಯನ್ಸಸ್ ಆರ್ ಎನ್ವಿರಾನ್ಮೆಂಟಲ್ ಇನ್ಫ್ಲುಯೆನ್ಸಸ್. ಹೌದಾ? ಸೊ ಈ ಕಾರಣದಿಂದಾಗಿ ಉಂಟಾಗುವಂತಹ ಚೇಂಜಸ್ಗಳೇನಿದೆ ಅಥವಾ ವೇರಿಯೇಷನ್ಸ್ಗಳೇನಿದೆ ಅಥವಾ ಕ್ಯಾರೆಕ್ಟರ್ಸ್ಗಳೇನಿದೆ ಅವುಗಳಿಗೆ ನಾವು ಅಕ್ವೈರ್ಡ್ ಟ್ರೇಟ್ಸ್ ಅಂತ ಹೇಳಿ ಕರಿತೇವೆ. ಅದೇ ಇನ್ಹೆರಿಟೆಡ್ ಟ್ರೇಟ್ಸ್ಗಳು ಯಾವಾಗಲೂ ಪೇರೆಂಟ್ ಜನರೇಷನ್ ಇಂದ ಆಫ್ಸ್ಪ್ರಿಂಗ್ ಜನರೇಷನ್ಗೆ ಪಾಸ್ ಆನ್ ಆಗುತ್ತೆ ಜೀನ್ಸ್ಗಳ ಮೂಲಕ. ಹೌದಾ? ಅಂತಹ ಕ್ಯಾರೆಕ್ಟರ್ಸ್ಗಳನ್ನ ನಾವು ಇನ್ಹೆರಿಟೆಡ್ ಟ್ರೇಟ್ಸ್ ಅಂತ ಹೇಳಿ ಕರಿತೇವೆ. ಸರಿನಾ? ಸೊ ಅಕ್ವೈರ್ಡ್ ಟ್ರೇಟ್ಸ್ ಕೆನ್ ನಾಟ್ ಬಿ ಟ್ರಾನ್ಸ್ಫರ್ಡ್ ಟು ದ ಪ್ರೋಜೆನಿ. ಹೌದಲ್ವಾ? ಅಕ್ವೈರ್ಡ್ ಟ್ರೇಟ್ಸ್ ಯಾವಾಗಲೂ ಒಂದು ಜೀವಿಯ ಎಕ್ಸ್ಪೀರಿಯನ್ಸ್, ತನ್ನ ಲೈಫ್ ಟೈಮ್ನಲ್ಲಿ ಉಂಟಾಗುವ ಎಕ್ಸ್ಪೀರಿಯನ್ಸ್ ನಿಂದಾಗಿ ಬರುವಂತ ಕ್ಯಾರೆಕ್ಟರ್ಸ್ಗಳು, ಅವು ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಪಾಸ್ ಆನ್ ಆಗೋದಿಲ್ಲ. ಅದೇ ಇನ್ಹೆರಿಟೆಡ್ ಟ್ರೇಟ್ಸ್ ನಲ್ಲಿ ಅವುಗಳು ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಪಾಸ್ ಆನ್ ಆಗುತ್ತೆ. ಹೌದಾ? ಬಿಕಾಸ್ ದೇ ಆರ್ ಟ್ರಾನ್ಸ್ಮಿಟೆಡ್ ಫ್ರಮ್ ವಾಟ್? ಜೀನ್ಸ್. ಹೌದಾ?
ಆ್ಯಂಡ್ ಇಲ್ಲಿ ಅಕ್ವೈರ್ಡ್ ಟ್ರೇಟ್ಸ್ ಎವಲ್ಯೂಷನ್ಗೆ ದಾರಿ ಮಾಡೋದಿಲ್ಲ, ಎವಲ್ಯೂಷನ್ಗೆ ಕಾರಣ ಆಗೋದಿಲ್ಲ. ಅದೇ ಈ ಇನ್ಹೆರಿಟೆಡ್ ಟ್ರೇಟ್ಸ್ ಏನಿದೆಯಲ್ಲ, ದೇ ಆರ್ ಹೆಲ್ಪ್ಫುಲ್ ಇನ್ ಎವಲ್ಯೂಷನ್. ಹೌದಾ, ದೇ ಪ್ರಮೋಟ್ ಎವಲ್ಯೂಷನ್. ಹೌದಾ, ಅರ್ಥ ಆಗ್ತಿದ್ದಲ್ಲಪ್ಪ? ಉದಾಹರಣೆಗೆ ನೋಡಿ, ಲೋ ವೆಯ್ಟ್ ಆಫ್ ಸ್ಟಾರ್ವಿಂಗ್ ಬೀಟಲ್ಸ್. ಹೌದಾ, ಇದೊಂದು ಅಕ್ವೈರ್ಡ್ ಟ್ರೇಟ್ ಆಯಿತು. ಅದೇ ರೀತಿ ನಮ್ಮ ಉದಾಹರಣೆ ಆಗೇನೆ ನಾವು ತಗೊಂಡ್ರು ಕೂಡ ನಮ್ಮ ಲೈಫ್ ಸ್ಪ್ಯಾನ್ನಲ್ಲಿ ನಮಗೆ ಆಗುವಂಥ ಅಕ್ವೈರ್ಡ್ ಕ್ಯಾರೆಕ್ಟರ್ಸ್ಗಳಂದರೆ ನಮಗೆ ನಾವು ಎಕ್ಸ್ಪೀರಿಯನ್ಸ್ ಮಾಡುವಂಥ ಯಾವುದೋ ಒಂದು ಎನ್ವಿರಾನ್ಮೆಂಟಲ್ ಚೇಂಜಿಂದಾಗಿ ಉಂಟಾಗುವಂಥ ಕ್ಯಾರೆಕ್ಟರ್ಗಳಾಗಿರ್ಬೋದು. ಅಥವಾ ಉದಾಹರಣೆಗೆ ನೋಡಿ, ಈಗ ನಮಗೆ ಮುಖದ ಮೇಲೆ ಯಾವುದೋ ಒಂದು ಸಣ್ಣ ಸ್ಕಾರ್ ಆಗಿದೆ ಬಿಕಾಸ್ ಆಫ್ ಸಮ್ ಇನ್ಸಿಡೆಂಟ್. ಹೌದಾ, ಅದು ನಮ್ಮ ಅಕ್ವೈರ್ಡ್ ಟ್ರೇಟ್ ಆಯಿತು. ಅದು ಒಂದು ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆನ್ ಆಗೋದಿಲ್ಲ, ಅದಲ್ವಾ? ಇವಾಗ ನಾವು ಕಿವಿಗಳನ್ನು ತೂತ್ ಮಾಡ್ಕೊಂಡಿದ್ದೀವಿ ಅಂತ ಇಟ್ಕೊಳ್ಳಿ. ಈಗ ಕಿವಿಗಳನ್ನ ತೂತ್ ಮಾಡಿದ ತಕ್ಷಣ ನೆಕ್ಸ್ಟ್ ಜನರೇಷನ್ ಹಾಗೆ ಹುಟ್ಟುತ್ತಾ? ಇಲ್ಲ, ಅದು ನಮ್ಮ ಎಕ್ಸ್ಪೀರಿಯನ್ಸಿಂದ ಆಗಿರುವಂಥದ್ದು. ಹೌದಲ್ವಾ? ಹಾಗೆ ವೆಯ್ಟ್ ಗೇನ್ ಆಗಿರಬಹುದು, ಈ ರೀತಿಯಾದ ಸಾಕಷ್ಟು ಕ್ಯಾರೆಕ್ಟರ್ಸ್ಗಳು ಏನಿದೆ ಇವೆಲ್ಲವುಗಳು ಕೂಡ ಅಕ್ವೈರ್ಡ್ ಟ್ರೇಟ್ಸ್ಗಳಾಗುತ್ತೆ, ನಮ್ಮ ಎಕ್ಸ್ಪೀರಿಯನ್ಸ್ನಿಂದ ನಾವು ಪಡ್ಕೊಳ್ಳುವಂಥ ಕ್ಯಾರೆಕ್ಟರ್ಸ್ಗಳು. ಹೌದಾ, ಅಥವಾ ಎನ್ವಿರಾನ್ಮೆಂಟಲ್ ಇನ್ಫ್ಲುಯೆನ್ಸಸ್ನಿಂದ. ಅದೇ ಇನ್ಹೆರಿಟೆಡ್ ಟ್ರೇಟ್ಸ್ಗಳು ಜೀನ್ಸ್ನಿಂದ ಬರುವಂಥದ್ದು. ನಿಮ್ಮ ಕೂದಲುಗಳು ಹೇಗಿದೆ, ಕರ್ಲಿ ಆಗಿದೆಯಾ ಅಥವಾ ಸ್ಟ್ರೇಟ್ ಆಗಿದೆಯಾ, ಜೀನ್ಸ್ಗಳು ಕಂಟ್ರೋಲ್ ಮಾಡುತ್ತೆ ಅದನ್ನು. ಹೌದಾ, ನಿಮ್ಮ ನಾಲಿಗೆ ರೋಲಿಂಗ್ ಮಾಡೋಕ್ಕೆ ಕೆಪಾಸಿಟಿ ಇದೆಯಾ, ನಿಮ್ಮ ಟಂಗ್ ರೋಲಿಂಗ್ ಆಗುತ್ತಾ ಅಥವಾ ಆಗೋದಿಲ್ವಾ, ಜೀನ್ಸ್ಗಳಿಂದ ಕಂಟ್ರೋಲ್ ಆಗುತ್ತೆ. ಹೌದಾ, ನಿಮ್ಮ ಇಯರ್ ಲೋಬ್ಸ್ಗಳು ಫ್ರೀ ಆಗಿದೆಯಾ ಅಥವಾ ಅಟ್ಯಾಚ್ಡ್ ಆಗಿದೆಯಾ, ನಿಮ್ಮ ಜೀನ್ಸ್ಗಳು ಕಂಟ್ರೋಲ್ ಮಾಡುತ್ತೆ. ಹೌದಾ, ಈ ರೀತಿಯಾದ ಕ್ಯಾರೆಕ್ಟರ್ಸ್ಗಳನ್ನ ನಾವು ಇನ್ಹೆರಿಟೆಡ್ ಟ್ರೇಟ್ಸ್ನಲ್ಲಿ ಉದಾಹರಣೆಯಾಗಿ ಕೊಡಬಹುದು. ಅರ್ಥ ಆಗ್ತಿದೆಯಲ್ಲಪ್ಪ? ಓಕೆನಾ? ಸೊ ಈಗ ನಾವು ಆರಿಜಿನ್ ಆಫ್ ಲೈಫ್ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ತಿಳ್ಕೊಂಡ್ಬಿಡೋಣ, ಸರಿನಾ? ಈಗ ನಾವು ಎವಲ್ಯೂಷನ್ ಹೇಗಾಯಿತು, ಒಂದು ಫಾರ್ಮ್ನಿಂದ ಇನ್ನೊಂದು ಫಾರ್ಮ್ಗೆ ಜೀವಿಗಳು ಹೇಗೆ ಬದಲಾದವು ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಬಟ್ ಮೊದಲನೇ ಬಾರಿಗೆ ಅಂತ ಹೇಳಿದ್ರೆ ಈ ಭೂಮಿಯ ಮೇಲೆ ಮೊಟ್ಟ ಮೊದಲ ಆರ್ಗ್ಯಾನಿಸಮ್ ಹೇಗೆ ಹುಟ್ಟಿತು ಅನ್ನೋದನ್ನು ನಾವು ಹುಡುಕ್ತಾ ಹೋದರೆ ಸಾಕಷ್ಟು ಥಿಯರೀಸ್ಗಳು ಇಲ್ಲಿ ನಮಗೆ ಸಿಗುತ್ತೆ. ಹೌದಾ, ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮ್ನಲ್ಲಿ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ಗಳು, ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳು, ದ ಫಸ್ಟ್ ಲಿವಿಂಗ್ ಸೆಲ್ ಅದೇನು ಹೇಳಿತ್ತಲ್ಲ, ಆ ಫಸ್ಟ್ ಲಿವಿಂಗ್ ಸೆಲ್ ಅನ್ನೋದು ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ಗಳಿಂದ ಬಂದಿರಬಹುದು, ಆಗಿರಬಹುದು ಅನ್ನೋ ಒಂದು ಥಿಯರಿಯನ್ನು ನಾವಿಲ್ಲಿ ಗಮನಿಸಬಹುದು, ಸರಿನಾ? ಈ ಥಿಯರಿಯನ್ನು ಕೊಟ್ಟವರು JBS ಹ್ಯಾಲ್ಡೇನ್ ಅನ್ನುವಂಥ ಒಬ್ಬ ಬ್ರಿಟಿಷ್ ವಿಜ್ಞಾನಿ. ಲೇಟರ್ ಆನ್ ಇವರು ಇಂಡಿಯನ್ ಸೈಂಟಿಸ್ಟ್ ಆಗಿ ಕೂಡ ಬದಲಾಗ್ತಾರೆ, ಅಂದರೆ ಇಂಡಿಯನ್ ಸಿಟಿಜನ್ಶಿಪ್ನ ತಗೊಳ್ತಾರೆ, ಸರಿನಾ? ಇವರು ಫಾರ್ ದ ಫಸ್ಟ್ ಟೈಮ್ ಏನು ಹೇಳ್ತಾರೆ ಗೊತ್ತಾ? He suggested in 1929 that life must have developed from simple inorganic molecules ಅಂತ ಹೇಳ್ತಾರೆ. ಅಂದರೆ ನಮ್ಮ ಮೊದಲ ಸೆಲ್ ಏನಿದೆಯಲ್ಲ ಅದು ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ಗಳಿಂದ, ಜೀವ ಇಲ್ಲದೇ ಇರುವಂಥ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ಗಳಿಂದ ಆಗಿರಬಹುದು ಅಂತ ಹೇಳಿ ಅವರು ಪ್ರಪೋಸ್ ಮಾಡ್ತಾರೆ. ಈ ಐಡಿಯಾವನ್ನು ಬೇಸ್ ಆಗಿ ಇಟ್ಕೊಂಡು 1953ನಲ್ಲಿ ಮಿಲ್ಲರ್ ಹಾಗೂ ಯುರೇ ಅನ್ನುವಂಥ ಇಬ್ಬರು ವಿಜ್ಞಾನಿಗಳು ಒಂದು ಎಕ್ಸ್ಪೆರಿಮೆಂಟನ್ನು ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸ್ಪೆರಿಮೆಂಟ್ನಲ್ಲಿ ಅವರು ನಮ್ಮ ಅರ್ತ್ನಲ್ಲಿ ಇದ್ದಂಥ ಅರ್ಲಿ ಅಟ್ಮಾಸ್ಫಿಯರ್ನ ರಿಸೆಂಬಲ್ ಮಾಡೋ ರೀತಿ ಒಂದು ಆರ್ಟಿಫಿಷಿಯಲ್ ಎನ್ವಿರಾನ್ಮೆಂಟನ್ನು ಅವರು ಕ್ರಿಯೇಟ್ ಮಾಡ್ತಾರೆ, ಒಂದು ಆರ್ಟಿಫಿಷಿಯಲ್ ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡ್ತಾರೆ, ಸರಿನಾ? ಸೊ ಈ ಚಿತ್ರದಲ್ಲಿ ನೀವು ಅದನ್ನು ಗಮನಿಸ್ಬೋದು. ಈ ಎಕ್ಸ್ಪೆರಿಮೆಂಟ್ ಸೆಟಪ್ನಲ್ಲಿ ಒಂದು ಗ್ಯಾಷಿಯಸ್ ಚೇಂಬರ್ ಇದೆ, ಇಲ್ಲಿ ಬಾಯ್ಲಿಂಗ್ ವಾಟರ್ ಇದೆ, ಸರಿನಾ? ಇಲ್ಲಿ ಲಿಕ್ವಿಡ್ ಕಲೆಕ್ಟ್ ಆಗೋದಕ್ಕೆ ಒಂದು ಜಾಗ ಇದೆ, ಸರಿನಾ? ಈ ಗ್ಯಾಷಿಯಸ್ ಚೇಂಬರ್ನಲ್ಲಿ ಅವರು ಏನು ಮಾಡ್ತಾರೆ, ಅರ್ಲಿ ಸ್ಟೇಜ್ನಲ್ಲಿ ಇದ್ದಿರಬಹುದಾದಂಥ ಗ್ಯಾಷಿಯಸ್ ಮಾಲಿಕ್ಯೂಲ್ಸ್ಗಳನ್ನು ಇನ್ಕ್ಲೂಡ್ ಮಾಡ್ತಾರೆ. ಉದಾಹರಣೆಗೆ ಮೀಥೇನ್ ಆಗಿರ್ಬೋದು, ಅಮೋನಿಯಾ ಆಗಿರ್ಬೋದು, ಅಥವಾ ಹೈಡ್ರೋಜನ್ ಆಗಿರ್ಬೋದು. ಈ ರೀತಿಯಾದ ಗ್ಯಾಷಿಯಸ್ ಮಾಲಿಕ್ಯೂಲ್ಸ್ಗಳನ್ನು ಅವರು ಈ ಗ್ಯಾಷಿಯಸ್ ಚೇಂಬರ್ನಲ್ಲಿ ಇಡ್ತಾರೆ, ಎಕ್ಸೆಪ್ಟ್ ಆಕ್ಸಿಜನ್. ಆಕ್ಸಿಜನ್ ಇಲ್ಲದೆ, ಅರ್ಲಿ ಸ್ಟೇಜ್ನಲ್ಲಿ ಆಕ್ಸಿಜನ್ ಇರಲಿಲ್ಲ ಅಲ್ವಾ? ಹಾಗೆ ಅರ್ಲಿ ಸ್ಟೇಜ್ನಲ್ಲಿ, ಅರ್ತ್ನ ಅರ್ಲಿ ಸ್ಟೇಜ್ನಲ್ಲಿ ಆಗ್ತಾ ಇದ್ದಂಥ ಲೈಟನಿಂಗನ್ನು ಸಿಮ್ಯುಲೇಟ್ ಮಾಡಲಿಕ್ಕೆ ಅವರು ಒಂದು 2 ಎಲೆಕ್ಟ್ರೋಡ್ಸ್ಗಳನ್ನು ಅಲ್ಲಿ ಇನ್ಕ್ಲೂಡ್ ಮಾಡಿ ಅದರಿಂದ ಎಲೆಕ್ಟ್ರಿಕ್ ಸ್ಪಾರ್ಕ್ಸ್ಗಳನ್ನು ಬರೋ ರೀತಿ ಮಾಡ್ತಾರೆ, ಸರಿನಾ? ಸೊ ಹೀಗೆ ಈ ಬಾಯ್ಲಿಂಗ್ ವಾಟರ್ ಇದೆಯಲ್ಲ, ಈ ಬಾಯ್ಲಿಂಗ್ ವಾಟರ್ನ ಟೆಂಪ್ರೇಚರ್ 100 ಡಿಗ್ರಿ ಸೆಲ್ಸಿಯಸ್ಗಿಂತ ಒಂದು ಸ್ವಲ್ಪ ಕಡಿಮೆ ಇಡೋ ರೀತಿ ನೋಡಿಕೊಂಡು ಬಾಯ್ಲಿಂಗ್ ವಾಟರ್ನಿಂದ ವಾಟರ್ ವೇಪರ್ನ ಪಾಸ್ ಮಾಡಿ ಅದು ಈ ಗ್ಯಾಷಿಯಸ್ ಚೇಂಬರ್ಗೆ ಬರೋ ರೀತಿ ಅವ್ರು ನೋಡ್ಕೊಳ್ತಾರೆ, ಸರಿನಾ? ಈ ರೀತಿ ಎಕ್ಸ್ಪೆರಿಮೆಂಟನ್ನು ಒಂದು ವಾರದವರೆಗೆ ನಡೆಸಿ ಅಟ್ ದ ಎಂಡ್ ಆಫ್ ಅ ವೀಕ್, ಒಂದು ವಾರದ ನಂತರ ಅವರು ಇಲ್ಲಿಂದ ಪಡ್ಕೊಂಡಂಥ ವಾಟರ್ ಸ್ಯಾಂಪಲನ್ನು ಅವರು ಮತ್ತೆ ಪರೀಕ್ಷೆ ಮಾಡಿ ನೋಡಿದಾಗ ಅವರಿಗೆ ಏನು ಕಾಣುತ್ತೆ ಗೊತ್ತಾ? ಆಲ್ಮೋಸ್ಟ್ 15% ಆಫ್ ದ ಕಾರ್ಬನ್ ಮಾಲಿಕ್ಯೂಲ್ಸ್ ಫ್ರಮ್ ಮೀಥೇನ್ ವಾಸ್ ಕನ್ವರ್ಟೆಡ್ ಇಂಟು ಅಮೈನೋ ಆಸಿಡ್. ಹೌದಾ, ಇಲ್ಲಿ 15% ಕಾರ್ಬನ್, ಮೀಥೇನ್ನಲ್ಲಿ ಇದ್ದಂಥ ಕಾರ್ಬನ್ ಅನ್ನೋದು ಅದು ಅಮೈನೋ ಆಸಿಡ್ಸ್ಗಳಾಗಿ ಬದಲಾಗಿದ್ದನ್ನು ಅವರು ಗಮನಿಸ್ತಾರೆ. ಅಂತ ಹೇಳಿದ್ರೆ ಅಟ್ ದ ಎಂಡ್ ಆಫ್ ಅ ವೀಕ್ ಅವರಿಗೆ ಒಂದಷ್ಟು ಪ್ರಮಾಣದ ಅಮೈನೋ ಆಸಿಡ್ಸ್ಗಳು ಆ ವಾಟರ್ ಸ್ಯಾಂಪಲ್ನಲ್ಲಿ, ಅವರು ಕಲೆಕ್ಟ್ ಮಾಡ್ಕೊಂಡಂಥ ವಾಟರ್ ಸ್ಯಾಂಪಲ್ನಲ್ಲಿ ಅವರಿಗೆ ಕಾಣುತ್ತವೆ. ಈ ಅಮೈನೋ ಆಸಿಡ್ಸ್ಗಳು ನಮಗೆ ಯಾವುದಕ್ಕೆ ಮುಖ್ಯ? ಪ್ರೋಟೀನ್ಸ್ಗಳನ್ನು ಮಾಡಲಿಕ್ಕೆ ಅಮೈನೋ ಆಸಿಡ್ಸ್ಗಳು ಮುಖ್ಯ. ಸೊ ಈ ಎಕ್ಸ್ಪೆರಿಮೆಂಟ್ನ ಮೂಲಕ ಅವರು ಕನ್ಫರ್ಮ್ ಮಾಡ್ತಾರೆ ದಟ್ ಅರ್ಲಿಯೆಸ್ಟ್ ಸ್ಟೇಜ್ನಲ್ಲಿ
ಇನಾರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳಿಂದ ಫಸ್ಟ್ ಆರ್ಗ್ಯಾನಿಕ್ ಸೆಲ್ ಅನ್ನೋದು ಫಾರ್ಮ್ ಆಗಿರಬಹುದು ಅನ್ನೋದನ್ನ ಅವರು ತಿಳಿಸ್ಕೊಡ್ತಾರೆ, ಸರಿನಾ? ಸೊ ಇದು ನಮ್ಮ ಆರಿಜಿನ್ ಆಫ್ ಲೈಫ್ ಆಯಿತು, ಓಕೆನಾ? ಇದಾದ ನಂತರ ನಾವು ಹೇಗೆ ಸ್ಪೀಶೀಸ್ಗಳು ಒಂದು ಸ್ಪೀಶೀಸ್ನಿಂದ ಇನ್ನೊಂದು ಸ್ಪೀಶೀಸ್ ಆಗಿ ಎವಾಲ್ವ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ, ಸರಿನಾ? ಓಕೆ, ಸೊ ಸ್ಪೀಸಿಯೇಷನ್ ಅಂತ ಹೇಳಿದ್ರೆ ಏನಪ್ಪಾ? ಸ್ಪೀಸಿಯೇಷನ್ ಈಸ್ ನಥಿಂಗ್ ಬಟ್ ವಾಟ್? ಅ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ನ್ಯೂ ಸ್ಪೀಶೀಸ್. ಹೇಗೆ ಒಂದು ಹಳೆಯ ಪಾಪ್ಯುಲೇಷನ್ ಇಂದ ಹೊಸ ಸ್ಪೀಶೀಸ್ ಫಾರ್ಮ್ ಆಗುತ್ತೆ ಅನ್ನೋದನ್ನ ನಾವೇನಂತ ಹೇಳಿ ಕರಿತೇವೆ? ಸ್ಪೀಸಿಯೇಷನ್ ಅಂತ ಹೇಳಿ ಕರಿತೇವೆ, ಸರಿನಾ? ಸೊ ಇಲ್ಲಿ ಸ್ಪೀಶೀಸ್ ಅಂತ ಹೇಳಿದ್ರೆ ಏನು? ಸ್ಪೀಶೀಸ್ ಇಸ್ ಅ ಗ್ರೂಪ್ ಆಫ್ ಸಿಮಿಲರ್ ಇಂಡಿವಿಜುವಲ್ಸ್, ಓಕೆನಾ, ದಟ್ ಕ್ಯಾನ್ ಇಂಟರ್ಬ್ರೀಡ್ ಅಂಡ್ ಪ್ರೊಡ್ಯೂಸ್ ಆಫ್ ಸ್ಪ್ರಿಂಗ್ಸ್. ಯಾವ ಜೀವಿಗಳು, ಯಾವ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಇನ್ಬ್ರೀಡ್ ಮಾಡಿ ಅಂತ ಹೇಳಿ ರಿಪ್ರೊಡಕ್ಷನ್ ಮಾಡಿ ಫರ್ಟೈಲ್ ಆಫ್ ಸ್ಪ್ರಿಂಗ್ಸ್ ನ ಪ್ರೊಡ್ಯೂಸ್ ಮಾಡುವಂತ ಕೆಪಾಬಿಲಿಟಿಯನ್ನು ಹೊಂದಿದೆಯೋ ಅವುಗಳನ್ನ ನಾವು ಒಂದು ಸ್ಪೀಶೀಸ್ ಅಂತ ಹೇಳಿ ಕರಿತೇವೆ, ಹೌದಾ? ಆ ಆರ್ಗ್ಯಾನಿಸಮ್ಸ್ಗಳನ್ನ. ಉದಾಹರಣೆಗೆ ಹ್ಯೂಮನ್ ಬೀಯಿಂಗ್ಸ್ ಇಸ್ ಅ ಒನ್ ಸ್ಪೀಶೀಸ್, ಮಂಕಿ ಇಸ್ ಅ ಒನ್ ಸ್ಪೀಶೀಸ್, ಡಾಗ್ ಇಸ್ ಅ ಒನ್ ಸ್ಪೀಶೀಸ್. ಹಾಗೆ ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ನಾವು ಆ ಬೀಟಲ್ಸ್ಗಳ ಬಗ್ಗೆ ಕಲಿಯುವಾಗ ನಾವು ಏನು ಕಲಿತ್ವಿ? ಆ ಬೀಟಲ್ ಪಾಪ್ಯುಲೇಷನ್ನಲ್ಲಿ ಸಣ್ಣ ಪ್ರಮಾಣದ ವೇರಿಯೇಷನ್ ಉಂಟಾಗಿ ಒಂದು ಹೊಸ ಕಲರ್ ಫಾರ್ಮ್ ಆಗುತ್ತೆ. ಹೇಗೆ ಆ ಕಲರ್ ಅಡ್ವಾಂಟೇಜಸ್ ಅನ್ನು ಪಡ್ಕೊಂಡು ಒಂದು ಹೊಸ ಸ್ಪೀಶೀಸ್ ಆಗಿ ಬದಲಾಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ವಿ, ಹೌದಲ್ವಾ? ಅದು ಒಂದು ಪಾಪ್ಯುಲೇಷನ್ ನಲ್ಲಿ ಆಗುವಂತ ಒಂದು ಸಣ್ಣ ಬದಲಾವಣೆ, ಅದನ್ನ ನಾವು ಮೈಕ್ರೋ ಎವಲ್ಯೂಷನ್ ಅಂತ ಆದ್ರೂ ಕೂಡ ಕರಿಬಹುದು. ಈಗ ಯಾವುದೇ ಒಂದು ಪಾಪ್ಯುಲೇಷನ್ ನಲ್ಲಿ ಆಗುವಂತ ಒಂದು ಸಣ್ಣ ಪುಟ್ಟ ಬದಲಾವಣೆ, ಒಂದು ಪಾಪ್ಯುಲೇಷನ್ ನಲ್ಲಿ ಆಗ್ತಾ ಇರುವಂತ ಎವಲ್ಯೂಷನ್ಗೆ ನಾವು ಮೈಕ್ರೋ ಎವಲ್ಯೂಷನ್ ಅಂತ ಹೇಳಿ ಕರಿತೇವೆ, ಸರಿನಾ? ಇಟ್ ಈಸ್ ದ ಎವಲ್ಯೂಷನ್ ವಿಚ್ ಇಸ್ ಆನ್ ಸ್ಮಾಲ್ ಕೇಸ್. ಫಾರ್ ಎಕ್ಸಾಂಪಲ್, ಚೇಂಜ್ ಇನ್ ಬಾಡಿ ಕಲರ್ ಆಫ್ ಬೀಟಲ್ಸ್, ಇದು ಮೈಕ್ರೋ ಎವಲ್ಯೂಷನ್ ಆಯಿತು. ಈ ಮೈಕ್ರೋ ಎವಲ್ಯೂಷನ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಎವಲ್ಯೂಷನ್ ಆಗೋದಕ್ಕೆ ದಾರಿ ಮಾಡಿಕೊಡುತ್ತೆ, ಸರಿನಾ? ಓಕೆ, ಸೊ ಜೀನ್ ಫ್ಲೋ, ಇದರ ಡೆಫಿನೇಷನ್ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಜೀನ್ ಫ್ಲೋ ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಬೈ ಇಂಟರ್ಬ್ರೀಡ್ ಬಿಟ್ವೀನ್ ಪಾಪ್ಯುಲೇಷನ್ಸ್ ಆಫ್ ಸೇಮ್ ಸ್ಪೀಶೀಸ್ ಆರ್ ಇಂಡಿವಿಜುವಲ್ಸ್. ಇಲ್ಲಿ ಇಂಡಿವಿಜುವಲ್ಸ್ಗಳು ಒಂದು ಪಾಪ್ಯುಲೇಷನ್ ಅಲ್ಲಿ ಅಥವಾ ಒಂದು ಪಾಪ್ಯುಲೇಷನ್ ಎರಡು ಸಬ್ ಪಾಪ್ಯುಲೇಷನ್ ಇದೆ ಅಂತ ಅಟ್ಕೊಳ್ಳಿ, ಹೌದಾ? ಆ ಎರಡು ಸಬ್ ಪಾಪ್ಯುಲೇಷನ್ಸ್ಗಳು ಇಂಟರ್ಬ್ರೀಡ್ ಮಾಡ್ತಾ ಇರ್ತಾವಲ್ಲ, ಆ ಮೂಲಕ ಒಂದು ಪಾಪ್ಯುಲೇಷನ್ ಇಂದ ಇನ್ನೊಂದು ಪಾಪ್ಯುಲೇಷನ್ಗೆ ಜೀನ್ಸ್ ಅನ್ನೋದು ಫ್ಲೋ ಆಗ್ತಾ ಇರುತ್ತೆ, ಹೌದಲ್ವಾ? ಜೆನೆಟಿಕ್ ಟ್ರಾನ್ಸ್ಮಿಷನ್ ಆಗ್ತಾ ಇರುತ್ತೆ. ಅದನ್ನೇ ನಾವು ಜೀನ್ ಫ್ಲೋ ಅಂತ ಹೇಳಿ ಕರಿತೇವೆ, ಹೌದಾ? ಈಗ ಜೀನ್ ಫ್ಲೋ ನಿಂತೋಗ್ಬಿಟ್ರೆ ಅವಾಗ ಏನು ಉಂಟಾಗುತ್ತೆ? ಜೆನೆಟಿಕ್ ಡ್ರಿಫ್ಟ್ ಉಂಟಾಗುತ್ತೆ, ಹೌದಾ? ಇಟ್ ಈಸ್ ದ ರ್ಯಾಂಡಮ್ ಚೇಂಜ್ ಇನ್ ದ ಫ್ರೀಕ್ವೆನ್ಸಿ ಆಫ್ ಅಲೀಲ್ಸ್ ಜೀನ್ ಪೇರ್ ಇನ್ ಅ ಪಾಪ್ಯುಲೇಷನ್, ಹೌದಾ? ರ್ಯಾಂಡಮ್ ಚೇಂಜ್ ಇನ್ ದ ಫ್ರೀಕ್ವೆನ್ಸಿ ಆಫ್ ಅಲೀಲ್ಸ್ ಅಥವಾ ಜೀನ್ಸ್. ಈಗ ಜೀನ್ ಫ್ಲೋ ಆಗ್ತಾ ಇರೋದು ನಿಂತೋಗ್ಬಿಟ್ರೆ ಒಂದು ರೀತಿಯ ಡ್ರಿಫ್ಟ್ ಉಂಟಾಗುತ್ತಲ್ವಾ, ಅದನ್ನೇ ನಾವು ಜೆನೆಟಿಕ್ ಡ್ರಿಫ್ಟ್ ಅಂತ ಹೇಳಿ ಕರಿತೇವೆ. ಅಲ್ಲಿ ಆ ಜೀನ್ ಫ್ರೀಕ್ವೆನ್ಸಿ ಏನಿತ್ತಲ್ಲ ಅದರಲ್ಲಿ ವೇರಿಯೇಷನ್ಸ್ಗಳು ಉಂಟಾಗ್ತಾ ಇದೆ, ಹೌದಾ? ಆ ಜೀನ್ ಫ್ಲೋ ಅನ್ನೋದು ಕಡಿಮೆ ಆಗ್ತಾ ಆ ಜೀನ್ ಫ್ರೀಕ್ವೆನ್ಸಿ ಅನ್ನೋದು ಕಡಿಮೆ ಆಗ್ತಾ ಇದೆ, ಸರಿನಾ? ಅದನ್ನೇ ನಾವು ಜೀನ್ ಫ್ಲೋ ಅಂತ ಹೇಳಿ ಕರಿತೇವೆ. ನ್ಯಾಚುರಲ್ ಸೆಲೆಕ್ಷನ್ ಅಂತ ಹೇಳಿದ್ರೆ ಏನು? ದ ಪ್ರೋಸೆಸ್ ಇನ್ ವಿಚ್ ನೇಚರ್ ಸೆಲೆಕ್ಟ್ಸ್ ಫೇವರಬಲ್ ವೇರಿಯೇಷನ್ಸ್ ವಿಚ್ ಆರ್ ಮೋರ್ ಸೂಟಬ್ಲಿ ಅಡಾಪ್ಟೆಡ್, ಹೌದಾ? ಅಂಡ್ ಪೊಸೆಸಸ್ ಫೇವರಬಲ್ ವೇರಿಯೇಷನ್ಸ್ ಅಂತ ಹೇಳಿದ್ರೆ ಯಾವ ಜೀವಿಗಳಲ್ಲಿ ಮೋಸ್ಟ್ ಸ್ಯೂಟಬಲಿ ಅಡಾಪ್ಟೆಡ್ ಅಥವಾ ಮೋಸ್ಟ್ ಫೇವರಬಲ್ ವೇರಿಯೇಷನ್ಸ್ಗಳಿರುತ್ತೋ ಅಂಥ ವೇರಿಯೇಷನ್ಸ್ಗಳನ್ನ ನೇಚರ್ ಸೆಲೆಕ್ಟ್ ಮಾಡಿಕೊಳ್ಳುವಂಥ ಪ್ರಕ್ರಿಯೆಗೆ ನಾವು ನ್ಯಾಚುರಲ್ ಸೆಲೆಕ್ಷನ್ ಅಂತೇಳಿ ಕರಿತೇವೆ, ಸರಿನಾ? ಈ ಚಿತ್ರದಲ್ಲಿ ನಾವು ಒಂದು ಹೊಸ ಸ್ಪೀಶೀಸ್ ಹೇಗೆ ಫಾರ್ಮ್ ಆಗಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಬರೋಣ, ಸರಿನಾ? ನೋಡಿ, ಒಂದು ಒರಿಜಿನಲ್ ಪಾಪ್ಯುಲೇಷನ್ ಇದೆಯಪ್ಪ. ಈ ಒರಿಜಿನಲ್ ಪಾಪ್ಯುಲೇಷನ್ ಇರುವಂಥ ಸಂದರ್ಭಗಳಲ್ಲಿ ಯಾವುದೋ ಒಂದು ಕಾರಣದಿಂದಾಗಿ ಒಂದು ಫಿಸಿಕಲ್ ಬ್ಯಾರಿಯರ್ ಬಂದ್ಬಿಡುತ್ತೆ ಅಥವಾ ಎಕೋಲಾಜಿಕಲ್ ಬ್ಯಾರಿಯರ್ ಬಂದ್ಬಿಡುತ್ತೆ ಅಂತ ಇಟ್ಕೊಳ್ಳಿ, ಸರಿನಾ? ಈ ಎರಡು ಪಾಪ್ಯುಲೇಷನ್ಗಳು ಒಂದು ಕಾಡಿನಲ್ಲಿ ಇದೆ ಅಂತ ಅನ್ಕೊಳ್ಳಿ. ಸಡನ್ ಆಗಿ ಮಧ್ಯದಲ್ಲಿ ಒಂದು ನದಿ ಬಂದ್ಬಿಡುತ್ತೆ, ಹೌದಾ? ಒಂದು ನದಿ ಬಂತು ಅಥವಾ ಯಾವುದೋ ಒಂದು ಕಾರಣದಿಂದಾಗಿ ಒಂದು ರೀತಿಯ ಬೆಟ್ಟ ಫಾರ್ಮ್ ಆಗಿದೆ ಅಂತ ಇಟ್ಕೊಳ್ಳಿ. ಆಗ ಎರಡು ಪಾಪ್ಯುಲೇಷನ್ಗಳು ಸಪರೇಟ್ ಆಗ್ಬಿಡುತ್ತೆ, ಹೌದಾ? ಒಂದೇ ಪಾಪ್ಯುಲೇಷನ್ ಇದ್ದಿದ್ದು ಎರಡು ಪಾಪ್ಯುಲೇಷನ್ ಆಗಿ ಸಪರೇಟ್ ಆಯ್ತು. ಈಗ ಜಿಯೋಗ್ರಫಿಕ್ ಬ್ಯಾರಿಯರ್ ಇಂದ ಎರಡು ಪಾಪ್ಯುಲೇಷನ್ಸ್ಗಳಾಗಿದವಲ್ಲ, ಈ ಪಾಪ್ಯುಲೇಷನ್ಸ್ಗಳು ಈ ಭಾಗದಲ್ಲಿ ಇದ್ದಂಥ ಎನ್ವಿರಾನ್ಮೆಂಟ್ಗೆ ಅಡಾಪ್ಟ್ ಆಗುತ್ತವೆ, ಹಾಗೆ ಈ ಪಾಪ್ಯುಲೇಷನ್ಸ್ಗಳು ಇಲ್ಲಿಯ ಎನ್ವಿರಾನ್ಮೆಂಟ್ಗೆ ಅಡಾಪ್ಟ್ ಆಗುತ್ತೆ, ಸರಿನಾ? ಹೀಗಿದ್ರೂ ಕೂಡ ಈ ಎರಡೂ ಪಾಪ್ಯುಲೇಷನ್ಸ್ಗಳ ನಡುವೆ ಬ್ರೀಡಿಂಗ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ, ಸರಿನಾ? ಇವಾಗ ಕೆಲವೊಂದು ಬೀಟಲ್ಸ್ಗಳಿದೆ ಅಂತ ಅನ್ಕೊಳ್ಳಪ್ಪ, ಓಕೆನಾ? ಸೊ ಇಲ್ಲೊಂದು ಮೌಂಟೇನ್ ಇದೆ, ಈ ಮೌಂಟೇನ್ ಪಕ್ಕದಲ್ಲಿ ಇನ್ನೊಂದು ಬೀಟಲ್ ಪಾಪ್ಯುಲೇಷನ್ ಇದೆ. ಸೊ ಇಲ್ಲಿಂದ ಬೀಟಲ್ಸ್ಗಳು ಹಾರು ಹೋಗಿ ಈ ಪಾಪ್ಯುಲೇಷನ್ ಜೊತೆ ರೀಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ ಇಟ್ಕೊಳ್ಳಿ. ಅಲ್ಲಿವರೆಗೂ ಫೈನ್. ಆಗ ಜೀನ್ ಫ್ಲೋ ಆಗ್ತಾ ಇದೆ ಅಂತ ಅರ್ಥ. ಮತ್ತೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಈ ಪಾಪ್ಯುಲೇಷನ್ ಯಾವುದೋ ಬೇರೆ ಅಡಾಪ್ಟೇಷನ್ಸ್ನ ಮಾಡ್ಕೊಳ್ಳೋದ್ರ ಮೂಲಕ ಈ ಪಾಪ್ಯುಲೇಷನ್ನ ಜೊತೆ ರೀಪ್ರೊಡ್ಯೂಸ್ ಮಾಡೋದನ್ನೇ ನಿಲ್ಲಿಸ್ಬಿಡುತ್ತೆ, ಓಕೆನಾ? ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನು ಮಾಡ್ತಾ ಇದ್ದಾರೆ? ಈ ಪಾಪ್ಯುಲೇಷನ್ಸ್ಗಳು ಹಾಗೆ ಈ ಪಾಪ್ಯುಲೇಷನ್ನ ಮಧ್ಯೆ
ರೀಪ್ರೊಡಕ್ಟಿವ್ ಐಸೋಲೇಷನ್ ಬಂದ್ಬಿಡುತ್ತೆ. ಅಂದರೆ ಇವೆರಡೂ ಕೂಡ ರೀಪ್ರೊಡ್ಯೂಸ್ ಮಾಡೋದನ್ನೇ ನಿಲ್ಲಿಸ್ಬಿಡುತ್ತೆ. ಅದು ಬೇರೆ ಬೇರೆ ಕಾರಣದಿಂದ ಆಗಿರ್ಬೋದು. ಹೌದಾ, ಇಲ್ಲಿದ್ದಂಥ ಬೀಟಲ್ಸ್ಗಳು ಬ್ಲೂ ಕಲರ್ ಆಗಿ ಬದಲಾಗ್ಬಿಡ್ಬೋದು. ಆಗ ಈ ಕೆಂಪು ಕಲರ್ ಬೀಟಲ್ಸ್ಗಳ ಜೊತೆ ಅವು ರೀಪ್ರೊಡ್ಯೂಸ್ ಮಾಡೋದನ್ನು ನಿಲ್ಲಿಸ್ಬಿಡ್ಬೋದು. ಹೌದಾ, ಸೊ ಬೇರೆ ಬೇರೆ ಕಾರಣಗಳಾಗಿರ್ಬೋದು. ಯಾವಾಗ ಜಿಯೋಗ್ರಫಿಕಲ್ ಬ್ಯಾರಿಯರ್ ಬಂದು ಎರಡು ಪಾಪ್ಯುಲೇಷನ್ಗಳನ್ನ ಸಪರೇಟ್ ಮಾಡಿ ಆ ಪಾಪ್ಯುಲೇಷನ್ಗಳ ಮಧ್ಯೆ ರೀಪ್ರೊಡಕ್ಟಿವ್ ಐಸೋಲೇಷನ್ ಅನ್ನೋದು ಬಂದ್ಬಿಡುತ್ತೆ, ಆಗ ಆ ಪಾಪ್ಯುಲೇಷನ್ಗಳೆರಡೂ ಒಂದು ಹೊಸ ಸ್ಪೀಶೀಸ್ ಆಗಿ ಫಾರ್ಮ್ ಆಗಿಬಿಡುತ್ತವೆ. ಸಿಂಪಲ್. ಹೀಗೆ ಫಾರ್ಮ್ ಆದಂಥ ಸ್ಪೀಶೀಸ್ಗಳು ಮತ್ತೆ ತಮ್ಮ ಅವಶ್ಯಕತೆಗೆ ತಕ್ಕಂತೆ ಅಡಾಪ್ಟ್ ಮಾಡ್ಕೊಳ್ತಾ ಹೋಗುತ್ತವೆ. ಹೌದಾ, ಇಲ್ಲಿರುವಂಥ ಎನ್ವಿರಾನ್ಮೆಂಟ್ಗೆ ಅಡಾಪ್ಟ್ ಆಗ್ತಾ ಅಲ್ಲಿಗೆ ಬೇಕಿರುವಂಥ ಸರ್ವೈವಲ್ ಅಡ್ವಾಂಟೇಜಸ್ಗಳನ್ನು ಬೆಳೆಸ್ಕೊಳ್ತಾ ಹೋಗುತ್ತವೆ. ಹಾಗೆ ಈ ಪಾಪ್ಯುಲೇಷನ್ ಇನ್ನೊಂದು ರೀತಿಯ ಅಡಾಪ್ಟೇಷನ್ಸ್ಗಳನ್ನು ಮಾಡ್ಕೊಳ್ತಾ ಹೋಗುತ್ತೆ. ಈ ರೀತಿಯಾಗಿ ಒಂದು ಪಾಪ್ಯುಲೇಷನ್ನಿಂದ ಎರಡು ಸ್ಪೀಶೀಸ್ಗಳು ಫಾರ್ಮ್ ಆಗೋದನ್ನು ನಾವು ಗಮನಿಸ್ಬೋದು. ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಇಲ್ಲಿ ಸ್ಪೀಸಿಯೇಷನ್ ಆಗೋದಕ್ಕೂ ಕೂಡ ಸಾಕಷ್ಟು ಪ್ಯಾಟರ್ನ್ಸ್ಗಳಿದೆ. ನಮಗೆ ಈ ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಆದರೆ ಸಾಕು. ಅರ್ಥ ಆಗ್ತಿದೆಯಲ್ಲಪ್ಪ? ಓಕೆನಾ? ಸೊ ನೆಕ್ಸ್ಟ್ ನಾವು ನಮ್ಮ ಎವಲ್ಯೂಷನ್ನ ಎವಿಡೆನ್ಸಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಸರಿನಾ? ಎವಲ್ಯೂಷನ್ ಹಾಗೂ ಕ್ಲಾಸಿಫಿಕೇಶನ್ಗೆ ಇರುವಂಥ ಸಂಬಂಧವನ್ನು ನಾವು ತಿಳ್ಕೊಳ್ಳೋಣ. ಸರಿನಾ? ನೋಡಿ, ಎವಲ್ಯೂಷನ್ ಹಾಗೂ ಕ್ಲಾಸಿಫಿಕೇಶನ್ ಬೋತ್ ಆರ್ ಇಂಟರ್ಲಿಂಕ್ಡ್. ಯಾಕಂತ ಹೇಳಿದ್ರೆ ಕ್ಲಾಸಿಫಿಕೇಶನ್ ಆಫ್ ಸ್ಪೀಶೀಸ್ ಇಸ್ ದ ರಿಫ್ಲೆಕ್ಷನ್ ಆಫ್ ದೇರ್ ಎವಲ್ಯೂಷನರಿ ರಿಲೇಶನ್ಶಿಪ್. ನಾವು ಕ್ಲಾಸಿಫಿಕೇಶನ್ ಅಂತ ಹೇಳಿದ್ರೆ ಏನು? ಕ್ಲಾಸಿಫಿಕೇಶನ್ ಅಂತ ಹೇಳಿದ್ರೆ ಸೈಂಟಿಫಿಕ್ ಸ್ಟಡಿ ಆಫ್ ಆರ್ಗ್ಯಾನಿಸಮ್ಸ್. ಹೌದಲ್ವಾ? ಆರ್ಗ್ಯಾನಿಸಮ್ಸ್ಗಳನ್ನು ಅವುಗಳ ಕ್ಯಾರೆಕ್ಟರಿಸ್ಟಿಕ್ಸ್ಗಳ ಆಧಾರದ ಮೇಲೆ ಪರ್ಟಿಕ್ಯುಲರ್ ಗ್ರೂಪ್ ಆಗಿ ಮಾಡುವಂಥದ್ದು, ಸೈಂಟಿಫಿಕ್ ಆಗಿ ಸ್ಟಡಿ ಮಾಡುವಂಥದ್ದಕ್ಕೆ ನಾವು ಕ್ಲಾಸಿಫಿಕೇಶನ್ ಅಂತ ಹೇಳಿ ಕರಿತೇವಲ್ವಾ? ಯಾವುದರ ಮೇಲೆ ನಾವು ಕ್ಲಾಸಿಫೈ ಮಾಡ್ತಾ ಇದ್ದೇವೆ? ಕ್ಯಾರೆಕ್ಟರಿಸ್ಟಿಕ್ಸ್ಗಳ ಆಧಾರದ ಮೇಲೆ. ಹೌದಲ್ವಾ? ಸೊ ಇಲ್ಲಿ ಯಾವ ಎರಡು ಸ್ಪೀಶೀಸ್ಗಳ ಮಧ್ಯೆ ಹೆಚ್ಚಿನ ಪ್ರಮಾಣದ ಕಾಮನ್ ಕ್ಯಾರೆಕ್ಟರ್ಸ್ಗಳು ಇರುತ್ತವೋ ಅವು ಸಾಮಾನ್ಯವಾಗಿ ಕ್ಲೋಸ್ಲಿ ರಿಲೇಟೆಡ್ ಆಗಿರುತ್ತೆ ಅಂತ ಅರ್ಥ. ಹೌದಾ? ಯಾವ ಎರಡು ಆರ್ಗ್ಯಾನಿಸಮ್ಗಳು ಕ್ಲೋಸ್ಲಿ ರಿಲೇಟೆಡ್ ಆಗಿದೆಯೋ ಅವು ಸಾಮಾನ್ಯವಾಗಿ ಒಂದೇ ಕಾಮನ್ ಆನ್ಸೆಸ್ಟರ್ ಅನ್ನ ಹೊಂದಿದೆ ಅಂತ ಅರ್ಥ. ಹೌದಲ್ವಾ? ಈಗ ಎರಡು ಆರ್ಗ್ಯಾನಿಸಮ್ಸ್ಗಳ ಮಧ್ಯೆ ತುಂಬಾ ಸಿಮಿಲಾರಿಟೀಸ್ಗಳಿದೆ ಅಂತ ಹೇಳಿದ್ರೆ ಅವುಗಳ ಕಾಮನ್ ಆನ್ಸೆಸ್ಟರ್ ಕೂಡ ಒಂದೇ ಆಗಿರೋ ಸಾಧ್ಯತೆಗಳು ಇರುತ್ತಲ್ವಾ? ಹೌದಲ್ವಾ? ಸೊ ಆ ರೀತಿಯಾಗಿ ಸೊ ಸಿಮಿಲಾರಿಟೀಸ್ ಅಮಾಂಗ್ ಆರ್ಗ್ಯಾನಿಸಮ್ಸ್ ಅಲೋ ಅಸ್ ಟು ಗ್ರೂಪ್ ದಮ್ ಇನ್ ಟು ಡಿಫ್ರೆಂಟ್ ಕ್ಯಾಟಗರೀಸ್. ಹೌದಲ್ವಾ? ನಮ್ಮಲ್ಲಿ ಈಗ ನಾವು ಕ್ಲಾಸಿಫಿಕೇಶನ್ ಮಾಡುವಾಗ ಯಾವ ಸಿಮಿಲಾರಿಟೀಸ್ಗಳಿದೆ ಆರ್ಗ್ಯಾನಿಸಮ್ಗಳ ಮಧ್ಯೆ ಅನ್ನೋದ್ರ ಮೇಲೇನೆ ಅವುಗಳನ್ನು ಒಂದು ಪರ್ಟಿಕ್ಯುಲರ್ ಗ್ರೂಪ್ ಆಗಿ ಮಾಡಿ ಅವುಗಳನ್ನು ನಾವು ಸ್ಟಡಿ ಮಾಡ್ತಾ ಹೋಗ್ತೇವೆ. ಹೌದಲ್ವಾ? ಸೊ ಈ ರೀತಿಯಾಗಿ ಎವಲ್ಯೂಷನ್ ಮತ್ತೆ ಕ್ಲಾಸಿಫಿಕೇಶನ್ ಎರಡೂ ಕೂಡ ಇಂಟರ್ಲಿಂಕ್ಡ್ ಆಗಿರೋದನ್ನು ನಾವು ಗಮನಿಸಬಹುದು. ಅದೇ ರೀತಿ ಎವಿಡೆನ್ಸಸ್ ಆಫ್ ಎವಲ್ಯೂಷನ್ ಟ್ರೇಸಿಂಗ್ ಎವಲ್ಯೂಷನರಿ ರಿಲೇಶನ್ಶಿಪ್ಸ್. ನಮಗೆ ಎವಲ್ಯೂಷನ್ ಆಗಿದೆ ಅಂತ ಹೇಳೋದಕ್ಕೆ ಏನು ಸಬೂತುಗಳಿದೆ, ಏನು ಎವಿಡೆನ್ಸಸ್ಗಳಿದೆ? ನೋಡಿ, ನಮ್ಮ ಹತ್ರ ಸಾಕಷ್ಟು ಫಿಸಿಕಲ್ ಎವಿಡೆನ್ಸಸ್ಗಳಿದೆ, ಹಾಗೆ ಸ್ಟ್ರಕ್ಚರಲ್ ಎವಿಡೆನ್ಸಸ್ಗಳಿದೆ. ನೋಡಿ, ಯಾವುದೇ ಎರಡು ಜೀವಿಗಳು ತುಂಬಾ ಸಿಮಿಲಾರಿಟೀಸ್ಗಳನ್ನು ಹೊಂದಿದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ದೇ ಮಸ್ಟ್ ಹ್ಯಾವ್ ಅ ಕಾಮನ್ ಆನ್ಸಿಸ್ಟರ್ ಅಲ್ವಾ? ಕಾಮನ್ ಆನ್ಸಿಸ್ಟರ್ ಇರೋದ್ರಿಂದಾನೇ ಅವುಗಳಲ್ಲಿ ಸಿಮಿಲಾರಿಟೀಸ್ ಇದೆ. ಹೌದಲ್ವಾ? ಈಗ ನಮ್ಮ ತಾತನಿಂದ ಹುಟ್ಟಿದಂಥ ಮಕ್ಕಳು ಏನಿದ್ದಾರೆ, ಅವರ ಮೊಮ್ಮಕ್ಕಳು ಏನಿದ್ದಾರೆ, ಅಲ್ಲಿ ಅಗೈನ್ ಅವರ ಮಧ್ಯೆ ಕೂಡ ಸಿಮಿಲಾರಿಟೀಸ್ ಇರುತ್ತೆ. ಯಾಕಂತ ಹೇಳಿದ್ರೆ ದೇ ಆರ್ ಕ್ಲೋಸ್ಲಿ ರಿಲೇಟೆಡ್ ಅಲ್ವಾ? ಕಸಿನ್ಸ್ಗಳ ಮಧ್ಯೆ ನಮ್ಮ ಮಧ್ಯೆ ಸಿಮಿಲಾರಿಟೀಸ್ಗಳಿರೋದನ್ನು ನಾವು ಗಮನಿಸಿದೀವಲ್ವಾ? ಒಂದೇ ಫ್ಯಾಮಿಲಿ ಟ್ರೀ. ಈ ರೀತಿಯಾಗಿ ಸಿಮಿಲಾರಿಟೀಸ್ಗಳಿದೆ ಅಂತ ಹೇಳಿದ್ರೆ ಕ್ಲೋಸ್ಲಿ ರಿಲೇಟೆಡ್ ಅಂತ ಹೇಳಿ, ಕ್ಲೋಸ್ಲಿ ರಿಲೇಟೆಡ್ ಅಂತ ಹೇಳಿದ್ರೆ ಮೋಸ್ಟ್ ಪ್ರಾಬಬ್ಲಿ ವಿ ವಿಲ್ ಬಿ ಹ್ಯಾವಿಂಗ್ ಕಾಮನ್ ಆನ್ಸಿಸ್ಟರ್ ಅಂತ. ಹೌದಾ? ಸೊ ಈ ರೀತಿಯಾಗಿ ಆರ್ಗ್ಯಾನಿಸಮ್ಸ್ಗಳಲ್ಲಿ ಕಂಡುಬರುವಂತಹ ಕೆಲವೊಂದು ರಚನೆಗಳು, ಹೌದಾ, ಆ ರಚನೆಗಳು ಹಾಗೆ ಎವಿಡೆನ್ಸಸ್ಗಳು ಲೈಕ್ ಫಾಸಿಲ್ ಎವಿಡೆನ್ಸಸ್ಗಳು, ಇವುಗಳ ಸಹಾಯದಿಂದ ನಾವು ಹೇಳ್ಬೋದು ಎವಲ್ಯೂಷನ್ ಆಗಿದೆ ಅಂತ. ಸರಿನಾ? ಸೊ ಆರ್ಗ್ಯಾನಿಸಮ್ಸ್ಗಳಲ್ಲಿ ಯಾವ ಯಾವ ರೀತಿಯ ರಚನೆಗಳನ್ನು ನಾವು ಗುರುತಿಸಬಹುದು? ನೋಡಿ, ಹೋಮೋಲೋಗಸ್ ಆರ್ಗನ್ಸ್ಗಳು. ಈ ಹೋಮೋಲೋಗಸ್ ಆರ್ಗನ್ಸ್ಗಳು ಎವಿಡೆನ್ಸಸ್ನ ಅಂದರೆ ಎವಲ್ಯೂಷನ್ನ ಎವಿಡೆನ್ಸಸ್ ಕೊಡುವಂಥ ಒಂದು ಮೇಜರ್ ಆರ್ಗನ್ಸ್ಗಳಾಗಿದೆ. ಸರಿನಾ? ಸೊ ನೋಡಿ, ಈ ಹೋಮೋಲೋಗಸ್ ಆರ್ಗನ್ಸ್ಗಳಂತ ಹೇಳಿದ್ರೆ ಏನು? ದ ಆರ್ಗನ್ಸ್ ದಟ್ ಹ್ಯಾವ್ ಸೇಮ್ ಬೇಸಿಕ್ ಸ್ಟ್ರಕ್ಚರ್, ಸಿಮಿಲರ್ ಸ್ಟ್ರಕ್ಚರ್ ಬಟ್ ಡಿಫರೆಂಟ್ ಫಂಕ್ಷನ್. ಹೌದಾ? ಉದಾಹರಣೆಗೆ ನೋಡಿ, ನಮ್ಮ ಕೈಗಳು, ನಮ್ಮ 4 ಹ್ಯಾಂಡ್ ಆಗಿರಬಹುದು, ಹಾಗೆ ಕ್ಯಾಟ್ನ 4 ಲೆಗ್ ಆಗಿರ್ಬೋದು, ಅಥವಾ ವೇಲ್ನ ಫಿನ್ಸ್ಗಳಾಗಿರ್ಬೋದು, ಅಥವಾ ಬ್ಯಾಟ್ನ ವಿಂಗ್ಸ್ಗಳಾಗಿರ್ಬೋದು, ಇವೆಲ್ಲವುಗಳಲ್ಲಿಯೂ ಕೂಡ ಸಿಮಿಲರ್ ಬೋನ್ ಸ್ಟ್ರಕ್ಚರ್ ನಿಮಗೆ ಕಂಡು ಬರುತ್ತೆ. ಸರಿನಾ? ನೋಡಿ, ಒಂದು ಹ್ಯೂಮರಸ್ ಇದೆ, ಹಾಗೆ ರೇಡಿಯೋ ಅಲ್ನಾ ಇದೆ, ನಂತರ ಕಾರ್ಪಲ್ಸ್ ಬರುತ್ತೆ, ನಂತರ ಮೆಟಾಕಾರ್ಪಲ್ಸ್ ಬರುತ್ತೆ. ಸೊ ಈ ರೀತಿಯಾದ ಲಿಂಬ್ ಫಾರ್ಮ್ಯಾಟ್ ಏನಿದೆ, ಈ ಫಾರ್ಮ್ಯಾಟ್ ಅನ್ನು ನಾವು ಇತರೆ ಆರ್ಗ್ಯಾನಿಸಮ್ಸ್ಗಳಲ್ಲಿಯೂ ಕೂಡ ಗಮನಿಸಬಹುದು. ಉದಾಹರಣೆಗೆ ನೋಡಿ, ಹಾರ್ಸ್ನಲ್ಲೂ ಅದೇ ಫಾರ್ಮ್ಯಾಟ್ ಕಾಣುತ್ತೆ, ವೇಲ್ನಲ್ಲಿಯೂ ಅದೇ ಫಾರ್ಮ್ಯಾಟ್ ಕಾಣುತ್ತೆ, ಹಾಗೆ ಬ್ಯಾಟ್ನಲ್ಲಿಯೂ ಅದೇ ಫಾರ್ಮ್ಯಾಟ್ ಕಾಣುತ್ತೆ. ಇದರ ಅರ್ಥ ಏನು? ಈ ಹೋಮೋಲೋಗಸ್ ಆರ್ಗನ್ಸ್ಗಳಿರುವಂತಹ ಈ ಜೀವಿಗಳು ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ದೇ ಮೈಟ್ ಹ್ಯಾವ್ ಎವಾಲ್ವ್ಡ್ ಫ್ರಮ್ ಅ ಕಾಮನ್ ಆನ್ಸೆಸ್ಟರ್ ಅಂತ. ಹೌದಾ? ಅಂತ ಹೇಳಿದ್ರೆ ದೇ ಆರ್ ಕ್ಲೋಸ್ಲಿ ರಿಲೇಟೆಡ್.
ನೀವೇನಾದರೂ ಈ ಚಿಂಪ್ಯಾನ್ಜಿ ಹಾಗೂ ಹ್ಯೂಮನ್ ಸ್ಕೆಲಿಟನ್ ಅನ್ನು ನೀವು ಸ್ಟಡಿ ಮಾಡಿ ನೋಡಿದ್ರೆ ಸಾಕಷ್ಟು ಸಿಮಿಲಾರಿಟೀಸ್ಗಳು ಇರೋದನ್ನು ನಾವು ಗಮನಿಸ್ಬೋದು. ಅಫ್ಕೋರ್ಸ್ ಡಿಫ್ರೆನ್ಸಸ್ ಇದೆ, ಇಲ್ಲ ಅಂತಲ್ಲ, ಆದರೆ ಸಿಮಿಲಾರಿಟೀಸ್ಗಳು ಹೆಚ್ಚಾಗಿದೆ. ಯಾಕಂತ ಹೇಳಿದ್ರೆ ವಿ ಆರ್ ಕ್ಲೋಸ್ಲಿ ರಿಲೇಟೆಡ್ ಅಲ್ವಾ, ಆ ಕಾರಣದಿಂದಾಗಿ. ಸೊ ಈ ರೀತಿಯಾದ ರಚನೆಗಳನ್ನು ನಾವು ಹೋಮೋಲೋಗಸ್ ಆರ್ಗನ್ಸ್ ಅಂತ ಹೇಳಿ ಕರಿತೇವೆ. ಸಿಮಿಲರ್ ಸ್ಟ್ರಕ್ಚರ್ ಬಟ್ ಡಿಫ್ರೆಂಟ್ ಫಂಕ್ಷನ್. ಬೇರೆ ಬೇರೆ ಫಂಕ್ಷನ್ಸ್ಗಳಿಗೆ ಉಪಯೋಗಿಸಲ್ಪಟ್ಟರೂ ಕೂಡ ಅವುಗಳ ರಚನೆ ಅನ್ನೋದು ಒಂದೇ ರೀತಿಯಾಗಿದೆ. ಇವುಗಳನ್ನು ಹೋಮೋಲೋಗಸ್ ಆರ್ಗನ್ಸ್ಗಳಂತ ಹೇಳಿ ಕರಿತೇವೆ. ಅದೇ ರೀತಿ ಇನ್ನೊಂದು ರೀತಿಯ ಆರ್ಗನ್ಸ್ಗಳಿದೆ, ಅದು ಅನಲಾಗಸ್ ಆರ್ಗನ್ಸ್ಗಳು ಅಂತ ಹೇಳಿದ್ರೆ ಈ ಆರ್ಗನ್ಸ್ಗಳು ಒಂದೇ ರೀತಿಯ ಕೆಲಸವನ್ನು ಹೊಂದಿರುತ್ತೆ, ಸಿಮಿಲರ್ ಫಂಕ್ಷನ್ ಅನ್ನು ಹೊಂದಿರುತ್ತೆ, ಆದರೆ ಸ್ಟ್ರಕ್ಚರ್ ಬೇರೆ ಬೇರೆ ಆಗಿರುತ್ತೆ. ಸರಿನಾ? ಅಂಥ ಆರ್ಗನ್ಸ್ಗಳನ್ನ ನಾವು ಅನಲಾಗಸ್ ಆರ್ಗನ್ಸ್ಗಳು ಅಂತ ಹೇಳಿ ಕರಿತೇವೆ. ಸರಿನಾ? ಸೊ ಆರ್ಗನ್ಸ್ ವಿಚ್ ಹ್ಯಾವ್ ಸಿಮಿಲರ್ ಫಂಕ್ಷನ್ಸ್ ಬಟ್ ಆರ್ ಡಿಫ್ರೆಂಟ್ ಇನ್ ಸ್ಟ್ರಕ್ಚರ್. ಬೇಸಿಕ್ ಸ್ಟ್ರಕ್ಚರ್ ಅನ್ನೋದು ಡಿಫ್ರೆಂಟ್ ಆಗಿರುತ್ತೆ. ಉದಾಹರಣೆಗೆ ವಿಂಗ್ಸ್ ಆಫ್ ಅ ಬ್ಯಾಟ್, ವಿಂಗ್ಸ್ ಆಫ್ ಅ ಬರ್ಡ್, ವಿಂಗ್ಸ್ ಆಫ್ ಅ ಬಟರ್ಫ್ಲೈ. ಹೌದಾ? ನೋಡಿ, ಇವೆಲ್ಲವುಗಳಲ್ಲಿಯೂ ಕೂಡ ಫಂಕ್ಷನ್ ಅನ್ನೋದು ಸಿಮಿಲರ್. ಎಲ್ಲವುಗಳು ಕೂಡ ಫ್ಲೈ ಮಾಡಲಿಕ್ಕೆ ಸಹಾಯ ಮಾಡ್ತಾ ಇದೆ, ಆದರೆ ಅವುಗಳ ಸ್ಟ್ರಕ್ಚರ್ ಅನ್ನೋದು, ಆ ಬೇಸಿಕ್ ಸ್ಟ್ರಕ್ಚರ್ ಏನಿದೆ, ಆ ಬೇಸಿಕ್ ಫ್ರೇಮ್ ವರ್ಕ್ ಏನಿದೆ, ಅದು ವ್ಯತ್ಯಾಸವಾಗಿದೆ. ಹೌದಾ? ಬ್ಯಾಟ್ನಲ್ಲಿ ಕಾಣುವಂಥ ಲಿಂಬ್ ಫಾರ್ಮ್ಯಾಟ್ ಬರ್ಡ್ಸ್ಗಳಲ್ಲಿ ಕಾಣೋದಿಲ್ಲ. ಹಾಗೆ ಬಟರ್ಫ್ಲೈಗಳಲ್ಲಿ ಮೂಳೆಗಳೇ ಇಲ್ಲ. ಹೌದಲ್ವಾ? ಸೊ ಈ ರೀತಿಯಾದ ಆರ್ಗನ್ಸ್ಗಳನ್ನು ನಾವು ಅನಲಾಗಸ್ ಆರ್ಗನ್ಸ್ಗಳು ಅಂತ ಹೇಳಿ ಕರಿತೇವೆ. ಸರಿನಾ? ಸೊ ದಿಸ್ ಶೋಸ್ ದಟ್ ದೇ ಆರ್ ನಾಟ್ ಕ್ಲೋಸ್ಲಿ ರಿಲೇಟೆಡ್. ಹೌದಾ? ದೇ ಮೈಟ್ ಹ್ಯಾವ್ ಎವಾಲ್ವ್ ಫ್ರಮ್ ಡಿಫ್ರೆಂಟ್ ಆರಿಜಿನ್ ಆರ್ ಡಿಫ್ರೆಂಟ್ ಕಾಮನ್ ಆನ್ಸೆಸ್ಟರ್ ಅಂತ ಅರ್ಥ ಆಗ್ತಿದಿಲ್ಲಪ್ಪ. ಹಾಗೆ ಫಾಸಿಲ್ಸ್ಗಳು ಅಂತ ಹೇಳಿದ್ರೆ ಏನು? ಹಳೆಯ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ, ಮಿಲಿಯನ್ ಗಟ್ಟಲೆ ವರ್ಷಗಳ ಹಿಂದೆ ಬದುಕಿದ್ದಂಥ ಜೀವಿಗಳ ಪಳೆಯುಳಿಕೆಗಳು. ಟ್ರೇಸಸ್ ಆರ್ ದ ರಿಮೇನ್ಸ್ ಆಫ್ ಡೆಡ್ ಆರ್ಗ್ಯಾನಿಸಮ್ಸ್ ಆಫ್ ದ ಪಾಸ್ಟ್. ಹಳೆಯ ಕಾಲದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಬದುಕಿದ್ದಂಥ ಆರ್ಗ್ಯಾನಿಸಮ್ಸ್ಗಳ ಟ್ರೇಸಸ್ಗಳು ಅಥವಾ ರಿಮೇನ್ಸ್ಗಳಿಗೆ ನಾವು ಏನಂತ ಹೇಳಿ ಕರಿತೇವೆ? ಫಾಸಿಲ್ಸ್ಗಳು ಅಂತ ಹೇಳಿ ಕರಿತೇವೆ. ಈ ಫಾಸಿಲ್ಸ್ಗಳ ಸಹಾಯದಿಂದ ನಾವು ಏನು ಮಾಡಬಹುದು? ನಾವು ಎವಲ್ಯೂಷನರಿ ರಿಲೇಶನ್ಶಿಪ್ ಅನ್ನು ಸ್ಟಡಿ ಮಾಡಬಹುದು. ಹೌದಾ? ಸೊ ಯಾವ ಆರ್ಗ್ಯಾನಿಸಮ್ಸ್ಗಳ ಮಧ್ಯೆ ಲಿಂಕ್ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ಅರ್ಥ ಆಗ್ತಿದೆಯಲ್ಲ? ಈ ಫಾಸಿಲ್ಸ್ಗಳು ಹೇಗೆ ಫಾರ್ಮ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಹಳೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹೌದಲ್ವಾ? ಸೊ ಮತ್ತೆ ಇನ್ನೊಂದ್ಸರ್ತಿ ಅದನ್ನ ನೋಡಿ, ಓಕೆನಾ? ಸೊ ಉದಾಹರಣೆಗೆ ನೋಡಿ, ಇಲ್ಲಿ ಆರ್ಕಿಯಾಪ್ಟೆರಿಕ್ಸ್ ಅನ್ನುವ ಒಂದು ಫಾಸಿಲ್ ಏನಿದೆಯಲ್ಲ, ಇದು ಫಾಸಿಲೈಸ್ಡ್ ಬರ್ಡ್ನ ಸ್ಟ್ರಕ್ಚರ್. ಇದು ಈ ಆರ್ಕಿಯಾಪ್ಟೆರಿಕ್ಸ್ ಅನ್ನುವ ಒಂದು ಬರ್ಡ್ ಇದು ರೆಪ್ಟೈಲ್ಸ್ಗಳು ಹಾಗೆ ಬರ್ಡ್ಸ್ಗಳ ಮಧ್ಯೆ ಒಂದು ಕನೆಕ್ಟಿಂಗ್ ಲಿಂಕ್ ಆಗಿ ನಮಗೆ ಸಿಗುತ್ತೆ. ಇದನ್ನ ಅಭ್ಯಾಸ ಮಾಡೋದ್ರ ಮೂಲಕ ನಾವು ಹೇಳ್ಬೋದು ದಟ್ ಬರ್ಡ್ಸ್ ಮೈಟ್ ಹ್ಯಾವ್ ಎವಾಲ್ವ್ಡ್ ಫ್ರಮ್ ರೆಪ್ಟೈಲ್ಸ್ ಅಂತ ಹೇಳಿ. ಸರಿನಾ? ಸೊ ಇದರ ಕುರಿತಾಗಿ ಇನ್ನಷ್ಟು ವಿಷಯಗಳನ್ನ ನಾನು ತಿಳಿಸ್ಕೊಡ್ತೀನಿ. ಸರಿನಾ? ಸೊ ಫಾಸಿಲ್ಸ್ಗಳಿಗೆ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನ ನೀವು ಕೊಡಬಹುದು. ಡೈನೋಸಾರಸ್ಗಳ ಪಳೆಯುಳಿಕೆಗಳಾಗಿರಬಹುದು, ಅಥವಾ ಫಿಶ್ಗಳ, ಮೀನುಗಳ ಪಳೆಯುಳಿಕೆ ಆಗಿರಬಹುದು. ಹೌದಾ? ಆರ್ಕಿಯಾಪ್ಟೆರಿಕ್ಸ್ನಂತಹ ಪಳೆಯುಳಿಕೆಗಳಾಗಿರಬಹುದು. ಈ ರೀತಿಯಾದ ಸಾಕಷ್ಟು ಫಾಸಿಲ್ಸ್ಗಳು ಎವಲ್ಯೂಷನ್ ಅನ್ನ ಪೋರ್ಟ್ರೇ ಮಾಡುವಂಥ ಒಂದಷ್ಟು ಎವಿಡೆನ್ಸಸ್ಗಳಾಗಿದೆ. ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಅದೇ ರೀತಿ ಎವಲ್ಯೂಷನ್ ಹೇಗೆ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಬಿಡೋಣ. ಸರಿನಾ? ಇನ್ನಷ್ಟು ವಿಸ್ತಾರವಾಗಿ. ಸರಿ, ನೋಡಿ, ಎವಲ್ಯೂಷನ್ ಬೈ ಸ್ಟೇಜಸ್. ನಾನು ಆಲ್ರೆಡಿ ಹೇಳಿದೆ, ಎವಲ್ಯೂಷನ್ ಅನ್ನೋದು ಕೇವಲ 1 ವರ್ಷದಲ್ಲಿ ಅಥವಾ 100 ವರ್ಷದಲ್ಲಿ ಆಗುವಂಥ ಪ್ರಕ್ರಿಯೆ ಅಲ್ಲ. ಸಾವಿರಾರು ವರ್ಷಗಳು, ಮಿಲಿಯನ್ ಗಟ್ಟಲೆ ವರ್ಷಗಳ ಅವಶ್ಯಕತೆ ಇದೆ. ಹೌದಲ್ವಾ? ಸೊ ಇಲ್ಲಿ ಪ್ರತಿಯೊಂದು ಎವಲ್ಯೂಷನ್ ಅಲ್ಲಿ, ಯಾವುದೇ ಎವಲ್ಯೂಷನ್ ಆಗಿರಲಿ, ಹೌದಾ, ಯಾವುದೇ ಒಂದು ಆರ್ಗ್ಯಾನಿಸಮ್ನ, ಯಾವುದೇ ಒಂದು ಸ್ಟ್ರಕ್ಚರ್ನ ಎವಲ್ಯೂಷನ್ ಆಗಿರಲಿ, ಅದು ಸ್ಟೇಜ್ ಬೈ ಸ್ಟೇಜ್ ಆಗುತ್ತೆ. ದಟ್ ಟು ಬಿಟ್ ಬೈ ಬಿಟ್ ಓವರ್ ಜನರೇಷನ್. ಒಂದು ಜನರೇಷನ್ನಲ್ಲಿ ಒಂದು ಸ್ವಲ್ಪ ಮಟ್ಟದ ಬದಲಾವಣೆ, ನೆಕ್ಸ್ಟ್ ಜನರೇಷನ್ನಲ್ಲಿ ಇನ್ನೊಂದು ಸ್ವಲ್ಪ ಮಟ್ಟದ ಬದಲಾವಣೆ. ಸೊ ಈ ರೀತಿಯಾಗಿ ತಮ್ಮ ಅವಶ್ಯಕತೆಗೆ ತಕ್ಕಂತೆ ಆರ್ಗ್ಯಾನಿಸಮ್ಸ್ಗಳು ಅಡಾಪ್ಟ್ ಆಗ್ತಾ ಬದಲಾಗ್ತಾ ಹೋಗುತ್ತವೆ. ಸರಿನಾ? ಸೊ ಇದಕ್ಕೆ ಕೆಲವೊಂದು ಸರ್ತಿ ಫಿಟ್ನೆಸ್ ಅಡ್ವಾಂಟೇಜ್ ಕಾರಣವಾಗುತ್ತೆ. ಈಗ ಎವಲ್ಯೂಷನ್ ಆಫ್ ಐಸ್ ಅನ್ನು ನಾವು ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ಈಗ ಎವಲ್ಯೂಷನ್ ಆಫ್ ಅ ಕಾಂಪ್ಲೆಕ್ಸ್ ಆರ್ಗನ್ ಈಸ್ ನಾಟ್ ಸಡನ್ ಅಂಡ್ ಇಟ್ ಅಕರ್ಸ್ ಡ್ಯೂ ಟು ಮೈನರ್ ಚೇಂಜಸ್ ಇನ್ DNA. ನಮಗೆ ಆಲ್ರೆಡಿ ಗೊತ್ತಿದೆ. ಹೌದಲ್ವಾ? ನಮ್ಮ DNA ಆಗುವಂಥ ವೇರಿಯೇಷನ್ಸ್ಗಳಿಗೆ ಕಾರಣವಾಗುತ್ತೆ. ಫೇವರಬಲ್ ವೇರಿಯೇಷನ್ಸ್ಗಳು ಉಳ್ಕೊಳ್ಳುತ್ತೆ. ಹಾಗೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಡಾಪ್ಟೇಷನ್ಸ್ ಮಾಡ್ಕೊಳ್ತಾ ಜೀವಿಗಳು ಬದಲಾಗ್ತಾ ಹೋಗುತ್ತವೆ ಅಂತ. ಹೌದಲ್ವಾ? ಸೊ ಉದಾಹರಣೆಗೆ ನೋಡಿ, ಪ್ಲಾಟ್ಫಾರ್ಮ್ ಹ್ಯಾಸ್ ಅ ರೂಡಿಮೆಂಟರಿ ಐಸ್ ಎನಫ್ ಟು ಗಿವ್ ಫಿಟ್ನೆಸ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಇಲ್ಲಿ ಈ ಪ್ಲಾಟ್ಫಾರ್ಮ್ ಏನಿದೆಯಲ್ಲ, ಈ ಪ್ಲಾನೇರಿಯರ್ ಅಂತ ಈ ಪ್ಲಾಟ್ಫಾರ್ಮ್ ಏನಿದೆಯಲ್ಲ, ಇದರಲ್ಲಿ ಕಣ್ಣುಗಳೇ ಇಲ್ಲ, ಕೇವಲ ಐ ಡಾಟ್ಸ್ಗಳಿದೆ. ಈ ಐ ಡಾಟ್ಸ್ಗಳು ಕಂಪ್ಲೀಟ್ ಆಗಿ ಡೆವಲಪ್ ಆಗಿಲ್ಲ, ಬಟ್ ಲೈಟನ್ನು ಡಿಟೆಕ್ಟ್ ಮಾಡುವಂಥ ಶಕ್ತಿಯನ್ನು ಹೊಂದಿದ್ದೇವೆ ಅಷ್ಟೇ. ಸೊ ಈ ಪ್ಲಾನೇರಿಯಾಗೆ ಅಷ್ಟೇ ಬದುಕೋಕೆ ಅಷ್ಟೇ ಸಾಕು. ಸರಿನಾ? ಸೊ ಇದು ಬೇರೆ ಇನ್ಯಾವುದೇ ಅಡಾಪ್ಟೇಷನ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ರೆ, ಈ ಲೈಟ್ ಡಿಟೆಕ್ಟಿಂಗ್ ಐ ಡಾಟ್ಸ್ಗಳೇನಿದೆ, ಇದು ಒಂದು ರೀತಿಯ ಫಿಟ್ನೆಸ್ ಅಡ್ವಾಂಟೇಜ್ ಅನ್ನ ಈ ಪ್ಲಾನೇರಿಯಾಗೆ ಕೊಡ್ತಾ ಇದೆ. ಹೌದಾ? ಸೊ ಅದೇ ರೀತಿ ನೆಕ್ಸ್ಟ್ ಜನರೇಷನ್ ಇನ್ನೊಂದು ಯಾವುದೋ ಬರುತ್ತೆ ಅಂತ ಇಟ್ಕೊಳ್ಳಿ, ಅದು ಬೇರೆ ಇನ್ಯಾವುದೋ ಎನ್ವಿರಾನ್ಮೆಂಟ್ನಲ್ಲಿ ಬದುಕಬೇಕು, ಕಷ್ಟಕರವಾದ ಎನ್ವಿರಾನ್ಮೆಂಟ್ನಲ್ಲಿ ಬದುಕಬೇಕು ಅಂತ ಇಟ್ಕೊಳ್ಳಿ.
ಅಂತ ಸಂದರ್ಭದಲ್ಲಿ ಆ ಆರ್ಗ್ಯಾನಿಸಮ್ ಇನ್ನೊಂದಷ್ಟು ಅಡಾಪ್ಟೇಷನ್ಸ್ನ ಮಾಡ್ಕೊಳ್ತಾ ಮತ್ತೆ ಅದರ ಕಣ್ಣುಗಳು ಕಾಂಪ್ಲೆಕ್ಸ್ ಆಗ್ತಾ ಹೋಗುತ್ತವೆ. ಅದೇ ರೀತಿ ನೆಕ್ಸ್ಟ್ ಜನರೇಷನ್ ಇನ್ನೊಂದು ಸ್ವಲ್ಪ ಕಾಂಪ್ಲೆಕ್ಸ್ ಆಗ್ತಾ ಅಡಾಪ್ಟೇಷನ್ಸ್ಗಳನ್ನ ಬೆಳೆಸ್ಕೊಳ್ತಾ ಹೋಗುತ್ತವೆ. ಸೊ ಈ ರೀತಿಯಾಗಿ ಕಾಂಪ್ಲೆಕ್ಸ್ ಆರ್ಗನ್ಸ್ಗಳು ಒಂದೇ ಸರ್ತಿ ಬೆಳವಣಿಗೆ ಆಗಿಲ್ಲ. ಒಂದು ಜನರೇಷನಿಂದ ಇನ್ನೊಂದು ಜನರೇಷನ್ಗೆ ಬದಲಾಗ್ತಾ ಅಡಾಪ್ಟೇಷನ್ ಮಾಡ್ಕೊಳ್ತಾ ಕಾಂಪ್ಲೆಕ್ಸ್ ಆರ್ಗನ್ಸ್ಗಳಾಗಿ ಬದಲಾಗಿದೆ. ಈಗ ನಾವು ಕಾಂಪ್ಲೆಕ್ಸ್ ಕಾಂಪೌಂಡ್ ಐಸ್ ಅನ್ನ ಹೊಂದಿದ್ದೇವೆ, ಹೌದಲ್ವಾ? ಅದೇ ರೀತಿ ಸೊ ಈ ಕಾಂಪ್ಲೆಕ್ಸ್ ಆರ್ಗನ್ಸ್ಗಳೆಲ್ಲವುಗಳು ಕೂಡ ಬಿಟ್ ಬೈ ಬಿಟ್ ಜನರೇಷನ್ ಆದಮೇಲೆ ಒಂದು ಜನರೇಷನಿಂದ ಇನ್ನೊಂದು ಜನರೇಷನ್ಗೆ ಬದಲಾವಣೆಗಳನ್ನು ಮಾಡ್ಕೊಳ್ತಾ ಆರ್ಗ್ಯಾನಿಸಮ್ಸ್ಗಳು ಬೆಳೆಸಿಕೊಂಡಿರುವಂತಹ ಕಾಂಪ್ಲೆಕ್ಸ್ ಆರ್ಗನ್ಸ್ಗಳು. ಅರ್ಥ ಆಗ್ತಿದೆಯಲ್ಲ? ಈ ರೀತಿಯಾಗಿ ಆರ್ಗನ್ಸ್ಗಳು ಎವಲ್ಯೂಷನ್ ಪ್ರೋಸೆಸ್ನಲ್ಲಿ ಒಂದು ಫಾರ್ಮ್ನಿಂದ ಇನ್ನೊಂದು ಫಾರ್ಮ್ಗೆ ಎವಾಲ್ವ್ ಆಗೋದನ್ನು ನಾವು ಗಮನಿಸ್ಬೋದು. ಅರ್ಥ ಆಗ್ತಿದೆಯಲ್ಲಪ್ಪ? ಅದೇ ರೀತಿ ಕೆಲವೊಂದು ಸರ್ತಿ ಫಂಕ್ಷನಲ್ ಅಡ್ವಾಂಟೇಜಸ್ಗಳಿಂದ ಆರ್ಗನ್ಸ್ಗಳು ಎವಾಲ್ವ್ ಆಗೋದನ್ನು ನಾವು ಗಮನಿಸ್ಬೋದು. ಉದಾಹರಣೆಗೆ ನೋಡಿ, ಎವಲ್ಯೂಷನ್ ಆಫ್ ಫೆದರ್ಸ್ನ ವಿಷಯಕ್ಕೆ ಬಂದಾಗ ಇಲ್ಲಿ ಫೆದರ್ಸ್ಗಳು ಇನಿಷಿಯಲಿ ಡೈನೋಸಾರಸ್ ಫ್ಯಾಮಿಲಿಗಳಲ್ಲಿ ಕಂಡು ಬಂದಿದ್ವು. ಡೈನೋಸಾರಸ್ಗಳು ರೆಪ್ಟೈಲ್ಸ್ಗಳು, ಹೌದಾ? ಸೊ ಈಗ ರೆಪ್ಟೈಲ್ಸ್ಗಳು ನಮ್ಮ ಬಳಿ ಇರುವಂತಹ ರೆಪ್ಟೈಲ್ಸ್ಗಳೇನಿದೆ ಅವುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವೆಲ್ಲೂ ಫೆದರ್ಸ್ಗಳನ್ನು ಗಮನಿಸೋದಿಲ್ಲ, ಹೌದಲ್ವಾ? ಆ ಸ್ಕಿನ್ನ ಮೇಲೆ ಕೂದಲುಗಳನ್ನು ನಾವು ಗಮನಿಸೋದಿಲ್ಲ. ಆದರೆ ಡೈನೋಸಾರಸ್ಗಳು ಒಂದು ರೀತಿಯ ರೆಪ್ಟೈಲ್ಸ್ಗಳೇ ಆಗಿದ್ವಲ್ವಾ? ರೆಪ್ಟೈಲ್ಸ್ಗಳೇನೆ, ಹೌದಾ? ಅವುಗಳ ಮೇಲೆ ಫೆದರ್ಸ್ಗಳಿದ್ವು. ಫೆದರ್ಸ್ಗಳ ಮುಖ್ಯ ಕೆಲಸ ಏನು ಗೊತ್ತಾ? ಕೋಲ್ಡ್ ವೆದರ್ನಲ್ಲಿ ಇನ್ಸುಲೇಷನ್ ಕೊಡೋದು, ಹೌದಾ? ಬಾಡಿ ಟೆಂಪರೇಚರನ್ನು ಮೇಂಟೈನ್ ಮಾಡೋದು. ಆದರೆ ಈ ಡೈನೋಸಾರಸ್ಗಳು ಫೆದರ್ಸ್ಗಳನ್ನು ಹೊಂದಿದ್ರೂ ಕೂಡ ಹಾರುವಂಥ ಶಕ್ತಿಯನ್ನು ಹೊಂದಿರಲಿಲ್ಲ. ಇದು ನಮಗೆ ಹೇಗೆ ಗೊತ್ತು? ಆ ಡೈನೋಸಾರಸ್ಗಳ ಪಳೆಯುಳಿಕೆಗಳು, ಫಾಸಿಲ್ಸ್ಗಳು ನಮಗೇನು ಸಿಕ್ಕಿದೆ ಅವುಗಳನ್ನು ಸ್ಟಡಿ ಮಾಡೋದ್ರಿಂದ ನಮಗೆ ಗೊತ್ತಾಯಿತು ಅಲ್ಲಿ ಫೆದರ್ಸ್ಗಳಿತ್ತು, ಆದರೆ ಆ ಫೆದರ್ಸ್ಗಳು ಹಾರುವಂಥ ಶಕ್ತಿಯನ್ನೇನು ಕೊಟ್ಟಿರಲಿಲ್ಲ ಡೈನೋಸಾರಸ್ಗಳಿಗೆ ಅಂತ, ಹೌದಾ? ಸೊ ಅದಾದ ನಂತರ ಸೇಮ್ ಫೆದರ್ಸ್ಗಳು ಬರ್ಡ್ಸ್ಗಳ ವಿಷಯಕ್ಕೆ ಬಂದಾಗ ಹಾರೋದಕ್ಕೆ ಸಹಾಯ ಮಾಡ್ತಾ ಇದೆ, ಹೌದಲ್ವಾ? ಇದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ ನೋಡಿ, ಒಂದು ಜನರೇಷನ್ ಆಫ್ ಆರ್ಗ್ಯಾನಿಸಮ್ನಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಬಳಕೆ ಆಗ್ತಾ ಇದ್ದಂಥ ಒಂದು ಆರ್ಗನ್ ನೆಕ್ಸ್ಟ್ ಇನ್ಯಾವುದೋ ಒಂದು ಜನರೇಷನ್ನಲ್ಲಿ ಇನ್ನೊಂದು ಕೆಲಸಕ್ಕೆ ಬಳಕೆ ಆಗ್ತಾ ಇದೆ, ಹೌದಾ? ಫಂಕ್ಷನಲ್ ಅಡ್ವಾಂಟೇಜ್, ಇನ್ಸುಲೇಷನ್ ಕೊಡೋದ್ರ ಜೊತೆಗೆ ಹಾರೋದಕ್ಕೆ ಕೂಡ ಸಹಾಯ ಮಾಡ್ತಾ ಇದೆ, ಸರಿನಾ? ಡೈನೋಸಾರಸ್ ಹ್ಯಾಡ್ ಫೆದರ್ಸ್ ಬಟ್ ಕುಡ್ ನಾಟ್ ಫ್ಲೈ. ಓಕೆ, ಬಟ್ birds seem to have later adopted the feathers to flight ಅಂತ ಹೇಳಿದ್ರೆ ಈಗ ನಮಗೆ ಗೊತ್ತು, ಈ ಕಾರಣದಿಂದಾಗಿ ನಾವು ಹೇಳಬಹುದು ಬರ್ಡ್ಸ್ಗಳು ರೆಪ್ಟೈಲ್ಸ್ಗಳಿಂದ ಎವಾಲ್ವ್ ಆಗಿರಬಹುದು ಅಂತ, ಹೌದಾ? ಈಗ ಇನ್ಸುಲೇಷನ್ ಅನ್ನುವ ಈ ಕ್ಯಾರೆಕ್ಟರ್ನ ಜೊತೆಗೆ ಬರ್ಡ್ಸ್ಗಳು ಹಾರುವ ಶಕ್ತಿಯನ್ನು ಕೂಡ ಫೆದರ್ಸ್ಗಳ ಮೂಲಕ ಪಡ್ಕೊಂಡಿದ್ದಾವೆ ಅಂತ, ಹೌದಾ? ಸೊ ಒಂದು ಜನರೇಷನ್ನಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಉಪಯೋಗಕ್ಕೆ ಬರ್ತಾ ಇದ್ದಂಥ ಒಂದು ಕ್ಯಾರೆಕ್ಟರ್ ನೆಕ್ಸ್ಟ್ ಜನರೇಷನ್ನಲ್ಲಿ ಇನ್ನೊಂದು ಕೆಲಸಕ್ಕೆ ಉಪಯೋಗಕ್ಕೆ ಬರ್ತಾ ಇದೆ. ಇದನ್ನು ನಾವು ಫಂಕ್ಷನಲ್ ಅಡ್ವಾಂಟೇಜ್ ಅಂತ ಹೇಳಿ ಕರಿತೇವೆ. ಈ ರೀತಿಯಾಗಿ ಆರ್ಗ್ಯಾನಿಸಮ್ಸ್ಗಳು ಒಂದು ಫಾರ್ಮ್ನಿಂದ ಇನ್ನೊಂದು ಫಾರ್ಮ್ಗೆ ಬದಲಾಗ್ತಾ ಇದೆ, ಹೌದಲ್ವಪ್ಪ? ಸೊ ಇಲ್ಲಿ ನಾವು ಹೇಳ್ಬೋದು ಬರ್ಡ್ಸ್ ಮೈಟ್ ಹ್ಯಾವ್ ಎವಾಲ್ವ್ ಫ್ರಮ್ ರೆಪ್ಟೈಲ್ಸ್ ಅಂತ ಹೇಳಿ, ಸರಿನಾ? ಸೊ ಇದು ಎವಲ್ಯೂಷನ್ ಹೇಗೆ ಸ್ಟೇಜ್ ಬೈ ಸ್ಟೇಜ್ ಆಗುತ್ತೆ ಅನ್ನೋದರ ಕುರಿತಾದ ಒಂದು ಸಂಕ್ಷಿಪ್ತ ಮಾಹಿತಿ. ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಈಗ ನಾವು ಆರ್ಟಿಫಿಷಿಯಲ್ ಸೆಲೆಕ್ಷನ್ನ ಬಗ್ಗೆ ತಿಳ್ಕೊಂಡ್ಬಿಡೋಣ, ಸರಿನಾ? ಸೊ ಇಲ್ಲಿ ಆರ್ಟಿಫಿಷಿಯಲ್ ಸೆಲೆಕ್ಷನ್ ಅಂತ ಹೇಳಿದ್ರೆ ನೋಡಿ, ಇದುವರೆಗೂ ನಾವು ನ್ಯಾಚುರಲ್ ಸೆಲೆಕ್ಷನ್ನ ಬಗ್ಗೆ ತಿಳ್ಕೊಂಡ್ವಿ. ಅಂತ ಹೇಳಿದ್ರೆ ನೇಚರ್ ಹೇಗೆ ಫೇವರಬಲ್ ವೇರಿಯೇಷನ್ಸ್ಗಳಿಗೆ ಫೇವರ್ ಮಾಡಿ ಅವುಗಳನ್ನ ಸೆಲೆಕ್ಟ್ ಮಾಡುತ್ತೆ ಅಂತ, ಹೌದಲ್ವಾ? ಅದೇ ರೀತಿ ನಾವು ಹ್ಯೂಮನ್ ಬೀಯಿಂಗ್ಸ್ ಕೂಡ ನಮಗೆ ಅವಶ್ಯಕವಾಗಿ ಬೇಕಿರುವಂತಹ ಒಂದಷ್ಟು ಕ್ಯಾರೆಕ್ಟರ್ಸ್ಗಳನ್ನು ಆರ್ಗ್ಯಾನಿಸಮ್ಸ್ಗಳಲ್ಲಿ ಐಡೆಂಟಿಫೈ ಮಾಡಿ ಅವುಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಂಥ ಪ್ರಕ್ರಿಯೆಗೆ ನಾವು ಏನಂತ ಹೇಳಿ ಕರಿತೇವೆ? ಆರ್ಟಿಫಿಷಿಯಲ್ ಸೆಲೆಕ್ಷನ್ ಅಂತ ಹೇಳಿ ಕರಿತೇವೆ, ಸರಿನಾ? ಸೊ ಈ ಪ್ರಕ್ರಿಯೆ ಮೂಲಕ ಹ್ಯೂಮನ್ ಬೀಯಿಂಗ್ಸ್ ಸೊ ಆ ವೈಲ್ಡ್ ವೆರೈಟಿ ಕ್ರಾಪ್ಸ್ಗಳನ್ನ ಬಳಸ್ಕೊಂಡು ಸಾಕಷ್ಟು ಬೆಳೆಗಳನ್ನ ಬೆಳೆದಿರೋದನ್ನು ಕೂಡ ನಾವು ಗಮನಿಸಬಹುದು, ಸರಿನಾ? ಇದು ಎವಲ್ಯೂಷನ್ಗೆ ಒಂದು ಲಿವಿಂಗ್ ಎಕ್ಸಾಂಪಲ್ ಆಗುತ್ತೆ. ಎವಲ್ಯೂಷನ್ ನಡೆದಿದೆ ಅನ್ನೋದಕ್ಕೆ ಒಂದು ಲಿವಿಂಗ್ ಪ್ರೂಫ್ ಆಗಿ ನಮ್ಮ ಹತ್ರ ಆರ್ಟಿಫಿಷಿಯಲ್ ಸೆಲೆಕ್ಷನ್ ನಾವು ಗಮನಿಸಬಹುದು, ಸರಿನಾ? ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಹ್ಯೂಮನ್ ಬೀಯಿಂಗ್ಸ್ 2000 ವರ್ಷಗಳಿಂದಲೂ ಕೂಡ ಈ ವೈಲ್ಡ್ ಕ್ಯಾಬೇಜ್ ಅನ್ನ ಆಹಾರದ ಒಂದು ಸೋರ್ಸ್ ಆಗಿ, ಒಂದು ಫುಡ್ ಕ್ರಾಪ್ ಆಗಿ ನಾವು ಬೆಳೀತಾ ಬಂದಿದ್ದೇವೆ, ಸರಿನಾ? ಸಾಕಷ್ಟು ರೈತರು ಈ ವೈಲ್ಡ್ ಕ್ಯಾಬೇಜ್ ನಲ್ಲಿ ಇದ್ದಂತಹ ಒಂದಷ್ಟು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಸ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಆ ರೀತಿಯಾದ ಕ್ಯಾರೆಕ್ಟರ್ಸ್ ಇರುವಂತಹ ಪ್ಲಾಂಟ್ಸ್ಗಳನ್ನ ಬ್ರೀಡ್ ಮಾಡ್ತಾ ಹೊಸ ವೆರೈಟಿ ಆಫ್ ಕ್ರಾಪ್ಸ್ ಅನ್ನ ಬೆಳೆಸಿರೋದನ್ನ ನಾವು ಗಮನಿಸಬಹುದು, ಸರಿನಾ? ನೋಡಿ, ಉದಾಹರಣೆಗೆ ಈ ವೈಲ್ಡ್ ಮಸ್ಟರ್ಡ್ ಅಥವಾ ವೈಲ್ಡ್ ಕ್ಯಾಬೇಜ್ ನಲ್ಲಿ ಇದ್ದಂತಹ ಕೆಲವೊಂದಷ್ಟು ಕ್ಯಾರೆಕ್ಟರ್ಸ್ಗಳನ್ನ ಐಡೆಂಟಿಫೈ ಮಾಡಿ ಅದನ್ನ ಸೆಲೆಕ್ಟಿವ್ ಬ್ರೀಡ್ ಮಾಡ್ತಾ ಹೊಸ ಕ್ರಾಪ್ಸ್ಗಳನ್ನ ಫಾರ್ಮ್ ಮಾಡ್ತಾ ಹೋದ್ರು, ಓಕೆನಾ? ಸೊ ಉದಾಹರಣೆಗೆ ಫ್ಲವರ್ ಬರ್ಡ್ಸ್ಗಳನ್ನ ಬಳಸ್ಕೊಂಡು ಸೆಲೆಕ್ಷನ್ ಫಾರ್ ಫ್ಲವರ್ ಬರ್ಡ್ಸ್, ಓಕೆನಾ? ಸೊ ಕೆಲವೊಂದು ವೈಲ್ಡ್ ವೆರೈಟಿ ಕ್ಯಾಬೇಜಸ್ ನಲ್ಲಿ ಈ ಅರೆಸ್ಟೆಡ್ ಫ್ಲವರ್ಸ್ ಅನ್ನುವ ಒಂದು ಕ್ಯಾರೆಕ್ಟರ್ ಅನ್ನ ಅವರು ಐಡೆಂಟಿಫೈ ಮಾಡಿ
ಆ ಕ್ಯಾರೆಕ್ಟರ್ ಇರುವಂತಹ ಪ್ಲಾಂಟ್ಸ್ಗಳನ್ನ ಬ್ರೀಡ್ ಮಾಡ್ತಾ ಅವರು ಬ್ರಾಕ್ಲಿಯನ್ನ ಫಾರ್ಮ್ ಮಾಡ್ತಾರೆ. ಅದೇ ರೀತಿ ಸ್ಟೆರೈಲ್ ಫ್ಲವರ್ಸ್ ಇರುವಂತಹ ಕ್ಯಾರೆಕ್ಟರ್ ಅನ್ನ ಐಡೆಂಟಿಫೈ ಮಾಡಿ ಮತ್ತೆ ಆ ಪ್ಲಾಂಟ್ಸ್ಗಳನ್ನ ಬ್ರೀಡ್ ಮಾಡ್ತಾ ಕಾಲಿಫ್ಲವರ್ ಅನ್ನ ಫಾರ್ಮ್ ಮಾಡ್ತಾರೆ. ಹೌದಾ, ಕೆಲವು ರೈತರು ಆ ಎಲೆಗಳ ಮಧ್ಯೆ ಸಣ್ಣದಾದ ಡಿಸ್ಟೆನ್ಸ್ ಕಡಿಮೆ ಇರುವಂತಹ ಒಂದು ಕ್ಯಾರೆಕ್ಟರ್ ಅನ್ನ ಐಡೆಂಟಿಫೈ ಮಾಡಿ ಆ ಟರ್ಮಿನಲ್ ಬರ್ಡ್ಸ್ ಗಳನ್ನ ಬಳಸ್ಕೊಂಡು ಕ್ಯಾಬೇಜ್ ಅನ್ನ ಫಾರ್ಮ್ ಮಾಡ್ತಾರೆ. ಅದೇ ರೀತಿ ಆ ಸ್ವಾಲನ್ ಸ್ಟೆಮ್ ಪಾರ್ಟ್ ಏನಿದೆ ಆ ರೀತಿಯಾದ ಕ್ಯಾರೆಕ್ಟರ್ ಅನ್ನ ಐಡೆಂಟಿಫೈ ಮಾಡಿ ಆ ಕ್ರಾಪ್ಗಳನ್ನ ಸೆಲೆಕ್ಟಿವ್ ಬ್ರೀಡ್ ಮಾಡ್ತಾ ಅವರು ಕಾಲ್ರಬಿಯನ್ನ ಫಾರ್ಮ್ ಮಾಡ್ತಾರೆ. ಕೆಲವು ರೈತರು ಆ ಎಲೆಗಳ ದಪ್ಪ ಅಥವಾ ಆ ಎಲೆಗಳ ದಪ್ಪದಾದ ಎಲೆಗಳಿರುವಂತಹ ಕ್ಯಾರೆಕ್ಟರ್ ಅನ್ನ ಐಡೆಂಟಿಫೈ ಮಾಡಿ ಇನ್ನೊಂದು ರೀತಿಯ ವೆಜಿಟೇಬಲ್ ಅನ್ನ ಫಾರ್ಮ್ ಮಾಡ್ತಾರೆ. ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಇಲ್ಲಿ ಮುಖ್ಯವಾಗಿ ಅವರು ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ ಸೆಲೆಕ್ಟಿವ್ ಬ್ರೀಡಿಂಗ್ ಮಾಡೋದ್ರ ಮೂಲಕ ಅವರು ಏನ್ ಮಾಡ್ತಾ ಇದ್ದಾರೆ, ಹೊಸ ವೆರೈಟೀಸ್ಗಳನ್ನ ಫಾರ್ಮ್ ಮಾಡ್ತಾ ಇದ್ದಾರೆ. ಹೌದಾ? ಸೊ ಈಗ ಇವೆಲ್ಲ ಸ್ಪೀಶೀಸ್ಗಳು ಕೂಡ ಅಂದ್ರೆ ಹೇಳಿದ್ರೆ ಈ ಎಲ್ಲಾ ಫಾರ್ಮ್ಸ್ಗಳು ಕೂಡ ಒಂದೇ ಆರಿಜಿನ್ ನಿಂದ ಬಂದಿರುವಂತದ್ದು. ಒಂದು ವೈಲ್ಡ್ ಮಸ್ಟರ್ಡ್ ನಿಂದ ಬಂದಿರುವಂತ ಎಲ್ಲ ಫಾರ್ಮ್ಸ್ಗಳೇನೆ ಇದು. ಹೌದಾ? ಕಾಲಿಫ್ಲವರ್ ಆಗಿರ್ಬೋದು, ಕ್ಯಾಬೇಜ್ ಆಗಿರಬಹುದು ಅಥವಾ ಬ್ರಾಕ್ಲಿ ಆಗಿರಬಹುದು. ಹೌದಾ? ಸೊ ಈ ರೀತಿಯಾಗಿ ನಾವು ಆರ್ಟಿಫಿಷಿಯಲ್ ಸೆಲೆಕ್ಷನ್ನ ಮೂಲಕ ಹೇಗೆ ಒಂದು ಫಾರ್ಮ್ ಆಫ್ ವೈಲ್ಡ್ ವೆರೈಟಿಯಿಂದ ಸಾಕಷ್ಟು ಬೇರೆ ಬೇರೆ ವೆರೈಟೀಸ್ಗಳನ್ನು ಫಾರ್ಮ್ ಮಾಡಿದ್ವಿ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಅರ್ಥ ಆಗ್ತಿದೆಯಲ್ಲಪ್ಪ? ಕೊನೆಯದಾಗಿ ನಾವು ಹ್ಯೂಮನ್ ಎವಲ್ಯೂಷನ್ನ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡ್ಬಿಡೋಣ. ಸರಿನಾ? ನೋಡಿ, ಹ್ಯೂಮನ್ ಎವಲ್ಯೂಷನ್ ವಿಷಯಕ್ಕೆ ಬಂದಾಗ ನಾವು ಹ್ಯೂಮನ್ ಬೀಯಿಂಗ್ಸ್ ಆರ್ ದ ಅರ್ಲಿಯೆಸ್ಟ್ ಮೆಂಬರ್ಸ್ ಅರೋಸ್ ಇನ್ ಆಫ್ರಿಕಾ. ನಮ್ಮ ಆರಿಜಿನ್ ಅನ್ನೋದು, ನಮ್ಮ ಹಿಸ್ಟ್ರಿ ಅನ್ನೋದು ಎಲ್ಲಿಗೆ ಹೋಗುತ್ತೆ? ಆಫ್ರಿಕಾಗೆ ಹೋಗುತ್ತೆ. ಹೌದಾ? ಸೊ ಅಗೈನ್ ಇಲ್ಲಿಯೂ ಕೂಡ ಎವಲ್ಯೂಷನ್ ವಿಚಾರಕ್ಕೆ ಬಂದಾಗ ಸಾಕಷ್ಟು ಸ್ಪೀಶೀಸ್ಗಳು ನಮಗಿಂತ ಮುಂಚೆ ಬಂದು ಹೋಗಿದೆ. ಹೌದಾ? ಸೊ ಇವೆಲ್ಲವುದರ ಡೀಟೇಲ್ಸ್ ನಮಗೆ ಅವಶ್ಯಕತೆ ಇಲ್ಲ. ಈಗ ಸದ್ಯಕ್ಕೆ 10ನೇ ತರಗತಿಗೆ ನೀವು 12th ಸ್ಟ್ಯಾಂಡರ್ಡ್ನಲ್ಲಿ ಇವೆಲ್ಲವುಗಳನ್ನು ಕೂಡ ಕಲಿತೀರಾ. ಹೌದಾ? ಆಸ್ಟ್ರಲೋಪಿಥೆಕಸ್ ಇಂದ ಹಿಡಿದು ನಮ್ಮ ಮಾಡರ್ನ್ ಹ್ಯೂಮನ್ ಬೀಯಿಂಗ್ನವರೆಗೆ ಯಾವ ಸ್ಪೀಶೀಸ್ಗಳು ಬಂದವು, ಅವ್ರು ಎಲ್ಲಿಂದ ಫಾರ್ಮ್ ಆದ್ರು, ಎಲ್ಲಿಂದ ಹೇಗೆ ಮೈಗ್ರೇಟ್ ಆದ್ರು ಅನ್ನೋದನ್ನೆಲ್ಲ ನಾವು ಅಲ್ಲಿ ಇನ್ನಷ್ಟು ವಿಸ್ತಾರವಾಗಿ ಕಲಿತೀರಾ. ಸರಿನಾ? ಸೊ ಈಗ ನೀವು ತಿಳ್ಕೊಳ್ಬೇಕಿರೋದು, ನಾವು ಹ್ಯೂಮನ್ ಬೀಯಿಂಗ್ಸ್ ವಿ ಆಲ್ ಆರ್ ಫ್ರಮ್ ದ ಸೇಮ್ ಆರಿಜಿನ್. ಹೌದಾ? ನಮ್ಮ ಆರಿಜಿನ್ ಎಲ್ಲಿದೆ? ಪಾಯಿಂಟ್ ಎಲ್ಲಿದೆ? ಆಫ್ರಿಕಾದಲ್ಲಿದೆ. ಆಫ್ರಿಕಾದಿಂದ ಆರಿಜಿನ್ ಆಗಿ ಅಲ್ಲಿಂದ ಬೇರೆ ಬೇರೆ ಭಾಗಕ್ಕೆ ಮೈಗ್ರೇಟ್ ಆಗ್ತಾ ನಾವು ಮೈಗ್ರೇಟ್ ಆದಂತಹ ಜಾಗಗಳಿಗೆ ತಕ್ಕಂತೆ ನಾವು ಅಡಾಪ್ಟೇಷನ್ಸ್ಗಳನ್ನ ಮಾಡ್ಕೊಳ್ತಾ ನಾವು ಬದುಕ್ತಾ ಹೋಗಿದ್ದನ್ನು ನಾವು ಗಮನಿಸಬಹುದು. ಸರಿನಾ? ಸೊ ಇಲ್ಲಿ ಎವಲ್ಯೂಷನರಿ ಟ್ರ್ಯಾಕ್ ಅನ್ನು ಐಡೆಂಟಿಫೈ ಮಾಡುವಾಗ ನಮಗೆ ಇಂಡಿಯಾದಲ್ಲೂ ಸಾಕಷ್ಟು ಎವಿಡೆನ್ಸಸ್ಗಳು ಸಿಕ್ಕಿದೆ, ಆಫ್ರಿಕಾದಲ್ಲೂ ಸಾಕಷ್ಟು ಎವಿಡೆನ್ಸಸ್ಗಳು ಸಿಕ್ಕಿದೆ. ಹೌದಾ? ಸದ್ಯದ ಸ್ಟಡೀಸ್ನ ಪ್ರಕಾರ ನಾವು ವಿ ಆರ್ ದ ಅರ್ಲಿಯೆಸ್ಟ್ ಮೆಂಬರ್ಸ್ ಅರೋಸ್ ಇನ್ ಆಫ್ರಿಕಾ. ಮಾಡರ್ನ್ ಹ್ಯೂಮನ್ ಬೀಯಿಂಗ್ಸ್ ಫಸ್ಟ್ ಎಲ್ಲಿ ಬಂದಿದ್ದು ಅಂತ ಹೇಳಿದ್ರೆ ಆಫ್ರಿಕಾದಲ್ಲಿ. ಹೀಗೆ ಆಫ್ರಿಕಾದಲ್ಲಿ ಎವಾಲ್ವ್ ಆದಂಥ ಮಾಡರ್ನ್ ಹ್ಯೂಮನ್ ಬೀಯಿಂಗ್ಸ್ ಅವರು ಆಫ್ರಿಕಾದಿಂದ ಈಸ್ಟ್ ಏಷ್ಯಾಗೆ, ಮಿಡಲ್ ಏಷ್ಯಾಗೆ, ಹಾಗೆ ಈಸ್ಟ್ ಅಮೇರಿಕಾಗೆ, ಹಾಗೆ ಇಂಡಿಯಾದ ಕಡೆಗೆ ಈ ರೀತಿಯಾಗಿ ಸಾಕಷ್ಟು ರೀಜನ್ಸ್ಗಳಿಗೆ ಅವರು ಮೈಗ್ರೇಟ್ ಆಗ್ತಾ ಹೋಗ್ತಾರೆ. ಇಲ್ಲಿ ಗಮನಿಸಬೇಕಾಗಿರೋ ಒಂದು ಅಂಶ ಅಂತ ಹೇಳಿದ್ರೆ ದೇ ಡಿಂಟ್ ಗೋ ಇನ್ ಅ ಸಿಂಗಲ್ ಲೈನ್. ಸುಮ್ಮನೆ ಒಂದು ಲೈನಲ್ಲಿ ಅವ್ರು ಹೋಗಲಿಲ್ಲ. ಹೌದಾ? ಕೆಲವೊಂದು ಸರ್ತಿ ಹೋದ್ರು, ಕೆಲವೊಂದು ಸರ್ತಿ ಮತ್ತೆ ವಾಪಸ್ ಬಂದರು. ದೇ ವೆಂಟ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್. ಹೌದಾ? ಮುಂದಕ್ಕೂ ಹೋದ್ರು, ಹಿಂದಕ್ಕೆ ಹೋದ್ರು. ಕೆಲವೊಂದು ಸರ್ತಿ ದೇ ಮೂವ್ಡ್ ಔಟ್ ಆಫ್ ಆಫ್ರಿಕಾ. ಫಸ್ಟ್ ಅಗೈನ್ ಇಲ್ಲೇ ಆಫ್ರಿಕಾದೊಳಗಡೆ ಸುತ್ತಾಡಿ ಮತ್ತೆ ಆಫ್ರಿಕಾದಿಂದ ಹೊರ ಹೋಗಿ ಮತ್ತೆ ವಾಪಸ್ ಅವರು ಬಂದರು. ಸಮ್ಟೈಮ್ಸ್ ದೇ ಕೇಮ್ ಬ್ಯಾಕ್ ಟು ಮಿಕ್ಸ್ ವಿತ್ ಈಚ್ ಅದರ್. ಮತ್ತೆ ತಮ್ಮ ಹಳೆಯ ಪಾಪ್ಯುಲೇಷನ್ ಇಂದಿಗೆ ಬಂದು ಮಿಕ್ಸಪ್ ಆಗಿದ್ದಾರೆ. ಸೊ ಈ ರೀತಿಯಾಗಿ ಸಾಕಷ್ಟು ಎವಲ್ಯೂಷನರಿ ಪಾತ್ವೇಗಳನ್ನು ನಾವು ಹ್ಯೂಮನ್ ಎವಲ್ಯೂಷನ್ನಲ್ಲಿ ಗಮನಿಸ್ಬೋದು. ಅರ್ಥ ಆಗ್ತಿದೆಯಲ್ಲ? ನಾವೆಲ್ಲರೂ ಕೂಡ ಇಡೀ ನಮ್ಮ ಈ ವಿಶ್ವದಲ್ಲಿ ಇರುವಂಥ ಎಲ್ಲ ಎಲ್ಲ ಹ್ಯೂಮನ್ ಬೀಯಿಂಗ್ಸ್ಗಳು ಕೂಡ ಒಂದೇ ಸ್ಪೀಶೀಸ್ ಏನೇ. ವಿ ಆಲ್ ಆರ್ ಸೇಫ್. ಓಕೆನಾ? ಸೊ ಎಲ್ಲರೂ ಒಂದೇ, ಎಲ್ಲರೂ ಕೂಡ ರೀಪ್ರೊಡ್ಯೂಸ್ ಮಾಡುವಂಥ ಕೆಪಾಬಿಲಿಟಿಯನ್ನು ಹೊಂದಿದ್ದೇವೆ. ಹೌದಾ? ನಮ್ಮಲ್ಲಿ ಸಾಕಷ್ಟು ವೇರಿಯೇಷನ್ಸ್ಗಳಿದ್ರೂ ಕೂಡ ಈಗ ಆಫ್ರಿಕನ್ಸು ಡಾರ್ಕ್ ಕಲರ್ ಇದ್ದಾರೆ, ಇಂಡಿಯನ್ಸು ಬ್ರೌನ್ ಇದ್ದಾರೆ, ಕಕೇಶಿಯನ್ಸು ವೈಟ್ ಇದ್ದಾರೆ. ಹೌದಾ? ವೆಸ್ಟರ್ನ್ ಪೀಪಲ್ಲು. ಸೊ ಈ ರೀತಿಯಾಗಿ ಮಂಗೋಲಿಯನ್ ಫೋಲ್ಡ್ಸ್ಗಳನ್ನ ಹೊಂದಿರೋ ಸಾಕಷ್ಟು ಜೀನ್ಸ್ಗಳು ಇದೆ. ಅಗೇನ್ ಈ ಎಲ್ಲ ರೀತಿಯ ವೇರಿಯೇಷನ್ಸ್ಗಳು ಕೂಡ ಯಾವ ಕಾರಣದಿಂದ ಅಂತ ಹೇಳಿದ್ರೆ ನಮ್ಮ ಎನ್ವಿರಾನ್ಮೆಂಟ್ಗೆ ತಕ್ಕಂತೆ ನಾವು ಮಾಡಿಕೊಂಡಂಥ ಅಡಾಪ್ಟೇಷನ್ಸ್ಗಳಿಂದ, ನಮ್ಮ ಆನ್ಸಿಸ್ಟರ್ಗಳು ಮಾಡಿಕೊಂಡಂಥ ಅಡಾಪ್ಟೇಷನ್ಸ್ಗಳಿಂದ. ಹೌದಾ? ಈ ರೀತಿಯಾಗಿ ನಾವು ಒಂದು ಫಾರ್ಮ್ನಿಂದ ಇನ್ನೊಂದು ಫಾರ್ಮ್ಗೆ ಎವಾಲ್ವ್ ಆಗ್ತಾ, ಆಸ್ಟ್ರಲೋಪಿಥಿಕಸ್ ಇಂದ ಮಾಡರ್ನ್ ಹ್ಯೂಮನ್ ಬೀಯಿಂಗ್ಗೆ ಎವಾಲ್ವ್ ಆಗ್ತಾ, ಆಫ್ರಿಕಾದಿಂದ ಆರಿಜಿನ್ ಆಗಿ ಮತ್ತೆ ಬೇರೆ ಬೇರೆ ಭಾಗಗಳಿಗೆ ಮೈಗ್ರೇಟ್ ಆಗ್ತಾ, ನಾವು ಹೋದಂಥ ಜಾಗಗಳಿಗೆ ಅಲ್ಲಿಯ ಎನ್ವಿರಾನ್ಮೆಂಟ್ಗೆ ತಕ್ಕಂತೆ ಅಡಾಪ್ಟೇಷನ್ಸ್ಗಳನ್ನು ಮಾಡಿಕೊಂಡು ಬದುಕ್ತಾ ಇರೋದನ್ನು ನಾವು ಗಮನಿಸ್ಬೋದು. ಸರಿನಾ? ಸೊ ಒಟ್ಟಾರೆಯಾಗಿ ನಮ್ಮ ಆರಿಜಿನ್ ಎಲ್ಲಿಂದ ಶುರುವಾಗುತ್ತೆ? ಆಫ್ರಿಕಾದಿಂದ ಶುರುವಾಗುತ್ತೆ. ಅಲ್ಲಿಂದ ಮೈಗ್ರೇಟ್ ಆಗಿ ನಾವು ಈಸ್ಟ್ ಏಷ್ಯಾ, ಈಸ್ಟ್ ಅಮೇರಿಕಾ, ಸೆಂಟ್ರಲ್ ಏಷ್ಯಾ, ಹೌದಾ? ಅದಾದ ನಂತರ ಇಂಡಿಯಾ,
ಇಂಡಿಯಾದಿಂದ ಮತ್ತೆ ಮಲೇಷಿಯಾ ಈ ರೀತಿಯಾದ ಭಾಗಗಳಿಗೆ ಮೈಗ್ರೇಟ್ ಆಗಿರೋದನ್ನ ಕೂಡ ನಾವು ಗಮನಿಸಬಹುದು. ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಇಲ್ಲಿ ಹೆರಿಡಿಟಿ ಅಂಡ್ ಎವಲ್ಯೂಷನ್ ಚಾಪ್ಟರ್ನಲ್ಲಿ ಕಂಡುಬರುವಂತಹ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನ ಸಮ್ಮರೈಸ್ ಮಾಡಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಇನ್ನೂ ಕೂಡ ನಿಮಗೆ ಯಾವುದಾದ್ರೂ ಡೌಟ್ಸ್ಗಳಿದೆ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಆಗಿ ನೀವು ಅದನ್ನ ಕಮೆಂಟ್ ಮಾಡಿ ತಿಳಿಸ್ಬೇಕು. ಅರ್ಥ ಆಗ್ತಿದೆಯಾ? ನೀವು ಕಮೆಂಟ್ ಮಾಡಿದ್ರೆ ನಾನು ಖಂಡಿತ ಅದ್ರ ಪ್ರಕಾರನೇ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಒಂದು ಸರ್ತಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಯಾವ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿಲ್ವೋ ಆ ಕಾನ್ಸೆಪ್ಟ್ ನಮಗೆ ಅರ್ಥ ಆಗಿಲ್ಲ ಅಂತ ಕಮೆಂಟ್ ಮಾಡಿ, ಮತ್ತೆ ಆ ವಿಡಿಯೋನ ನಾನು ನಿಮಗೆ ತಂದ್ಕೊಡ್ತೀನಿ. ಅರ್ಥ ಆಗ್ತಿದೆಯಲ್ಲಪ್ಪ? ಸರಿನಾ? ಹಾಗಿದ್ರೆ ಹೆರಿಡಿಟಿ ಅಂಡ್ ಎವಲ್ಯೂಷನ್ ಚಾಪ್ಟರ್ನ ಸಮ್ಮರಿಯನ್ನು ನಾವು ಮುಗಿಸಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಚಾಪ್ಟರ್ನ ಸಮ್ಮರಿಯೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಧನ್ಯವಾದ. ಥ್ಯಾಂಕ್ ಯು.